ಫಾರ್ ಫಸ್ಟ್ ಕುರಿತಾಗಿ. ಹೀಲಿ ನಿಮ್ಮ ಕೈಗೆ ಬಂದಿದ ನಂತರ ಮೊದಲನೇ ಮೊದಲನೇ 7 ದಿನಗಳ ಕಾಲ ಯಾವ ತರ ನೀವು ಹೀಲಿಯನ್ನ ಯೂಸ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈ ಟ್ರೈನಿಂಗ್ ಇರುವಂತದ್ದು. ಯಾರ್ಯಾರು ವಿಡಿಯೋ ಅಲ್ಲಿ ಬಂದಿದ್ದೀರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯಾರ್ಯಾರು ವಿಡಿಯೋ ಅಲ್ಲಿ ಬಂದಿಲ್ವೋ ದಯವಿಟ್ಟು ವಿಡಿಯೋ ಅಲ್ಲಿ ಬನ್ನಿ. ಸೊ ದಟ್ ನೀವು ನನಗೆ ಎನರ್ಜಿ ಕೊಟ್ಟಾಗ ನಾನು ನಿಮಗೆ ಎನರ್ಜಿ ಕೊಟ್ಟಾಗ ಪೂರ್ತಿ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ ಅಲ್ವಾ. ಸೊ ಎನರ್ಜಿ ಎರಡು ಕಡೆಯಿಂದನೂ ಇದ್ದಾಗ್ಲೇನೆ ಅದು ಒಂದು ಒಳ್ಳೆ ಟ್ರೈನಿಂಗ್ ಆಗೋದಕ್ಕೆ ಸಾಧ್ಯ ಆಗೋದು. ನನಗೇನು ಗೊತ್ತಿದೆ ನನ್ನ 2.5 years ಜರ್ನಿಯಲ್ಲಿ ಹೀಲಿನ ಯೂಸ್ ಮಾಡಿ ನಾನೇನು ತಿಳ್ಕೊಂಡಿದ್ದೀನಿ ಅಷ್ಟನ್ನು ಕೂಡ ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಕುರಿತಾಗಿನೂ ಕೂಡ ನಿಮಗೆ ಡೀಟೇಲ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋ ಅಲ್ಲಿ ಬನ್ನಿ. ನಿಮ್ಮ ಜೊತೆಗೆ ಒಂದು ಬುಕ್ ಮತ್ತೆ ಪೆನ್ನನ್ನು ಇಟ್ಕೊಂಡು ಕೂತ್ಕೊಳ್ಳಿ. ಯಾಕಂದ್ರೆ ಯಾವುದನ್ನು ಕೂಡ ನಾವು ನಮ್ಮ ಮೆಮೊರಿಗೆ ಬಿಡಬಾರ್ದಂತೆ. ಏನೇ ಹೊಸ ವಿಚಾರ ತಿಳ್ಕೊಬೇಕಂದ್ರೂ ಕೂಡ ಅದನ್ನ ನಾವು ಬುಕ್ಕಲ್ಲಿ ಬರಿಬೇಕು. ಅದನ್ನ ನಾವು ತಿಳ್ಕೊಬೇಕಂದ್ರೆ ಅದನ್ನ ಬರಿಬೇಕು. ಬರ್ದಾಗ್ಲೇನೆ ಅದು ನಮ್ಮ ಮೈಂಡಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ, ನಮ್ಮ ಮನಸ್ಸಿಗೂ ಕೂಡ ಹೋಗೋದಕ್ಕೆ ಸಾಧ್ಯ. ಏನಂತೀರಾ? ಸೊ ಯಾರ್ಯಾರು ವಿಡಿಯೋ ಅಲ್ಲಿ ಇದ್ದಾರೆ, ನವೀನ್ ಅವರಿದ್ದಾರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಅವರಿದ್ದಾರೆ, ರಾಮ್ ಅವರಿದ್ದಾರೆ, ಆಮೇಲೆ ನಂದಾ ಅವರಿದ್ದಾರೆ, ರೇವತಿ ಅವರಿದ್ದಾರೆ, ಚೇತನ್ ಅವರಿದ್ದಾರೆ, ಲಲಿತಾ ಮ್ಯಾಮ್ ಅವರಿದ್ದಾರೆ. ಸಾಕಷ್ಟು ಜನ, ಹೇಮಲತಾ ಮೇಡಮ್ ಅವರು ಕೂಡ ವಿಡಿಯೋ ಬಂದಿದ್ದಾರೆ, ಚಂದ್ರಿಕಾ ಅವ್ರ ವಿಡಿಯೋ ಆನ್ ಮಾಡಿದ್ದಾರೆ. ವೆರಿ ನೈಸ್. ಇನ್ನು ಮತ್ತಷ್ಟು ಜನ ವಿಡಿಯೋ. ಓಕೆ, ಬಸವನ್ ಗುಡಿ ಅವರು ಕೂಡ ಈ ವಿಡಿಯೋನ ಆನ್ ಮಾಡಿದ್ರು. ರಮೇಶ್ ಅವ್ರ ವಿಡಿಯೋ ಆನ್ ಅಲ್ಲಿ ಇದ್ದಾರೆ. ಸುಮಂಗಳ ಅವರು ಕೂಡ ವಿಡಿಯೋ ಆನ್ ಮಾಡಿ ಆಫ್ ಮಾಡಿದ್ರು, ಮತ್ತೆ ಆನ್ ಮಾಡ್ತಾರೆ ಅಂತ ಭಾವಿಸ್ತೀನಿ. ಸೊ ವೆರಿ ಗುಡ್, ವೆರಿ ಗುಡ್. ಬಹಳ ಖುಷಿ ಆಯ್ತು. ನಾನು ಬ್ಯಾಂಗ್ಳೂರ್ನಿಂದ ನಿಮ್ಮೆಲ್ಲರಿಗ ಜೊತೆ ಕನೆಕ್ಟ್ ಆಗ್ತಾ ಇದ್ದೀನಿ. ನೀವು ಎಲ್ಲೆಲ್ಲಿಂದ ಕನೆಕ್ಟ್ ಆಗ್ತಿದ್ದೀರ ಅಂತ ಒಂದು ಚಾಟ್ ಮೆಸೇಜಲ್ಲಿ ಮಾಡಿದ್ರೆ ಖುಷಿ ಆಗುತ್ತೆ. ಎಲ್ಲರ ಹತ್ರನೂ ಹೀಲಿ ಇದೆ ಅಂತ ಭಾವಿಸ್ತೀನಿ. ಪೂರ್ತಿಯಾಗಿ ತಿಳ್ಕೊಳ್ಳಿ ಈ ಟೆಕ್ನಾಲಜಿ ಹೇಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ನಾನು ನಿಮಗೆ ಡೀಟೇಲ್ಡ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ ನನ್ಗೇನು ಗೊತ್ತಿದೆ ಅಷ್ಟು ಕೂಡ ಶೇರ್ ಮಾಡ್ತೀನಿ. ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಹೀಲಿ ಯೂಸರ್ಸ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಹೆಂಡಿಂಗಲ್ಲಿ ನಾನು ನಿಮಗೆ ಹ್ಯಾಂಡ್ ರೈಸ್ ಮಾಡಿ ಅಂತೀನಿ. ನೀವು ಹ್ಯಾಂಡ್ ರೈಸ್ ಮಾಡಿ ನಿಮಗೆ ಏನೇ ಕ್ವಶನ್ಸ್ ಇದ್ರೂ ಕೂಡ ಹೀಲಿ ಕುರಿತಾಗಿ ನೀವು ನನಗೆ ಕೇಳಬಹುದು. ಏನಂತೀರಾ? ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣವಾ? 8:30. ಯಾರಿಗೂ ನಿದ್ದೆ ಬರ್ತಿಲ್ಲ ಅಂತ ಭಾವಿಸ್ತೀನಿ. ನಿದ್ರೆ ಬಂದರೂ ಕೂಡ ಸ್ವಲ್ಪ ನಿದ್ದೆಯಿಂದ ಹೊರಗಡೆ ಬನ್ನಿ. ಓಕೆ, ರೈಟ್. ನಾನು ಇವಾಗ ಸ್ಕ್ರೀನ್ ಶೇರಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಮೊಬೈಲಲ್ಲಿ, ಸೊ ದಟ್ ಐ ಕ್ಯಾನ್ ಟೀಚ್ ಯು ಹೌ ಟು ಯೂಸ್ ಅಂತ. ನಿಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಹೀಲಿ ಬಾಕ್ಸ್ ನಿಮಗೆ ಡೆಲಿವರಿ ಆಗಿರುತ್ತೆ. ಇದೇ ಹೀಲಿ ಬಾಕ್ಸ್ ನಿಮಗೆ ಡೆಲಿವರಿ ಆಗಿರುತ್ತೆ ಅಲ್ವಾ. ಈ ಹೀಲಿ ಬಾಕ್ಸ್ ಅಲ್ಲಿ ಏನೇನಿದೆ ಅನ್ನೋದ್ರ ಕುರಿತಾಗಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ಈ ಹೀಲಿ ಬಾಕ್ಸ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ? ಒಂದು ಈ ತರದೊಂದು ಅಡ್ಡಸಿವ್ ಎಲೆಕ್ಟ್ರಾಲ್ದು ಒಂದು ಪ್ಯಾಕೇಜ್ ಸಿಕ್ಕಿರುತ್ತೆ. ಇದು ನಿಮ್ಗೆ ಅಡ್ಡಸಿವ್ ಎಲೆಕ್ಟ್ರಾಲ್ ಅಂತ ಎಂತಕ್ಕೆ ಕರೀತಾರೆ ಇದನ್ನ ಅಂದ್ರೆ, ಇದು ನಿಮ್ಗೆ ಯಾವುದೇ ತರದ ಪೇಯ್ನ್ ಇದ್ರೂ ಕೂಡ, ಮಂಡಿ ನೋವು ಅಂತ ಏನಾದ್ರು ಇದ್ರೆ ಎಲ್ಲಿ ನೋವಿದೆಯೋ ಅದರ ಅಕ್ಕಪಕ್ಕದಲ್ಲಿ ಹಾಕ್ಬೇಕು. ಇದನ್ನ ಎಲ್ಲಿ ನೋವಿದೆಯೋ ಅದರ ಅಕ್ಕಪಕ್ಕದಲ್ಲಿ ಹಾಕ್ಬೇಕು. ಸೊ ಇದರಲ್ಲಿ ಸ್ಟಿಕ್ಕರ್ ಇರುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ನೋವಿದೆ ಅಂದ್ರೆ ಇಲ್ಲೊಂದು ಹಚ್ಚುತ್ತೀರಾ, ಇಲ್ಲೊಂದು ಹಾಕ್ತೀರಾ. ಹಾಕ್ಬಿಟ್ಟು ಈ ಎಲೆಕ್ಟ್ರಾಲ್ ವೈರ್ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೋತೀರಾ. ಓಕೆನಾ? ಈ ಎಲೆಕ್ಟ್ರಾಲ್ ವೈರ್ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೋತೀರಾ. ಸೊ ಇದು ಒಂದು ವಿಧಾನದ ಹೀಲಿಂಗ್. ಇನ್ನೊಂದು ವಿಧಾನದ ಹೀಲಿಂಗ್ ಅಲ್ಲಿ ಇಯರ್ ಕ್ಲಿಪ್ದು ಬಂದಿರುತ್ತೆ ನಿಮ್ಗೆ ವೈರ್. ಇಯರ್ ಕ್ಲಿಪ್ದು ವೈರ್ ಬಂದಿರುತ್ತೆ. ಇದು ಎನಿಥಿಂಗ್ ಟು ಟೇಕ್ ಕೇರ್ ಆಫ್ ಟಾಪ್ ಮೋಸ್ಟ್ ಬಾಡಿ. ಮೈಗ್ರೈನ್ ಆಗಿರ್ಲಿ, ಡಿಪ್ರೆಷನ್ ಆಗಿರ್ಲಿ, ಇನ್ಸೋಮೇನಿಯಾ ಆಗಿರ್ಲಿ, ಇದಕ್ಕೆಲ್ಲ ನಾವು ಈ ಇಯರ್ ಲಾಬ್ಗೆ ಈ ತರ ಹಾಕೊಂಡು ಅನದರ್ ಎಂಡ್ ಆಫ್ ದಿ ಡಿವೈಸ್ ಅನ್ನ ನಾವು ಹೀಲಿ ಡಿವೈಸ್ಗೆ ಕನೆಕ್ಟ್ ಮಾಡ್ಬಿಟ್ಟು ನಾವು ಯೂಸ್ ಮಾಡ್ಕೋತೀವಿ. ಓಕೆನಾ? ಕ್ಲಾರಿಟಿ ಸಿಕ್ಕಿದೆಯಾ? ಇದೆಲ್ಲ ಟೋಟಲಿ 3 ವಿಧಾನದಿರುತ್ತೆ. ಇನ್ನೊಂದು ವಿಸ್ಟ್ ಬ್ಯಾಂಡ್ ಯೂಸ್ ಮಾಡೋ ವಿಧಾನನೂ ಕೂಡ ನಾನು ತೋರಿಸ್ತೀನಿ. ಈ ತರ ಹಾಕೋಬೇಕು ವಿಸ್ಟ್ ಬ್ಯಾಂಡ್ ನ. ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ವಿಸ್ಟ್ ಬ್ಯಾಂಡ್ ಹಾಕೊಳ್ಳೋ ವಿಧಾನ. ಈ ತರ ಹಾಕೋಬೇಕು ವಿಸ್ಟ್ ಬ್ಯಾಂಡ್ ಅನ್ನ. ನೀವು ವೈರ್ನ ವಿಸ್ಟ್ ಬ್ಯಾಂಡ್ ಅನ್ನ ನಾಡಿ ಮೇಲೆ ಬಟನ್ ಬರಬೇಕು, ಅದನ್ನ ನೀವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು. ಓಕೆನಾ? ಇಲ್ಲವರೆಗೂ ಏನೇನ್ ಪದಾರ್ಥಗಳು ಬಂದಿದೆ ಅನ್ನೋದ್ರ ಕುರಿತಾಗಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಭಾವಿಸ್ತೀನಿ ಅಲ್ವಾ. ರೈಟ್. ಇವಾಗ ನೆಕ್ಸ್ಟ್ ಮುಂದಿನ ಆಸ್ಪೆಕ್ಟ್ ಆಫ್ ಟ್ರೈನಿಂಗ್ ಹೋಗೋಣ. ಇವಾಗ ಫಸ್ಟ್ ನಿಮ್ಮ ಹತ್ರ ಈ ಅದ್ಭುತಕರವಾದ ಡಿವೈನ್ ಟೆಕ್ನಾಲಜಿ ನಿಮ್ಮ ಕೈಗೆ ಬಂದಿದೆ. ಇದನ್ನ ನೀವು ಚಾರ್ಜ್ ಮಾಡಬೇಕು. ಏನ್ ಮಾಡ್ಬೇಕು? ಇದನ್ನ ನೀವು ಚಾರ್ಜಿಂಗ್ಗೆ ಮಾಡಬೇಕು. ನಿಮ್ಗೆ ಚಾರ್ಜಿಂಗ್ ಕೇಬಲ್ ಕೂಡ ನಿಮ್ಗೆ ಇಲ್ಲಿ ಬಾಕ್ಸ್ ಅಲ್ಲೇ ಬಂದಿರೋಂಥದ್ದು. ಈ ಕೇಬಲ್ ಇದು ಸೈಡ್ ಅಲ್ಲಿ ಸಾಕೆಟ್ ಇದೆ. ಹುಷಾರಾಗಿ ಹಾಕ್ಬೇಕು, ಮೆತ್ತಗಾಕಿ. ಸೈಡ್ ಅಲ್ಲಿ ಸಾಕೆಟ್ ಇದೆ, ಹಾಕ್ಬಿಟ್ಟು ಅನದರ್ ಕಾರ್ನರ್ ನೀವು ಚಾರ್ಜರ್ಗೆ ಕನೆಕ್ಟ್ ಮಾಡ್ಬಿಟ್ಟು
ನೀವು ಚಾರ್ಜಿಂಗ್ಗೆ ಹಾಕ್ಬೇಕು ಹೀಲಿ ಡಿವೈಸ್ ಅನ್ನ. ಓಕೆನಾ? ಗ್ರೀನ್ ಲೈಟ್ ಬ್ಲಿಂಕ್ ಆಗೋದಕ್ಕೆ ಆನ್ ಅಲ್ಲಿ ಇರುತ್ತೆ. ನೀವು ಚಾರ್ಜಿಂಗ್ಗೆ ಹಾಕಿದ ತಕ್ಷಣನೇ ಗ್ರೀನ್ ಲೈಟ್ ಆನ್ ಅಲ್ಲಿ ಬರುತ್ತೆ. ಗ್ರೀನ್ ಲೈಟ್ ಆನ್ಗೆ ಬಂದ ನಂತರ ಅದು ಚಾರ್ಜಿಂಗ್ ಆಗ್ತಾ ಇದೆ ಅಂತ ಅರ್ಥ. ಚಾರ್ಜಿಂಗ್ ಕಂಪ್ಲೀಟ್ ಆದ ನಂತರ, ಪೂರ್ತಿ ಡಿವೈಸ್ ಚಾರ್ಜಿಂಗ್ ಕಂಪ್ಲೀಟ್ ಆಗೋವರೆಗೂ ಫಸ್ಟ್ ಟೈಮ್ ನೀವು ತೆಗಿಬೇಡಿ. ಓಕೆನಾ? ಪೂರ್ತಿ ಡಿವೈಸ್ ಚಾರ್ಜಿಂಗ್ ಆದ ನಂತರ ಈ ಗ್ರೀನ್ ಲೈಟ್ ನೀವು ಚಾರ್ಜಿಂಗ್ ಅಲ್ಲಿ ಇರಬೇಕಾದ್ರೇನೆ ಆಟೋಮೆಟಿಕಲಿ ಆಫ್ ಆಗುತ್ತೆ. ಅವಾಗ ಅರ್ಥ ಏನು? ಪೂರ್ತಿ ಹೀಲಿ ಡಿವೈಸ್ ಚಾರ್ಜ್ ಆಗಿದೆ ಅಂತ ಅರ್ಥ. ಏನರ್ಥ? ಪೂರ್ತಿ ಹೀಲಿ ಡಿವೈಸ್ ಚಾರ್ಜ್ ಆಗಿದೆ ಅಂತ ಅರ್ಥ. ಮೊದಲನೇ ಸರಿ ನೀವು ಚಾರ್ಜಿಂಗ್ಗೆ ಹಾಕಿದಾಗ ಪೂರ್ತಿ ಚಾರ್ಜ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ, ಬಹಳ ಇಂಪಾರ್ಟೆಂಟ್ ಆಗಿದೆ. 10 ನಿಮಿಷ ಚಾರ್ಜಿಂಗ್ ಹಾಕ್ಬಿಟ್ಟು ತೆಗೆದುಬಿಟ್ಟು ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಆ ಥರ ಮಾಡಬೇಡಿ. ಸೊ ಪೂರ್ತಿ ಚಾರ್ಜಿಂಗ್ ಮಾಡಿ. ಅದು ಬ್ಯಾಟ್ರಿ ಲೈಫು ಕೂಡ ಬರುತ್ತೆ. ಏನೋ ನಾವು ಹೊಸ ಮೊಬೈಲ್ ತೊಗೊಂಡ್ರು ಕೂಡ ನಾವು ಏನು ಮಾಡ್ತೀವಿ? ಪೂರ್ತಿ ಚಾರ್ಜಿಂಗ್ ಮಾಡ್ತೀವಿ ಅಲ್ವಾ? ಅದೇ ಥರನೇ ಇಲ್ಲೂ ನಾವು ಪೂರ್ತಿ ಚಾರ್ಜಿಂಗ್ ಮಾಡಬೇಕಾಗುತ್ತೆ. ಕ್ಲಾರಿಟಿ ಸಿಕ್ಕಿದೆಯಾ ಇಲ್ಲವರೆಗೂ ಕೂಡ? ರೈಟ್. ಇವಾಗ ನಾನು ಸ್ಕ್ರೀನ್ ಶೇರಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಯಾವ್ಯಾವ ಅಪ್ಲಿಕೇಶನ್ಸ್ಗಳು ನಮಗೆ ಬೇಕು ಹೀಲಿ ಯೂಸ್ ಮಾಡೋದಕ್ಕೆ ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ಳೋಣ. ಇವಾಗ ಅಪ್ಲಿಕೇಶನ್ಸ್ಗಳು ಅಂತ ನಾವು ನೋಡಕ್ ಹೋದಾಗ, ಸ್ಕ್ರೀನ್ ಶೇರಿಂಗ್, 1 ಸೆಕೆಂಡ್, ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ನಾವು. ಓಕೆ, ನನ್ನ ಮೊಬೈಲ್ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತದೆ ಅಂತ ಭಾವಿಸ್ತೀನಿ. ಸೊ ನನ್ನ ವಾಯ್ಸು ಕೂಡ ಕ್ಲಾರಿಟಿ ಇದೆ ಅಂತ ಭಾವಿಸ್ತೀನಿ. ಸೊ ಇವಾಗ ಇಲ್ಲಿಂದ ನೀವು ಹೀಲಿ ಅಪ್ಲಿಕೇಶನ್, ನೀವು ಫಸ್ಟು ಪ್ಲೇ ಸ್ಟೋರ್ಗೆ ಹೋಗ್ತೀರಾ. ಗೂಗಲ್ ಪ್ಲೇ ಸ್ಟೋರ್ ಇದ್ರೆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ, ಆ್ಯಪಲ್ ಫೋನ್ ಇದ್ರೆ ಆ್ಯಪಲ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ಗೆ ಹೋಗಿ ನೀವು ಯಾವ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತೀರಾ ಅಂದರೆ ಹೀಲಿ ಅಂತ ನೀವು ಟೈಪ್ ಮಾಡಿ. ಹೀಲಿ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಇಲ್ಲಿ ನಿಮಗೆ ಪಿಂಕ್ ಕಲರ್ ವೇವ್ಸ್ ಥರ ಇರೋವಂಥ ಒಂದು ಆ್ಯಪ್ ಕಾಣಿಸ್ತಾ ಇದೆ, ಹೀಲಿ 2 ಅಂದ್ಬಿಟ್ಟು. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋತೀರಾ. ಆಮೇಲೆ ಇಲ್ಲಿ ಬ್ಲೂ ಕಲರ್ ಈ ಒಂದು ಆ್ಯಪ್ ಇದೆ, ಹೀಲ್ ಅಡ್ವೈಸರ್ ಅನಾಲಿಸಿಸ್ 2 ಅಂದ್ಬಿಟ್ಟು ಈ ಆ್ಯಪಿನ ಹೆಸರು. ಇದನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋತೀರಾ. ಕರೆಂಟ್ಲಿ ಇವತ್ತಿನ ಟ್ರೈನಿಂಗಲ್ಲಿ ಹೀಲ್ ಪಿಂಕ್ ಆ್ಯಪು ಮತ್ತು ಹೀಲಿ ಬ್ಲೂ ಆ್ಯಪು ಎರಡರ ಕುರಿತಾಗಿನೇ ನಾವು ಮಾತಾಡೋಣ ಇವತ್ತಿನ ಟ್ರೈನಿಂಗಲ್ಲಿ. ಹೇಗೆ ಇದನ್ನು ನಾವು ಉಪಯೋಗಿಸ್ಕೊಳ್ಬಹುದು ಅಂತ. ಫಸ್ಟ್ ಏನು ಮಾಡ್ತೀರಾ? ನೀವು ಚಾರ್ಜಿಂಗಿಗೆ ಹಾಕ್ತೀರಾ. ಸೆಕೆಂಡ್ ಏನು ಮಾಡ್ತೀರಾ? ನೀವು ಈ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೋತೀರಾ. ಪಿಂಕ್ ಆ್ಯಪ್, ಬ್ಲೂ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತೀರಾ. ಇದೆರಡು ಡೌನ್ಲೋಡ್ ಮಾಡಿದ ನಂತರ ಮೂರನೇ ಆಪ್ಷನ್ ಹೀಲಿ ಬ್ಲೂ ಆ್ಯಪ್ಗೆ ಓಪನ್ ಮಾಡಿದ ತಕ್ಷಣ ನೀವು ಇದು 1 ಟೈಮ್ ಸೆಟಪ್ ಅನ್ನು ಕೇಳುತ್ತೆ. ಹೆಂಗೆ ಸೆಟಪ್ ಮಾಡಬೇಕು 1 ಟೈಮು? ಈ ಆ್ಯಪ್ ಡೌನ್ಲೋಡ್ ಆಗಿದ ತಕ್ಷಣನೇ ಕೂಡಲೇ ಅದು ನಿಮಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಕೇಳುತ್ತೆ. ನೀವು ಹೀಲಿ ಆರ್ಡರ್ ಮಾಡಿದಾಗ ನೀವು ಒಂದು ಮೇಲ್ ಐ ಡಿಯನ್ನು ಕೊಟ್ಟಿರ್ತೀರಾ. ಜರುರತ್ತಾಗಿ ಎಲ್ಲರೂ ಕೊಟ್ಟಿರ್ತೀರಾ, ಯಾರು ಕೊಟ್ಟಿಲ್ಲ ಅನ್ನಂಗೆ ಮಾತೇ ಇಲ್ಲ. ಆ ಮೇಲ್ ಐ ಡಿ ಮತ್ತೆ ಆ ಪಾಸ್ವರ್ಡ್ ರೀಸೆಟ್ ಲಿಂಕ್ ನಿಮಗೆ ಮೇಲ್ಗೆ ಬಂದಿರುತ್ತೆ. ಪಾಸ್ವರ್ಡ್ ರೀಸೆಟ್ ಲಿಂಕ್ ಮುಖಾಂತರ ನೀವು ಆ ಪಾಸ್ವರ್ಡನ್ನು ರೀಸೆಟ್ ಮಾಡಿರ್ತೀರಾ. ಸೊ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟು ಬ್ಲೂ ಆ್ಯಪ್ಗೆ ನೀವು ಲಾಗಿನ್ ಮಾಡ್ತೀರಾ. 1 ಟೈಮ್ ಸೆಟಪ್ಗೆ ಅಂತ OTPನ ಕೇಳುತ್ತೆ. ಆ OTP ನಿಮ್ಮ ಮೇಲ್ ಬಾಕ್ಸ್ಗೆ ಹೋಗುತ್ತೆ. ಆ ಮೇಲ್ ಬಾಕ್ಸ್ನಿಂದ ನೀವು OTP ತಗೊಂಡು ಬ್ಲೂ ಆ್ಯಪಲ್ಲಿ ಎಂಟ್ರ್ ಮಾಡ್ತೀರಾ. ಅದು 1 ಟೈಮ್ ಸೆಟಪ್ ಅಷ್ಟೇ. ಒನ್ಸ್ ನಾವು ಲಾಗಿನ್ ಮಾಡಿದ್ರೆ ಮುಗೀತು. ಮತ್ತೆ ನಾವು ಇನ್ನೊಂದ್ಸರಿ ಅದು OTP ಕೇಳುತ್ತೆ ಅನ್ನೋ ಮಾತಿಲ್ಲ. ಮತ್ತೆ ನೀವು ಬೇರೆ ಮೊಬೈಲ್ಗೆ ಲಾಗಿನ್ ಮಾಡಬೇಕಂದ್ರೆ ಅದು ಕೇಳುತ್ತೆ. ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿದ್ರೆ ಮತ್ತೆ ಅದು ಲಾಗಿನ್ ಮಾಡಬೇಕಾದ್ರೆ ಕೇಳುತ್ತೆ. ಸೊ ಪಾಯಿಂಟ್ ನಂಬರ್ ಇವಾಗ ಏನೇನು ಮಾಡ್ತೀವಿ? ಫಸ್ಟ್ ನಾವು ಹೀಲಿ ಡಿವೈಸನ್ನು ಚಾರ್ಜಿಂಗ್ಗೆ ಮಾಡ್ತೀವಿ. ಸೆಕೆಂಡ್ ನಾವು ಹೀಲಿ ಡಿವೈಸನ್ನು ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೋತೀವಿ. ಥರ್ಡ್ ನಾವು ಲಾಗಿನ್ ಮಾಡ್ತೀವಿ. ಓಕೆನಾ? ಈ 3 ಸ್ಟೆಪ್ಪು ಕ್ಲಾರಿಟಿ ಇದೆ ಅಂತ ಭಾವಿಸ್ತೀನಿ. ಕ್ಲಾರಿಟಿ ಇದೆಯಾ ಎಲ್ಲರಿಗೂ? ಕ್ಲಾರಿಟಿ ಇದ್ರೆ ಎಸ್ ಅಂತ ಕೊಡಿ. ಕ್ಲಾರಿಟಿ ಇದ್ರೆ ಎಸ್ ಅಂತ ಕೊಡಿ ಮೆಸೇಜಲ್ಲಿ. ಓಕೆ, ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಫೈನ್, ಪರ್ಸನಲ್ ಮೆಸೇಜಸ್ ಅಲ್ಲಿ ಬರ್ತಾ ಇದೆ. ಓಕೆ, ಫೈನ್, ವಂಡರ್ಫುಲ್. ಸೊ ಇವಾಗ ನಾವು ನೆಕ್ಸ್ಟ್ ನೋಡೋಣ ಏನು ಅಂದ್ಬಿಟ್ಟು ಹೇಗೆ ಇದನ್ನ ಯೂಸ್ ಮಾಡಬಹುದು ಅನ್ನೋದ್ರ ಕುರಿತಾಗಿ. ಇವಾಗ ಇಲ್ಲಿವರೆಗೂ ಮುಗಿದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡ್ತೀರಾ. ಇವಾಗ ನನ್ನ ಹತ್ರ 2 ಹೀಲಿ ಡಿವೈಸ್ಗಳಿದಾವೆ. ಒಂದು ಹೀಲಿ ಡಿವೈಸ್ ಬ್ಲ್ಯಾಕ್ ಹೀಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಕರೆಂಟ್ಲಿ. ನಾನು ಕೂಡ ಕೋರೆನ್ಸ್ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಕೊಡಬೇಕಾದ್ರೆ ನಾನು ಯೂಶಲಿ ರನ್ ಮಾಡ್ತೀನಿ. ಇನ್ನೊಂದು ವೈಟ್ ಹೀಲಿ ಡಿವೈಸ್ ಮುಖಾಂತರ ನಿಮಗೆ ಈ ಟ್ರೈನಿಂಗ್ ಅನ್ನ ಕೊಡ್ತೀನಿ. ಇಲ್ಲಿ ನೀವು ಮೀ ಅನ್ನುವಂಥ ಪ್ರೊಫೈಲ್ಗೆ ಹೋಗಿ ನಿಮ್ಮ ಪ್ರೊಫೈಲನ್ನು ನೀವು ಕ್ರಿಯೇಟ್ ಮಾಡ್ಕೋತೀರಾ. ಇಲ್ಲಾಂದರೆ ಕ್ಲೈಂಟ್ಸ್ ಅಂತ ಹೋಗ್ತೀರಾ. ಸಿಂಪಲ್ ವೇ ಆಫ್ ಕ್ರಿಯೇಟಿಂಗ್ ದಿ ಪ್ರೊಫೈಲ್ ಇನ್ ದಿ ಬ್ಲೂ ಆ್ಯಪ್. ಏನು ಮಾಡ್ತೀರಾ?
ಕ್ಲೈಂಟ್ಸ್ ಅಂತ ಹೋಗ್ತೀರಾ, ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ. ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಇದು ನಿಮ್ಗೆ ಇಷ್ಟು ಆಪ್ಷನ್ ಕೊಡುತ್ತೆ. ಸೆಲೆಕ್ಟ್ ವಾಟ್ ಟೈಪ್ ಆಫ್ ಪ್ರೊಫೈಲ್ ನೀವು ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಕುರಿತಾಗಿ. ಪರ್ಸನ್ನ, ಅನಿಮಲ್ಲ, ಪ್ಲಾಂಟ್ಸಾ, ಆರ್ಗನೈಸೇಷನ್, ಬಿಲ್ಡಿಂಗ್, ವೆಹಿಕಲ್ ಅನ್ನೋದೆಲ್ಲಾನು ಕೂಡ ಕಾಂಬಿನೇಷನ್ ನಿಮಗೆ ಕೊಡುತ್ತೆ. ನೀವು ಪರ್ಸನ್ ಅಂತ ಚೂಸ್ ಮಾಡ್ಕೋತೀರಾ. ಚೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫೋಟೋವನ್ನು ನೀವು ಅಪ್ಲೋಡ್ ಮಾಡ್ತೀರಾ. ಅಂದರೆ ನಿಮ್ಮ ಕರೆಂಟ್ ಫೋಟೋ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಕರೆಂಟ್ ಫೋಟೋ ಆಗಿರಬೇಕು, ಫೋಟೋ ಕ್ಲೋಸ್ ಬೈ ಆಗಿರಬೇಕು, ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಅಥವಾ ಯಾವುದೇ ಥರದ ಲೈಟ್ ಕಲರ್ದಾಗಿರಬೇಕು. ಆಮೇಲೆ ಹೈ ಕಾಂಟ್ಯಾಕ್ಟು ಕ್ಯಾಮ್ರಾನ ನೋಡ್ತಾ ಇರಬೇಕು. ಗಾಗಲ್ಸ್ ಹಾಕೊಂಡು ಫೋಟೋ ತೊಗೊಂಡು ಅಪ್ಲೋಡ್ ಮಾಡುವಂಥದ್ದು, ಗ್ಲಾಸಿ ಸರ್ಫೇಸ್ ಮೇಲೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಫೋಟೋ ಅಪ್ಲೋಡ್ ಮಾಡುವಂಥದ್ದು, ಯಾವುದೋ ದೂರದ್ದು ಫೋಟೋನ ಅಪ್ಲೋಡ್ ಮಾಡುವಂಥದ್ದು, ನಿಮ್ಮ ಓನ್ ಪಿಕ್ಕನ್ನು ಅದೆಲ್ಲ ಮಾಡುವಾಗಿಲ್ಲ. ಇದು ಅನಾಲಿಸಿಸ್ ಅಲ್ಲಿ ನಿಮ್ಮ ಹೈಯನ್ನು ಕೂಡ ರೀಡ್ ಮಾಡುತ್ತೆ, ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ರೀಡ್ ಮಾಡುತ್ತೆ. ಎಲ್ಲಾನು ಸೇರಿ ನಿಮ್ಗೆ ಹೀಲಿಂಗ್ ಮಾಡೋದಕ್ಕೋಸ್ಕರನೇ ಅಷ್ಟು ಕ್ಲೋಸ್ ಬೈ ಫೋಟೋ ಅವಶ್ಯಕತೆ ಇರುವಂತದ್ದು. ನಾನಿವಾಗ ಒಂದು ಫೋಟೋನ ಕ್ಲಿಕ್ ಮಾಡಿ ನಿಮಗಾಗಿ ನಾನು ತೋರಿಸ್ತೀನಿ, ನೀವು ತಿಳ್ಕೊಳ್ಳಿ ಹೇಗೆ ಅನ್ಬಿಟ್ಟು. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಯೂಸ್ ಕ್ಯಾಮ್ರಾ ಅಂತ ಕೊಡಿ. ನೋಡಿ, ಇಷ್ಟು ಕ್ಲೋಸ್ ಬೈ ಫೋಟೋ ಆಗಿರ್ಬೇಕು. ನೀವು ಕ್ಲಿಕ್ ಮಾಡುವಂತ ಫೋಟೋ ಇಷ್ಟು ಕ್ಲೋಸ್ ಬೈ ಫೋಟೋ ಆಗಿರ್ಬೇಕು. ಬರೀ ನಿಮ್ಮ ಫೇಸ್ ಅಷ್ಟೇ, ನಿಮ್ಮ ಐ ಸೈಟ್ ಇಷ್ಟೇ ಕಾಣಿಸ್ಬೇಕು. ಗಾಗಲ್ಸ್ ಎಲ್ಲ ಏನು ಹಾಕೋಂಗಿಲ್ಲ, ಓಕೆನಾ. ಪ್ಲೈನ್ ಬ್ಯಾಕ್ ಗ್ರೌಂಡ್ ಇರಬೇಕು. ನಾನು ಟ್ರೈನಿಂಗ್ ಅಲ್ಲಿರೋ ಕಾರಣ ಸ್ವಲ್ಪ ಆ ಕಡೆ ಈ ಕಡೆ ಅದೆಲ್ಲ ಕಾಣಿಸ್ತದೆ, ಇಲ್ಲಾಂದ್ರೆ ಪ್ಲೈನ್ ಬ್ಯಾಕ್ ಗ್ರೌಂಡ್ ಇರಬೇಕು. ಇವಾಗ ನಾನು ಇದನ್ನ ಓಕೆ ಅಂತ ಕೊಡ್ತೀನಿ. ಇವಾಗ ನಿಮ್ಮ ಹೆಸರನ್ನ ಕೊಡಬೇಕು. ಸಿನ್ಸ್ ಇದು ಡೆಮೋ ಆಗಿರೋ ಕಾರಣದಿಂದ ನಾನು ಜಸ್ಟ್ ಏನಾದರೂ ಒಂದು ಹೆಸರು ಕೊಡೋದಕ್ಕೆ ಇಷ್ಟಪಡ್ತೀನಿ, ಡೆಮೋ ಅಂತಾನೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮ್ಮ ಆಕ್ಚುಯಲ್ ಹೆಸರನ್ನ ಹಾಕ್ಬೇಕು. ಡೆಮೋ ಅಂತ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ರೆಕಾರ್ಡ್ ವೈಬ್ರೇಷನ್ ಬಹಳ ಇಂಪಾರ್ಟೆಂಟ್ ಪ್ರೊಸೆಸ್ ಇದು. ರೆಕಾರ್ಡ್ ವೈಬ್ರೇಷನ್, ನೀವು ಈ ವೈಬ್ರೇಷನ್ ರೆಕಾರ್ಡ್ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಬೇರೆದಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯ ಬಾಡಿ ವೈಬ್ರೇಷನ್ ಕೂಡ ಬೇರೆದಿರುತ್ತೆ. ಇದು ನೀವೇನ್ ಮಾಡ್ತೀರಾ, ನಿಮ್ಮ ಹೀಲಿ ಡಿವೈಸ್ ಅನ್ನ ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೋತೀರಾ, ಲೆಗ್ಸ್ ಅನ್ನ ಕ್ರಾಸ್ ಮಾಡ್ಕೊಳ್ಳಲ್ಲ, ಓಪನ್ ಲೆಗ್ಸ್ ಅಲ್ಲಿ ಇಡ್ತೀರಾ, ವೈಬ್ರೇಷನ್ ನ ರೆಕಾರ್ಡ್ ಮಾಡ್ತೀರಾ. ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೆಕಾರ್ಡ್ ವೈಬ್ರೇಷನ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇದು ಫಸ್ಟ್ ಟೈಮ್ ಆಗಿರೋ ಕಾರಣದಿಂದ ನಿಮಗೆ ಸ್ಕ್ಯಾನ್ ದಿ ಡಿವೈಸ್ ಅಂತ ತೋರಿಸುತ್ತೆ. ನನಗೆ ಇಲ್ಲಿ ಹಾಗೆ ಡೈರೆಕ್ಟ್ಲಿ ತಗೊಂಡು ಹೋಗ್ತದೆ, ಬಟ್ ಫಸ್ಟ್ ಟೈಮ್ ಆಗಿರೋ ಕಾರಣದಿಂದ ನಿಮಗೆ ಸ್ಕ್ಯಾನ್ ದಿ ಡಿವೈಸ್ ಅಂತ ಕೇಳುತ್ತೆ. ಸರ್ಚ್ ಫಾರ್ ಡಿವೈಸ್ ಅಂತ ಕೊಡಿ, ಆಮೇಲೆ ಸ್ಕ್ಯಾನ್ ಆಗುತ್ತೆ, ನೀವು ಕನೆಕ್ಟ್ ಮಾಡ್ತೀರಾ. ಓಕೆನಾ. ಸೊ ಇವಾಗ ಇನಿಷಿಯಲಿ ನಾನು ಕೊಡುವಂತ ಟ್ರೈನಿಂಗು ಫಸ್ಟ್ 7 ಡೇಸ್ಗೆ ಏನ್ ಮಾಡಬೇಕು ಅನ್ನೋದ್ರ ಕುರಿತಾಗಿನೇ ಇರುತ್ತೆ. ಫಸ್ಟ್ 7 ಡೇಸ್ ನಾವು ಗೋಲ್ಡ್ ಸೈಕಲ್ ಅನ್ನ ಬಿಟ್ಟು ಬೇರೆ ಯಾವುದನ್ನು ಕೂಡ ನಾವು ಗಮನವನ್ನ ಹರಿಸೋಲ್ಲ. ಗೋಲ್ಡ್ ಸೈಕಲ್ ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್. ರೆಕಾರ್ಡ್ ವೈಬ್ರೇಷನ್ ಆಗ್ಬೇಕಾದ್ರೆ ಮಾತಾಡೋ ಹಾಗಿಲ್ಲ. ಇವಾಗ ಕರೆಂಟ್ಲಿ ವೈಬ್ರೇಷನ್ ರೆಕಾರ್ಡ್ ಆಗ್ತಾ ಇದೆ, ನಾನು ಟ್ರೈನಿಂಗ್ ಕೊಡ್ತಾ ಇರೋ ಕಾರಣದಿಂದ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ನೀವು ಆತರ ಮಾಡೋ ಹಾಗಿಲ್ಲ, ಓಕೆನಾ. ಆಮೇಲೆ ಟೈಟಲ್ ಕೊಡಿ, ಮಿಸ್ಟರ್ ಇದ್ರೆ ಮಿಸ್ಟರ್ ಕೊಡಿ, ಮಿಸ್ ಇದ್ರೆ ಮಿಸ್ ಕೊಡಿ, ಏನಿದೆಯೋ ಅದ್ರ ಪ್ರಕಾರ ಟೈಟಲ್ ಅನ್ನ ಕೊಡಿ. ಆಮೇಲೆ ನಿಮ್ಮ ಆಕ್ಚುಯಲ್ ಡೇಟ್ ಆಫ್ ಬರ್ತ್ ಅನ್ನ ಕೊಡಿ, ಏನಿದೆಯೋ ಅದೇ ನಿಮ್ಮ ಆಕ್ಚುಯಲ್ ಡೇಟ್ ಆಫ್ ಬರ್ತ್ ಅನ್ನ ಕೊಡಿ. ಪ್ಲೇಸ್ ಆಫ್ ಬರ್ತ್ ಏನಿದೆಯೋ ಅದೇ ಎಕ್ಸಾಕ್ಟ್ಲಿ ಕೊಡಿ, ಪ್ಲೇಸ್ ಆಫ್ ಬರ್ತ್ ಅನ್ನ. ಆಮೇಲೆ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿ, ಫೋನ್ ನಂಬರು, ಸ್ಟ್ರೀಟು, ಪೋಸ್ಟ್ ಕೋಡು ಅವಶ್ಯಕತೆ ಇಲ್ಲ, ಬರೀ ಕಂಟ್ರಿಯನ್ನ ಮಾತ್ರ ಕೊಡಿ. ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಇಷ್ಟೇ ಪ್ರೊಫೈಲ್ ಕ್ರಿಯೇಷನ್. ಇಷ್ಟು ಮಾಡೋದ್ರಿಂದ ಪ್ರೊಫೈಲ್ ಕ್ರಿಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ನೀವು ಪ್ರೊಫೈಲ್ ಕ್ರಿಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗ್ತೀರಾ, ರೆಸೋನೆನ್ಸ್ ಹೀಲಿ ಪ್ರೋಗ್ರಾಮ್ ಗ್ರೂಪ್ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಎಲ್ಲಿ ಕ್ಲಿಕ್ ಮಾಡ್ತೀರಾ, ರೆಸೋನೆನ್ಸ್ ಹೀಲಿ ಪ್ರೋಗ್ರಾಮ್ ಗ್ರೂಪ್ ಅನಾಲಿಸಿಸ್ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಪ್ಲಸ್ ಮಾರ್ಕ್. ಇಲ್ಲಿಗೆ ಹೋಗಿ ನೀವು ಗೋಲ್ಡ್ ಸೈಕಲ್ ಅನ್ನ ಮಾತ್ರ ನೀವು ಅನಾಲಿಸಿಸ್ ಮಾಡ್ತೀರಾ. ಇದು ನನ್ನ ಪ್ರೊಫೈಲ್ ಅಲ್ಲ, ನಾನು ಜಸ್ಟ್ ಒಂದು ಡೆಮೋ ಪ್ರೊಫೈಲ್ಗೋಸ್ಕರ ಕ್ರಿಯೇಟ್ ಮಾಡಿರೋಂಥದ್ದು. ನೀವು ನಿಮ್ಮ ಪ್ರೊಫೈಲ್ ಅಲ್ಲಿ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಅನ್ನ ಮಾತ್ರ ನೀವು ಅನಾಲಿಸಿಸ್ ಮಾಡ್ತೀರಾ, ಬೇರೆ ಯಾವುದನ್ನು ಕೂಡ ನೀವು ಮಾಡಲ್ಲ. ಯಾಕಂದ್ರೆ ಗೋಲ್ಡ್ ಸೈಕಲ್ ಡಿಟಾಕ್ಸಿಫಿಕೇಶನ್ ಆದ ನಂತರನೇ ಯಾವುದೇ ಪ್ರೋಗ್ರಾಮ್ ತೊಳೆದ್ರು ಕೂಡ ಒಳ್ಳೇದು. ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ನಿಜಕ್ಕೂ ಗೋಲ್ಡ್. ಸಾಕಷ್ಟು ಹೀಲಿಂಗ್ ಎನರ್ಜೀಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಸಾಕಷ್ಟು ಬದಲಾವಣೆಯನ್ನ ಜನಗಳು ಅವ್ರ ಜೀವನದಲ್ಲಿ ನೋಡ್ತಾರೆ. ಈ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋ ಮುನ್ನಾನೆ 7 ಡೇಸ್ ಪ್ರೋಗ್ರಾಮ್ ಇದು, 7 ಡೇಸ್ ಶೆಡ್ಯೂಲ್ ಇದೆ. 7 ಡೇಸ್ ಯಾವ ತರ ತಗೋಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಓಕೆನಾ. ಬ್ಲೂ ಆಪ್ ಅಲ್ಲಿ ಗೋಲ್ಡ್ ಸೈಕಲ್ ಯಾವ ತರ ತಗೋಬೇಕು ಅಂತ ನಾನು ನಿಮ್ಗೆ ಇವಾಗ ಟೀಚ್ ಮಾಡ್ತೀನಿ.
ಓಕೆನಾ. ಇವಾಗ ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಡಿ. ಇದು ಅನಾಲಿಸಿಸ್ ಆಗ್ತಾ ಇದೆ ಇವಾಗ ಕರೆಂಟ್ಲಿ. ಗೋಲ್ಡ್ ಸೈಕಲ್ ಅನಾಲಿಸಿಸ್ ನಡೀತಾ ಇದೆ ಇವಾಗ ಕರೆಂಟ್ಲಿ ನಿಮ್ಗೆ. ಇದು ಗೋಲ್ಡ್ ಸೈಕಲ್ ಅನಾಲಿಸಿಸ್ ಆಗಿದೆ. ಏನ್ ಬೇಕಾಗಿದೆ, ಇದು ಗೋಲ್ಡ್ ಸೈಕಲ್ ಅನಾಲಿಸಿಸ್ ರಿಪೋರ್ಟ್ ಬಂದ ನಂತರ ಇದೇ ರಿಪೋರ್ಟ್ಗೆ ನೀವು ವೈಬ್ರೇಟ್ ಅಂತ ಕ್ಲಿಕ್ ಮಾಡ್ತೀರಾ. ಇಲ್ಲಿ ವೈಬ್ರೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನೆಕ್ಸ್ಟ್ ವಿಂಡೋ ಬರುತ್ತೆ, ಸೆಲೆಕ್ಟ್ ಡ್ಯೂರೇಷನ್. ಇಲ್ಲಿ ನೀವು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 38 ಸೆಕೆಂಡ್ಸ್ ಅನ್ನ ಚೂಸ್ ಮಾಡಿಕೊಂಡು ಸ್ಟಾರ್ಟ್ ಅಂತ ಕೊಡ್ತೀರಾ. ಇದು ನಿಮ್ಮ ಔರಿಕ್ ಬಾಡಿಯನ್ನ ಕ್ಲೆನ್ಸ್ ಮಾಡ್ತಾ ಇದೆ ಬ್ಲೂ ಆಪ್ ಮುಖಾಂತರ. ಬ್ಲೂ ಆಪ್ ಪೂರ್ತಿ ನಿಮ್ಗೆ ಡಿಸ್ಟೆಂಟ್ ಹೀಲಿಂಗ್ಗೆ ಹೆಲ್ಪ್ ಆಗುತ್ತೆ. ನೀವು ನಿಮ್ಮ ಸ್ವಂತ ಹೀಲಿಂಗು ಕೂಡ ಮಾಡ್ಕೋಬಹುದು, ಡಿಸ್ಟೆಂಟ್ ಹೀಲಿಂಗು ಕೂಡ ಮಾಡಬಹುದು. ಫಸ್ಟ್ ನಾವು ಬೇರೆಯವ್ರಿಗೆ ಹೀಲ್ ಮಾಡೋದಕ್ಕಿಂತ ಮುನ್ನ ನಮ್ಮ ಎನರ್ಜಿನ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಗೆ ಬ್ಲೂ ಆಪ್ ಹೀಲಿಂಗ್ ಕರೆಂಟ್ಲಿ ನಡೀತಾ ಇದೆ. ಓಕೆನಾ. 38 ಸೆಕೆಂಡ್ಸ್ ಎಷ್ಟು ಸರಿ ಮಾಡ್ತೀರಾ? 7 ಟೈಮ್ಸ್. ಎಂತಕ್ಕೆ 7 ಟೈಮ್ಸ್? 7 ಚಕ್ರಾಸ್. ಓಕೆನಾ. 7 ಟೈಮ್ಸ್ ಮಾಡ್ತೀರಾ. ಆಮೇಲೆ 7 ಟೈಮ್ಸ್ ಆದ ನಂತರ 27 ಮಿನಿಟ್ಸ್ ಇಲ್ಲೇ ಇದೆ, ಸೆಲೆಕ್ಟ್ ಡ್ಯೂರೇಷನ್ ಕೆಳಗಡೆನೆ 27 ಮಿನಿಟ್ಸ್ ಇದೆ. ಹಾಗೆ ಮಾಡ್ಕೊಂಡು ಹೋಗಿ 27 ಮಿನಿಟ್ಸ್ ಕೊಡಿ, ಸ್ಟಾರ್ಟ್ ಅಂತ ಕೊಡಿ. ಇದು 27 ಮಿನಿಟ್ಸ್ ತನ್ನ ಪಾಡಕ್ಕೆ ತನ್ನ ಹೀಲಿಂಗ್ ಆಗುತ್ತೆ. ಇದು ನಾನು ಕೊಡ್ತಾ ಇರೋ ಟ್ರೈನಿಂಗು ಈಲಿ ಅಕಾಡೆಮಿ ಮುಖಾಂತರವಾಗಿ. ಓಕೆನಾ. ನೀವು ಪೂರ್ತಿ ಯೂಸ್ ಮಾಡಿ, ಬ್ಲೂ ಆಪ್ ಅನ್ನ ಆರಾಮಾಗಿ ಯೂಸ್ ಮಾಡಿ, ಬಹಳ ಒಳ್ಳೇದಾಗುತ್ತೆ. ಬ್ಲೂ ಆ್ಯಪು ಪಿಂಕ್ ಆ್ಯಪು ಎರಡು ಸೇರಿ ನೀವು ಒಟ್ಟೊಟ್ಟಿಗೆ ತಗೋಬೇಕಾಗತ್ತೆ ಗೋಲ್ಡ್ ಸೈಕಲ್ ಅನ್ನ. ಬ್ಲೂ ಆ್ಯಪ್ ರನ್ ಫಸ್ಟ್ ನೀವು ಬ್ಲೂ ಆ್ಯಪ್ ಅನ್ನು ರನ್ ಮಾಡ್ಬೋದು, ಫಸ್ಟ್ ನೀವು ಪಿಂಕ್ ಆ್ಯಪ್ ಅನ್ನು ಆದ್ರೂ ರನ್ ಮಾಡ್ಬೋದು, ಯಾವ್ದಾದ್ರು ರನ್ ಮಾಡಿ. ಬಟ್ ಬ್ಲೂ ಆ್ಯಪು ಪಿಂಕ್ ಆ್ಯಪು ಬೈ ಎಂಡ್ ಆಫ್ ದಿ ಡೇ ಎರಡು ಕೂಡ ಕಂಪ್ಲೀಟ್ ಆಗಿರ್ಬೇಕು. ಇವತ್ತು ಫಸ್ಟ್ ಡೇ ಮಾಡ್ಬೇಕಾದ್ರೆ ನೀವು 38 ಸೆಕೆಂಡ್ಸ್ ಅನ್ನ 7 ಟೈಮ್ಸ್ ಮಾಡ್ತೀರಾ, 27 ಮಿನಿಟ್ಸ್ ನ 2 ಟೈಮ್ಸ್ ಮಾಡ್ತೀರಾ. ನಾಳೆಯಿಂದ ನೀವು ಬರೀ 27 ಮಿನಿಟ್ಸ್ 2 ಟೈಮ್ಸ್ ಇದೇ ರಿಪೋರ್ಟ್ ಮಾಡ್ತೀರಾ. ಮತ್ತೆ ನೀವು ಹೊಸ ರಿಪೋರ್ಟ್ ಅನಾಲಿಸಿಸ್ ಮಾಡಲ್ಲ. ಈ ರಿಪೋರ್ಟ್ ಎಲ್ಲಿ ಸಿಗುತ್ತೆ ನಿಮಗೆ ಇವಾಗ? ಈ ರಿಪೋರ್ಟು ಆ ಸ್ಪೆಸಿಫಿಕ್ ವ್ಯಕ್ತಿಯ ಹಿಸ್ಟ್ರಿಯಲ್ಲಿ. ಇಲ್ಲಿ ಒಂದು ಅನಾಲಿಸಿಸ್ ಆಪ್ಷನ್ ಇದೆ, ನೆಕ್ಸ್ಟ್ ಪ್ರೊಫೈಲ್ ಇದೆ, ನೆಕ್ಸ್ಟ್ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಆ ಹಿಸ್ಟ್ರಿಯಲ್ಲಿ ನಿಮಗೆ ಸಿಗುತ್ತೆ ಈ ರಿಪೋರ್ಟ್. ನೀವು ಪ್ರೀವಿಯಸ್ ಆರೋ ಮಾರ್ಕ್ ಇಲ್ಲಿ ಕಾಣಿಸ್ತಾ ಇದೆ. ಬೈ ಚಾನ್ಸ್ ಇವತ್ತು ಫ್ರೈಡೆ, ನೆಕ್ಸ್ಟ್ ಮಂಡೇ ಬಂದಾಗ ಈ ರಿಪೋರ್ಟ್ ಕಾಣಿಸಲ್ಲ. ಅವಾಗ ನೀವು ಪ್ರೀವಿಯಸ್ ವೀಕ್ ಇಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಕೆಳಗಡೆ ಆರೋ ಮಾರ್ಕ್ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ ವೀಕ್ಗೆ ಹೋಗುತ್ತೆ. ಅವಾಗ ಅಲ್ಲೂ ಕೂಡ ನಿಮ್ಮ ಓದ್ ವಾರದ ಏನ್ ಅನಾಲಿಸಿಸ್ ಮಾಡಿದ್ದೀರಾ, ಏನ್ ಪ್ರೋಗ್ರಾಮ್ ತಗೊಂಡಿದ್ದೀರಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ನೀವು ಗೋಲ್ಡ್ ಸೈಕಲ್ ಎನರ್ಜೀಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ನಿಮಗೆ ಗೊತ್ತಾಗೋದು ಎಷ್ಟು ಪವರ್ಫುಲ್ ಇದೆ ಈ ಟೆಕ್ನಾಲಜಿ, ಎಷ್ಟು ನಾವು ಬ್ಲೆಸ್ಡ್ ಇದೀವಿ ನಮ್ಮ ಜೀವನದಲ್ಲಿ, ಇದು ನಮ್ಮ ಜೀವನಕ್ಕೆ ಬಂದಿದೆ ಅನ್ಬಿಟ್ಟು. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದ್ಯಾ? ಇಷ್ಟೇ ಬ್ಲೂ ಆ್ಯಪ್. ಫಸ್ಟ್ ಏನ್ ಮಾಡಬೇಕು, ಹೀಲ್ ಡಿವೈಸ್ ಬಂದಿದ ತಕ್ಷಣ ಚಾರ್ಜಿಂಗ್ ಹಾಕ್ಬೇಕು, ಆಮೇಲೆ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಬೇಕು, ಆಮೇಲೆ ಬ್ಲೂ ಆ್ಯಪ್ಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಮಾಡಬೇಕು. ಬ್ಲೂ ಆ್ಯಪ್ಗೆ ಮಾತ್ರ, ಬ್ಲೂ ಆ್ಯಪ್ ಪಿಂಕ್ ಆ್ಯಪ್ ಎರಡಕ್ಕೂ ಕೂಡ. ಆಮೇಲೆ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಪ್ರೊಫೈಲ್ ಕ್ರಿಯೇಟ್ ಮಾಡಿದ ನಂತರ 4th ಸ್ಟೆಪ್, 5th ಸ್ಟೆಪ್ ಏನ್ ಮಾಡಬೇಕು? 5th ಸ್ಟೆಪ್ ಏನ್ ಮಾಡಬೇಕು? ಪ್ರೊಫೈಲ್ ಕ್ರಿಯೇಟ್ ಮಾಡಿದ ನಂತರ ಗೋಲ್ಡ್ ಸೈಕಲ್ ಅನ್ನ ಅನಾಲಿಸಿಸ್ ಮಾಡಬೇಕು. ಆಮೇಲೆ 6th ಸ್ಟೆಪ್ 38 ಸೆಕೆಂಡ್ 7 ಟೈಮ್ಸ್ ಕೊಡಬೇಕು. ಆಮೇಲೆ 27 ಮಿನಿಟ್ಸ್ 2 ಟೈಮ್ಸ್ ಕೊಡಬೇಕು. ಇಲ್ಲಿವರೆಗೂ 6 ಸ್ಟೆಪ್ಗಳನ್ನ ನಾನು 1 by 1 ಆಗಿ ಯೂಸ್ ಮಾಡೋದನ್ನ ಬ್ಲೂ ಆ್ಯಪ್ ಕುರಿತಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಕ್ಲಾರಿಟಿ ಇದೆಯಾ ಇಲ್ಲವರೆಗೂ? ಇವಾಗ ನೀವು ಬ್ಲೂ ಆ್ಯಪ್ ಅಲ್ಲಿ ಅನಾಲಿಸಿಸ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಅನಾಲಿಸಿಸ್ ನಡೆದಿದೆ, ಎಲ್ಲ ಹೀಲಿಂಗು ನಡೀತಾ ಇದೆ. ಸೊ ಬ್ಲೂ ಆ್ಯಪ್ ಅನ್ನ ಆರಾಮಾಗಿ ಯೂಸ್ ಮಾಡಿ. ಓಕೆನಾ. ಥರ್ಡ್ ಡೇ, ಮೂರನೇ ದಿನದಿಂದ ನೀವು ಬ್ಯಾಕ್ ಫ್ಲವರ್ ಥೆರಪಿಯನ್ನು ಕೂಡ ನೀವು ಅನಾಲಿಸಿಸ್ ಮಾಡಬೇಕು. ಮೂರನೇ ದಿನದಿಂದ ನೀವೇನ್ ಮಾಡಬೇಕು? ಬ್ಯಾಕ್ ಫ್ಲವರ್ ಥೆರಪಿಯನ್ನು ಕೂಡ ನೀವು ಅನಾಲಿಸಿಸ್ ಮಾಡಬೇಕು. ಬ್ಯಾಕ್ ಫ್ಲವರ್ ಥೆರಪಿ ಎಲ್ಲಿ ಸಿಗುತ್ತೆ? ರೆಸೊನೆನ್ಸ್ ಡೇಟಾಬೇಸ್. ಇಲ್ಲಿ ಮೂರನೇ ಆಪ್ಷನ್ ನಿಮ್ಗೆ ಕಾಣಿಸುತ್ತೆ ನೋಡಿ. ನಿಮ್ಮ ಓನ್ ಪ್ರೊಫೈಲ್ಗೆ ಹೋಗಿ ಇಲ್ಲಿ ರೆಸೊನೆನ್ಸ್ ಡೇಟಾಬೇಸ್ ಅಂತ ಮೂರನೇ ಆಪ್ಷನ್ ಸಿಗುತ್ತೆ. ಈ ರೆಸೊನೆನ್ಸ್ ಡೇಟಾಬೇಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ಯಾಕ್ ಫ್ಲವರ್ ರೆಮಿಡೀಸ್ ಅಂತ ಪ್ರೋಗ್ರಾಮ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅನಾಲಿಸಿಸ್ ಕೊಡಿ. ಮೂರನೇ ದಿನದಿಂದ ಬ್ಯಾಕ್ ಫ್ಲವರ್ ರೆಮಿಡೀಸ್ ನೀವು ಅನಾಲಿಸಿಸ್ ಮಾಡ್ಬಿಟ್ಟು ಹೀಲಿಂಗ್ ತಗೊಳ್ಳೋದು ಮ್ಯಾಂಡೇಟ್ರಿ. ಇದು ನಿಮ್ಮ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಏನ್ ರಿಪೋರ್ಟ್ ಬಂದ್ರೂ ಪರವಾಗಿಲ್ಲ, ನೀವು ಇದನ್ನ ತೋಳೋ ಮುಖಾಂತರ ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಏನ್ ತೋತೀರಾ ಇದಕ್ಕೆ? 38 ಸೆಕೆಂಡ್ 7 ಟೈಮ್ಸ್ ತೋತೀರಾ, 27 ಮಿನಿಟ್ಸ್ ನ 2 ಟೈಮ್ಸ್ ತೋತೀರಾ. ಎವ್ರಿ ಡೇ 3rd ಡೇ ಇಂದ 7th ಡೇ ವರೆಗೂ ನೀವು ಇದನ್ನ ರೆಗ್ಯುಲರ್ ಆಗಿ ಮಾಡ್ತೀರಾ. ಓಕೆನಾ.
ಟೋಟಲಿ 8 ಸ್ಟೆಪ್ಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ ಇಲ್ಲವರೆಗೂ. ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೊಬ್ರಿಗೂ ಕೂಡ. ಸೊ ನನ್ಗಿಲ್ಲಿ ಮೆಸೇಜಸ್ ಓಕೆ, ಎಸ್ ಫೈನ್ ಫ್ರಮ್ ಬ್ಯಾಂಗ್ಳೂರ್. ಓಕೆ ಠೀಕ್ ರೈಟ್. ಸೊ ಇಲ್ಲವರೆಗೂ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಯಾ? ಇವಾಗ ನಾನು ನೆಕ್ಸ್ಟ್ ಹೋಗೋಣವಾ? ಬ್ಲೂ ಆಪ್ ಇಷ್ಟೇ ಶೆಡ್ಯೂಲು. ಬ್ಲೂ ಆಪ್ ಕುರಿತಾಗಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೂಡ ನೀವು ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ ನಾನು ನಿಮ್ಮ ಕ್ವಶನ್ಸ್ ಅನ್ನ ಕ್ಲಾರಿಫೈ ಮಾಡ್ತೀನಿ. ಬ್ಲೂ ಆಪ್ ಅಲ್ಲಿ ಬರೀ ಗೋಲ್ಡ್ ಸೈಕಲ್ ರಿಲೇಟೆಡ್ ಆಗಿರುವಂತ ಟ್ರೈನಿಂಗ್ ಮಾತ್ರ ಕ್ವಶನ್ಸ್ ಕೇಳಿ. ಮತ್ತೆ ನಾಳಿದ್ದಲ್ಲಿ ನಾನು ಹೌ ಟು ಯೂಸ್ ಇಲ್ಲಿ ಪೋಸ್ಟ್ 7 days ಅನ್ನುವಂತ ಟ್ರೈನಿಂಗ್ ಕೂಡ ಕೊಡ್ತೀನಿ. ಅವಾಗ ಪೋಸ್ಟ್ 7 days ಏನ್ ಟ್ರೈನಿಂಗ್ ಇದೆ ಅದ್ರ ಕುರಿತಾಗಿ ಕ್ವಶನ್ಸ್ ನ ಕೇಳಿ. ಇಲ್ಲಿ ನಿಮ್ಗೆ ಬ್ಲೂ ಆಪ್ ಕುರಿತಾಗಿ ಏನ್ ಕ್ವಶನ್ಸ್ ಇದೆ ಗೋಲ್ಡ್ ಸೈಕಲ್ದು ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ, ನೀವು ಕ್ವಶನ್ಸ್ ಕೇಳಿ. ಕ್ವಶನ್ಸ್ ಇದೆಯಾ ಅಂದ್ರೆ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಬರೀರಿ, ಅದು ನಿಮ್ಗೆ ಕ್ವಶನ್ಸ್ ಸಾರ್ಟ್ ಔಟ್ ಮಾಡ್ತೀನಿ. ಸೊ ಯಾರಿಗೂ ಏನು ಕ್ವಶನ್ಸ್ ಇಲ್ಲ, ನಾನು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತ ಭಾವಿಸ್ಬೋದು. ಓಕೆ, ಸೊ ರಾಘವೇಂದ್ರ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರಾಘವೇಂದ್ರ ಅವರೇ ಅನ್ಮ್ಯೂಟ್ ಮಾಡಿ, ವಿಡಿಯೋ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ನನ್ನ ಕಡೆಯಿಂದ ಅನ್ಮ್ಯೂಟ್ ಮಾಡೋದಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀನಿ. ಹೇಳಿ ರಾಘವೇಂದ್ರ ಅವರೇ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹಾ ನಮಸ್ತೆ, ಹೇಳಿ. ಮೇಡಮ್, ಇದು ಬ್ಲೂ ಆಪ್ ಅದು ಏನ್ ಸ್ಟೆಪ್ಸ್ ಇದೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ? ಅದು ಮಿಸ್ ಆಯ್ತು. ಓಕೆ, ಅಂದ್ರೆ ಆಫ್ಟರ್ ಇನ್ಸ್ಟಾಲ್ ಆದ್ಮೇಲೆ. ಹಾ ಓಕೆ, ಫಸ್ಟ್ ಇನ್ಸ್ಟಾಲ್ ಮಾಡ್ಬಿಡ್ತೀರಾ. ಇನ್ಸ್ಟಾಲ್ ಮಾಡಿದ ನಂತರ ನೀವು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಅದೆಲ್ಲ ಕ್ಲಿಯರ್ ಇದೆ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀರಾ, ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿದ ನಂತರ ಗೋಲ್ಡ್ ಸೈಕಲ್ ರೆಸೊನೆನ್ಸ್ಗೆ ಹೋಗ್ತೀರಾ. ಗೋಲ್ಡ್ ಸೈಕಲ್ಗೆ ನೀವು ರೆಸೊನೆನ್ಸ್ ಹೀಲಿ ಪ್ರೋಗ್ರಾಮ್ ಗ್ರೂಪ್ ಅನಾಲಿಸಿಸ್ಗೆ ಹೋಗ್ತೀರಾ. ಆಲ್ಫಾಬೆಟಿಕಲ್ ಆರ್ಡರ್ ಜಿ ಮೇಲೆ ಕ್ಲಿಕ್ ಮಾಡ್ತೀರಾ. ಗೋಲ್ಡ್ ಸೈಕಲ್ ಅನ್ನ ಅನಾಲಿಸಿಸ್ ಮಾಡ್ತೀರಾ. ಅನಾಲಿಸಿಸ್ ಮಾಡಿದಂತ ರಿಪೋರ್ಟ್ಗೆ ನೀವು 38 ಸೆಕೆಂಡ್ 7 times ವೈಬ್ರೇಷನ್ ಕೊಡ್ತೀರಾ. 27 minutes 2 times ವೈಬ್ರೇಷನ್ ಕೊಡ್ತೀರಾ. 3ನೇ ದಿನದಿಂದ ಬ್ಯಾಕ್ ಫ್ಲವರ್ ರೆಮಿಡೀಸ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಷ್ಟು ನಿಮಿಷ ಅಂದ್ರೆ ಮೇಡಮ್? 7 days 7 times 27 minutes 2 times. ಇದು ಬೇಸ್ ಫೌಂಡೇಶನ್ ಆಫ್ ಎನಿ ಬ್ಲೂ ಆಪ್ ಪ್ರೋಗ್ರಾಮ್. 38 seconds 7 times, 27 minutes 2 times. ಬೈ ಡಿಫಾಲ್ಟ್ ಅದು ಸಿಸ್ಟಮ್ ಅಲ್ಲೇ ಇರುತ್ತೆ, ಅದರಲ್ಲಿ ಇರುತ್ತೆ. ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಸೊ ಇಲ್ಲವರೆಗೂ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸಿಕ್ಕಿದೆಯಾ? ಎಸ್, ಅಬ್ಸಲ್ಯೂಟ್ಲಿ ಫೈನ್. ಇವಾಗ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೈನಿಂಗ್ ಹೋಗೋಣ. ಇವಾಗ ನಾವು ಪಿಂಕ್ ಆಪ್ ಅನ್ನೇ ಎಕ್ಸ್ಪ್ಲೋರ್ ಮಾಡೋಣ. ಹೇಗೆ ಪಿಂಕ್ ಆಪ್ ಯೂಸ್ ಮಾಡೋದು ಅನ್ನೋದ್ರ ಕುರಿತಾಗಿ. ಶಫಲಿಂಗ್ ಬಿಟ್ವೀನ್ ಒನ್ ಆಪ್ ಟು ಅನದರ್ ಆಪ್. ಒಂದು ಆಪ್ ಇಂದ ಇನ್ನೊಂದು ಆಪ್ಗೆ ನಾವು ಶಫಲ್ ಮಾಡ್ಬೇಕಂದ್ರೆ ಬ್ಲೂಟೂತ್ ಅನ್ನ ಆಫ್ ಮಾಡಿ ಮತ್ತೆ ನಾವು ಬ್ಲೂಟೂತ್ ಅನ್ನ ಆನ್ ಮಾಡ್ತೀವಿ. ಓಕೆನಾ? ಬ್ಲೂಟೂತ್ ನ ಆನ್ ಮಾಡಿದಾಗ ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕಿಂಗ್ ಸ್ಟಾಪ್ ಆಗ್ಬಿಡುತ್ತೆ. ಕನೆಕ್ಟೆಡ್ ಇದ್ದಾಗ ಬ್ಲೂ ಆಪ್ಗೆ ಗ್ರೀನ್ ಲೈಟ್ ಮತ್ತೆ ಬ್ಲೂಟೂತ್ ಎರಡು ಬ್ಲಿಂಕಿಂಗ್ ಅಲ್ಲಿ ಇರುತ್ತೆ. ಇವಾಗ ಡಿಸ್ಕನೆಕ್ಟ್ ಆಗಿದೆ. ಇವಾಗ ನಾನು ಮತ್ತೆ ಹೀಲಿ ಡಿವೈಸ್ ಅನ್ನ ಮಿಡ್ ಬಟನ್ ನ ಪ್ರೆಸ್ ಮಾಡಿ ಆನ್ ಮಾಡ್ತೀನಿ. ಆನ್ ಮಾಡಿ ಇಲ್ಲಿ ನಾನು ಹೀಲಿ ಬ್ಲೂ ಈ ಪಿಂಕ್ ಕಲರ್ ಆಪ್ಗೆ ಹೋಗ್ತೀನಿ. ನನ್ನ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಪಿಂಕ್ ಕಲರ್ ಆಪ್ಗೆ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾತ್ರ ನಿಮ್ಗೆ ಸ್ಕ್ಯಾನ್ ದಿ ಡಿವೈಸ್ ಅಂತ ತೋರಿಸುತ್ತೆ. ಫಸ್ಟ್ ಟೈಮ್ ಆದ ನಂತರ ನಿಮ್ಗೆ ಸ್ಕ್ಯಾನ್ ದಿ ಡಿವೈಸ್ ಅಂತ ತೋರಿಸಲ್ಲ. ಓಕೆನಾ? ಫಸ್ಟ್ ಟೈಮ್ ಆಗಿರೋ ಕಾರಣ ನಿಮ್ಗೆ ಸ್ಕ್ಯಾನ್ ದಿ ಡಿವೈಸ್ ಅಂತ ತೋರಿಸುತ್ತೆ. ಇದು ನೀವು ಕನೆಕ್ಟ್ ಆಗ್ತಾ ಕಾಣ್ತದೆ ನಿಮ್ಗೆ ಗ್ರೀನ್ ಲೈಟ್ ಮತ್ತೆ ಬ್ಲೂಟೂತ್ ಎರಡು ಬ್ಲಿಂಕಿಂಗ್ ಅಲ್ಲಿ ಇರುತ್ತೆ ಹೀಲಿ ಡಿವೈಸ್. ಓಕೆನಾ? ಸೊ ನಾನು ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಇದು ಬ್ಯಾಟ್ರಿ ಎಷ್ಟು % ಇದೆ, 100% ಇದೆಯಾ ಎಷ್ಟು ಅನ್ಬಿಟ್ಟು. ಬ್ಯಾಟ್ರಿ 30% ಹತ್ರ ಬರ್ತದೆ ಅನ್ಬೇಕಾದ್ರೆ ಚಾರ್ಜಿಂಗ್ ಹಾಕ್ಬಿಡಿ. ಓಕೆನಾ? ಇದು ಕ್ಲೋಸ್ ಮಾಡಿ. ಇದು ಗೋಲ್ಡ್ ಸೈಕಲ್ದು ಹಲವಾರು ಪ್ರೋಗ್ರಾಮ್ಸ್ ಲಿಸ್ಟ್ ಇದೆ. ಅಕಾರ್ಡಿಂಗ್ ಟು ನಿಮ್ಮ ಪ್ಯಾಕೇಜ್, ನೀವು ರೆಸೊನೆನ್ಸ್ ಪರ್ಚೇಸ್ ಮಾಡಿದ್ದೀರಾ, ಪ್ರೊಫೆಷನಲ್ ಪರ್ಚೇಸ್ ಮಾಡಿದ್ದೀರಾ, ಇಲ್ಲಾಂದ್ರೆ ರೆಸೊನೆನ್ಸ್ ಪ್ಲಸ್ ಪರ್ಚೇಸ್ ಮಾಡಿದ್ದೀರಾ, ಅಕಾರ್ಡಿಂಗ್ ಟು ದಟ್ ಹಲವಾರು ಪ್ರೋಗ್ರಾಮ್ಸ್ಗಳು ನಿಮ್ಮ ಹತ್ರ ಇರುತ್ತೆ. ಸೊ ಕರೆಂಟ್ಲಿ ಇವಾಗ ಗೋಲ್ಡ್ ಸೈಕಲ್ ಒಂದೇ ಕಾನ್ಸಂಟ್ರೇಷನ್ ಆಗಿರೋ ಕಾರಣದಿಂದ ಇವಾಗ ನಾನು ಗೋಲ್ಡ್ ಸೈಕಲ್ ಒಂದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಗೋಲ್ಡ್ ಸೈಕಲ್. 7 ದಿನದ 7 ತರಹದ ಪ್ರೋಗ್ರಾಮ್ಸ್ಗಳಿದೆ. ಒಂದು ದಿನಕ್ಕೆ ಒಂದೇ ಪ್ರೋಗ್ರಾಮ್ ಅನ್ನ ನಾವು 3 ಸರಿ ತಗೋತೀವಿ. ಏನು ಗೋಲ್ಡ್ ಸೈಕಲ್, ಏಂತಕ್ಕೆ ಗೋಲ್ಡ್ ಸೈಕಲ್ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇದು ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್. ನಾವು ಏನೇ ಫ್ರೀಕ್ವೆನ್ಸಿ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮ ಎಮೋಷನ್ ಡಿಟಾಕ್ಸಿಫೈ ಆಗಬೇಕು, ನಮ್ಮ ಬಾಡಿ ಡಿಟಾಕ್ಸಿಫೈ ಆಗಬೇಕು,
ನಮ್ಮ ಬರುವಂತ ಥಾಟ್ಸ್ ಆಗಿರ್ಲಿ, ಡೈಜೆಷನ್ಸ್ ಆಗಿರ್ಲಿ, ಸ್ಲೀಪಿಂಗ್ ಪ್ಯಾಟರ್ನ್ ಆಗಿ ಎಲ್ಲ ಒಂದು ತಕ್ಕ ಅಲೈನ್ಮೆಂಟ್ಗೆ ಬರಬೇಕು ಲೈಫ್ ಸುಧಾರಿಸ್ಬೇಕಂದ್ರೆ ಅಲ್ವಾ. ಪ್ಯೂರ್ ಬಂದು ನಮ್ಮ ಎಮೋಷನ್ಸ್ ನ ಪ್ಯೂರಿಫೈ ಮಾಡುತ್ತೆ, ನಮ್ಮ ಬಾಡಿನ ಪ್ಯೂರಿಫೈ ಮಾಡುತ್ತೆ. ಕೇರ್ ಬಂದು ಗಿವ್ಸ್ ದಟ್ ಸೆಲ್ಫ್ ಲವ್. ಬ್ಯಾಲೆನ್ಸಿಂಗ್ ಬಂದು ಬಾಡಿ ಮೈಂಡ್ ಸೋಲ್ ಮಧ್ಯೆ ಬ್ಯಾಲೆನ್ಸಿಂಗ್. ಬೀಯಿಂಗ್ ಇಸ್ ಸಮಥಿಂಗ್ ಕನೆಕ್ಟ್ಸ್ ಅಸ್ ವಿತ್ ಇನ್. ರಿಲ್ಯಾಕ್ಸ್ ಲಿಟ್ರಲಿ ನಿಮ್ಮ ಥಾಟ್ಸ್ ಅನ್ನ ಕಾಮ್ ಡೌನ್ ಮಾಡಿಸುತ್ತೆ. ರಿಲೀಸ್ ಆಲ್ ದಿ ಲೆಟ್ ಗೋ. ಯಾವ್ದಾವ್ದು ನಮ್ಮ ಬಾಡಿಗೆ ಯಾವ್ಯಾವ ಎಮೋಷನ್ಸ್ ಬೇಕಾಗಿರಲ್ವೋ, ಬಾಡಿ ಪೇನ್ ಆಗಿರ್ಲಿ ಎಲ್ಲ ಲೆಟ್ ಗೋ. ಎನರ್ಜಿ ನಮ್ಮ ಬಾಡಿ ಸಿಸ್ಟಮ್ ಅನ್ನ ಲಿಟ್ರಲಿ ಎನರ್ಜೈಸ್ ಮಾಡುತ್ತೆ. ಇದನ್ನ ತೋಳೋ ಅಂತ ಒಂದು ಶೆಡ್ಯೂಲ್ ಇದೆ. ಆ ಶೆಡ್ಯೂಲ್ ಸ್ಕ್ರೀನ್ ಶಾಟ್ ನಾನು ಇಲ್ಲೇ ಇವಾಗ ತೋರಿಸ್ತೀನಿ. ಅದರ ಪ್ರಕಾರವಾಗಿ ನೀವು ಯೂಸ್ ಮಾಡಬೇಕು. ಬೇಕಂದ್ರೆ ಇಲ್ಲೇ ಫೋಟೋ ತಗೊಳ್ಳಿ. ಇದೇ ಶೆಡ್ಯೂಲ್ ಪ್ರಕಾರ ನೀವು ತಗೋಬೇಕು. ಫಸ್ಟ್ ಡೇ ಪ್ಯೂರ್ ಅನ್ನ ನೀವು 3 ಸರಿ ತಗೋತೀರಾ. ಸೆಕೆಂಡ್ ಡೇ ಕೇರ್ ಅನ್ನ ನೀವು 3 ಸರಿ ತಗೋತೀರಾ. ಥರ್ಡ್ ಡೇ ಬೀಯಿಂಗ್ ಅನ್ನ ತಗೋತೀರಾ. ಫೋರ್ತ್ ಡೇ ಎನರ್ಜಿಯನ್ನ ತಗೋತೀರಾ. ಫಿಫ್ತ್ ಡೇ ರಿಲ್ಯಾಕ್ಸ್ ಅನ್ನ ತಗೋತೀರಾ. ಸಿಕ್ಸ್ತ್ ಡೇ ರಿಲೀಸ್ ತಗೋತೀರಾ. ಸೆವೆಂತ್ ಡೇ ಬ್ಯಾಲೆನ್ಸ್ ತಗೋತೀರಾ. ಓಕೆನಾ? ಇದು ಪಿಂಕ್ ಆ್ಯಪ್ ಶೆಡ್ಯೂಲ್. ಬ್ಲೂ ಆ್ಯಪ್ ಶೆಡ್ಯೂಲ್ ಏನು? ರನ್ ಎಂಟೈರ್ ಲಿಸ್ಟ್ ಅಟ್ 38 seconds ಫಾರ್ 7 to 10 times ಪ್ಲಸ್ 27 minutes 1 to 2 time ಅಂತ ಕೊಟ್ಟಿದ್ದಾರೆ. ಅಂದ್ರೆ 2 ಟೈಮೇ ಮಾಡಿ ಪರವಾಗಿಲ್ಲ. ಸೆಕೆಂಡ್ ಡೇ ಇಂದ 27 minutesನ 2 times 3 times ಮಾಡಿದ್ರು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಶೆಡ್ಯೂಲ್ ಇರುತ್ತೆ. ಬಹಳ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಬರ್ದಿದ್ದಾರೆ ಇಲ್ಲಿ. ಇದ್ರನ್ನ ಫೋಟೋ ಇಟ್ಕೊಳ್ಳಿ. ಇದೇ ಶೆಡ್ಯೂಲ್ ಪ್ರಕಾರನೇ ತಗೋಬೇಕು. ಓಕೆನಾ? ಇವಾಗ ನಾನು ಮತ್ತೆ ಪಿಂಕ್ ಆ್ಯಪ್ಗೆ ಹೋಗ್ತೀನಿ. ಇಲ್ಲಿ ಏನ್ ಆರ್ಡರ್ ಇದೆ ಅದ್ರ ಪ್ರಕಾರ ತಗೊಳಂಗಿಲ್ಲ. ಇಲ್ಲಿ ಕೊಟ್ಟಿರೋ ಅಂತ ಆರ್ಡರ್ ಏನಿದೆ, ಪ್ಯೂರ್ ಆದ್ಮೇಲೆ ಕೇರು, ಕೇರ್ ಆದ್ಮೇಲೆ ಬೀಯಿಂಗು, ದೆನ್ ಎನರ್ಜಿ, ದೆನ್ ರಿಲ್ಯಾಕ್ಸ್, ದೆನ್ ರಿಲೀಸು, ದೆನ್ ಬ್ಯಾಲೆನ್ಸ್, ಅದೇ ಪ್ರಕಾರವಾಗಿ ಎನರ್ಜಿಯಲ್ಲೇ ತಗೋಬೇಕು. ಇವಾಗ ನಾನು ಫಸ್ಟ್ ಪ್ಯೂರ್ ಅನ್ನೋ ಅಂತ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೊದಲನೇ ದಿನ ಏನ್ ಪ್ರೋಗ್ರಾಮ್? ಪ್ಯೂರ್. ಎರಡನೇ ದಿನ ಇವತ್ತು ಸಪೋಸ್ ನೀವು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಏನ್ ಪ್ರೋಗ್ರಾಮು? ಪ್ಯೂರ್. ನಾಳೆ ಏನ್ ಪ್ರೋಗ್ರಾಮ್ ತಗೋತೀರಾ? ಕೇರ್ ತಗೋತೀರಾ. ಸೊ ಸಂಡೇ ಏನ್ ಪ್ರೋಗ್ರಾಮ್ ತಗೋತೀರಾ? ಬೀಯಿಂಗ್ ತಗೋತೀರಾ. ಮತ್ತೆ ಫೋರ್ತ್ ಡೇ ಏನ್ ಪ್ರೋಗ್ರಾಮ್ ತಗೋತೀರಾ? ಎನರ್ಜಿ ತಗೋತೀರಾ. ಫಿಫ್ತ್ ಡೇ ಏನ್ ಪ್ರೋಗ್ರಾಮ್ ತಗೋತೀರಾ? ರಿಲ್ಯಾಕ್ಸ್ ತಗೋತೀರಾ. ಸಿಕ್ಸ್ತ್ ಡೇ ಏನ್ ಪ್ರೋಗ್ರಾಮ್ ತಗೋತೀರಾ? ರಿಲೀಸ್ ತಗೋತೀರಾ. ಸೆವೆಂತ್ ಡೇ ಏನ್ ತಗೋತೀರಾ? ಬ್ಯಾಲೆನ್ಸ್ ತಗೋತೀರಾ. ಇದೇ ಪ್ರಕಾರ ಆರ್ಡರ್ ಅಲ್ಲಿ ಏನಿದೆ ಆ ಶೀಟ್ ಅಲ್ಲಿ ಅದ್ರ ಪ್ರಕಾರವಾಗಿನೇ ತಗೋತೀರಾ. ಒಂದು ಪ್ರೋಗ್ರಾಮ್ ಅನ್ನ ಸಪೋಸ್ ಇವತ್ತು ಪ್ಯೂರ್ ಅಂದ್ರೆ ಒಂದು ಪ್ರೋಗ್ರಾಮ್ ಅನ್ನ ನೀವು 3 ಸರಿ ತಗೋತೀರಾ. ಎಷ್ಟು ಸರಿ ತಗೋತೀರಾ? ಒಂದು ಪ್ರೋಗ್ರಾಮ್ ಅನ್ನ ನೀವು 3 ಸರಿ ತಗೋತೀರಾ. ಇಲ್ಲಿ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ ಡ್ಯೂರೇಷನ್ 52 minutes ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೀವು ಸ್ಟಾರ್ಟ್ ಅಂತ ಕೊಡ್ತೀರಾ. ಸ್ಟಾರ್ಟ್ ಅಂತ ಕೊಟ್ಟ ನಂತರ ಇದು ಆಟೋಮೆಟಿಕಲ್ಲಿ ಪ್ರೋಗ್ರಾಮ್ ನಿಮಗೆ ಡೌನ್ಲೋಡ್ ಆಗುತ್ತೆ. ನಾನು ಇವಾಗ ಬೇರೆ ಜಸ್ಟ್ ಇವಾಗ ತಾನೇ ತೋರ್ತಾ ಇದ್ದೆ, ಆ ಕಾರಣಕ್ಕೆ ಅದನ್ನು ತೋರಿಸ್ತಾ ಇದೆ. ಸ್ಟಾರ್ಟ್ ಅಂತ ಈ ತರ ಟ್ರಾನ್ಸ್ಮಿಟಿಂಗ್ ಪ್ರೋಗ್ರಾಮ್ ಅಂತ ಬರುತ್ತೆ. ಟ್ರಾನ್ಸ್ಮಿಟಿಂಗ್ ಪ್ರೋಗ್ರಾಮ್ ಅಂದ್ರೆ ಅದು ಪ್ರೋಗ್ರಾಮ್ ಡೌನ್ಲೋಡ್ ಆಗ್ತಾ ಇದೆ. ಪ್ರೋಗ್ರಾಮ್ ಡೌನ್ಲೋಡ್ ಆದ ನಂತರ ನಿಮ್ಗೆ ಏನ್ ಬೇಕಾಗಿದೆ ಅದೇ ಫ್ರೀಕ್ವೆನ್ಸೀಸ್ ನ ಕೊಡುತ್ತೆ. ಸಪೋಸ್ ಇವಾಗ ಪ್ಯೂರ್ಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ, ಅದು ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸ್ಟಾರ್ಟ್ ನೋಡಿ, ಪ್ರೋಗ್ರಾಮ್ ಟ್ರಾನ್ಸ್ಮಿಟಿಂಗ್ ಅಂತ ತೋರಿಸುತ್ತೆ. ಪ್ರೋಗ್ರಾಮ್ ಟ್ರಾನ್ಸ್ಮಿಟಿಂಗ್ ಅಂತ ಶುರು ಆದ ನಂತರ ನಿಮ್ಗೆ ಏನು ಫ್ರೀಕ್ವೆನ್ಸೀಸ್ ಬೇಕಾಗಿದೆ ಅದ್ರ ಪ್ರಕಾರನೇ ನಿಮ್ಗೆ ಹೀಲಿ ಕೊಡುತ್ತೆ. ಇದರಲ್ಲಿ ಫ್ರೀಕ್ವೆನ್ಸೀಸ್ ಕೂಡ ತೋರಿಸುತ್ತೆ. ಈ ತರ ನೀವು ವೈರ್ಸ್ ಅನ್ನ ಒಂದು ಕಾರ್ನರ್ ಆಫ್ ದಿ ವೈರ್ ವಿಸ್ಟ್ ಬ್ಯಾಂಡ್ ಅನ್ನ ನೀವು ಈ ತರ ಹಾಕ್ಬೇಕಾಗತ್ತೆ. ಇದೆಲ್ಲ ನಿಮ್ಗೆ ವಿಸ್ಟ್ ಬ್ಯಾಂಡ್ ಬಾಕ್ಸ್ ಅಲ್ಲೇ ಬಂದಿರುತ್ತೆ. ವಿಸ್ಟ್ ಬ್ಯಾಂಡ್ ಅನ್ನ ಹಾಕಿ ಯಾವ್ದು ನೀವು ಮತ್ತೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ. ವಿಸ್ಟ್ ಬ್ಯಾಂಡ್ ಅನ್ನ ಹಾಕಿ ಒಂದ್ ಎಂಡ್ ಅನ್ನ ನೀವು ನಾಡಿ ಮೇಲೆ ಬರ್ಬೇಕು. ಎಕ್ಸಾಕ್ಟ್ಲಿ ಇದು ಇಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಇದ್ರದ್ದು ಅನದರ್ ಎಂಡ್ ಅನ್ನ ನೀವು ಹೀಲಿ ಡಿವೈಸ್ಗೆ ಕನೆಕ್ಟ್ ಮಾಡಬೇಕು. ಪ್ಲಸ್ ಮೈನಸ್ ಏನು ಅವಶ್ಯಕತೆ ಇರೋದಿಲ್ಲ. ಇದು ನೀವು ಹೀಲಿ ಡಿವೈಸ್ಗೆ ಕನೆಕ್ಟ್ ಮಾಡಬೇಕು. ಹೀಲಿ ಡಿವೈಸ್ಗೆ ನೀವು ಕನೆಕ್ಟ್ ಮಾಡಿದ ಕೂಡಲೇ ಇದು ನಿಮ್ಗೆ ಫ್ರೀಕ್ವೆನ್ಸಿ ಫ್ಲೋಯಿಂಗ್ ಗೊತ್ತಾಗುತ್ತೆ. ನೋಡಿ, ಇಲ್ಲಿ 360 ಹಜಾರ್ಡ್ಸ್ ಆಫ್ ಫ್ರೀಕ್ವೆನ್ಸೀಸ್. ಎವ್ರಿ 10 seconds ನಿಮ್ಮ ಬಾಡಿಗೆ ಎಷ್ಟು ಫ್ರೀಕ್ವೆನ್ಸಿ ಅವಶ್ಯಕತೆ ಇದೆ ಆಟೋಮೆಟಿಕಲ್ ಅಷ್ಟು ಫ್ರೀಕ್ವೆನ್ಸಿ ತೋಡುತ್ತೆ. ಇಲ್ಲಿ ಪ್ಲಸ್ ಮಾರ್ಕ್, ಇದು ಪ್ಲಸ್ ಮಾರ್ಕ್ ಈ ತರ ಫ್ರೀಕ್ವೆನ್ಸಿ ಫ್ಲೋ ಆಗೋವರೆಗೂ ಕೂಡ ನೀವು ಪ್ಲಸ್ ಮಾರ್ಕ್ ಅಲ್ಲಿ ಇಡಬೇಕು. ಇನಿಷಿಯಲಿ ನೀವು ಹೊಸದಾಗಿ ಹೀಲ್ ಯೂಸ್ ಮಾಡ್ತಾ ಕಾರಣದಿಂದ 35-40% ಅಲ್ಲಿ ಎಲ್ಲರಿಗೂ ಫ್ಲೋ ಆಗುತ್ತೆ. ಬೈ ಎನಿ ಚಾನ್ಸ್ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ನಿಮಗೆ ಫ್ಲೋ ಆಗ್ತಾ ಇಲ್ಲ ಅನ್ನೋ ತರ ಇದ್ದಾಗ ಈ ತರ ತೋರಿಸುತ್ತೆ, ಫ್ರೀಕ್ವೆನ್ಸಿ ಜನರೇಟೆಡ್ ಬಟ್ ನೋ ಮೆಜರಬಲ್ ಕರೆಂಟ್ ಇಸ್ ಫ್ಲೋಯಿಂಗ್. ಪ್ಲೀಸ್ ಇನ್ಕ್ರೀಸ್ ದಿ ಇಂಟೆನ್ಸಿಟಿ ಫಸ್ಟ್ ಅಂಡ್ ದೆನ್ ಚೆಕ್ ದಿ ಎಲೆಕ್ಟ್ರಾಡ್ಸ್ ಅಂಡ್ ಕೇಬಲ್ಸ್ ಅಂತ ಬರ್ದಿದ್ದಾರೆ. ಇವಾಗ ಇಲ್ಲಿ ನೀವೇನ್ ಮಾಡ್ತೀರಾ? ಇಲ್ಲಿ ನೀವು ಇವಾಗ ಪರ್ಸೆಂಟೇಜ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ನಾನು ತೋತಾ ಇರೋ ಕಾರಣದಿಂದ ನಮ್ಗೆ 5%, 10% ಅಲ್ಲೂ ಕೂಡ ನಮ್ಗೆ ಫ್ರೀಕ್ವೆನ್ಸಿ ಫ್ಲೋ ಆಗುತ್ತೆ. ಬಟ್ ನಿಮಗೆ ಹೊಸದಾಗಿರೋ ಕಾರಣದಿಂದ 35-40% ಅಲ್ಲೇ ನಿಮ್ಗೆ ಫ್ರೀಕ್ವೆನ್ಸಿ ಫ್ಲೋ ಆಗುವಂಥದ್ದು.
ಏನು 35-40% ಅಲ್ಲಿ ಫ್ರೀಕ್ವೆನ್ಸಿ ಫ್ಲೋ ಆಗುವಂಥದ್ದು. ಸ್ಟಾರ್ಟ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ 250 ml ವಾಟರ್ ಅನ್ನ ತಗೋಬೇಕು. ಮಿಡ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ ಇದು ಪ್ರೋಗ್ರಾಮ್ ಸೆಂಟರ್ಗೆ ಬಂದಾಗ 250 ml ವಾಟರ್ ನ ತಗೋಬೇಕು. ಪ್ರೋಗ್ರಾಮ್ ಎಂಡಿಂಗ್ಗೆ ಬರ್ತಾ ಇದೆ ಅಂದಾಗ ಮತ್ತೆ 250 ml ವಾಟರ್ ನ ತಗೋಬೇಕು. ಎಂಟಕ್ಕೆ ವಾಟ್ರು, ಯಾವುದೇ ತರದ ಆಲ್ಟರ್ನೇಟ್ ಹೀಲಿಂಗ್ ನೀವು ತಗೋತಾ ಇದ್ದೀರಾ ಅಂದ್ರೆ ನಿಮ್ಮ ಬಾಡಿಯಿಂದ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗ್ಬೇಕಂದ್ರೆ ನೀವು ನೀರು ಕುಡಿಲೇಬೇಕಾಗುತ್ತೆ. ಓಕೆನಾ? ನೀರ್ ಕುಡಿಲಿಲ್ಲ ಅಂದ್ರೆ ನಿಮ್ಗೆ ಥರ್ಸ್ಟಿ ಫೀಲ್ ಆಗುತ್ತೆ. ಹಂಗೂ ನಿಮ್ಗೆ ಇನ್ನೂ ಜಾಸ್ತಿ ಇದಾದ್ರೆ ಸ್ವಲ್ಪ ಹೆಡ್ ಹೆವಿನೆಸ್ ಬರುತ್ತೆ. ಸೊ ನೀವು ಹೆಡ್ ಹೆವಿನೆಸ್ ಬಂದಾಗ ಏನ್ ಮಾಡ್ಬೇಕು, ಬೇರ್ ಫೂಟೆಡ್ ವಾಕ್ ಮಾಡ್ಬೇಕಾಗತ್ತೆ. ಎಲ್ಲೋ ರೇರ್ ಸಿಚುವೇಶನ್ಸ್ ಈ ತರ ಆಗುವಂಥದ್ದು, ಬಟ್ ಆಗದೆ. ಸೊ ನೀರನ್ನ ಚೆನ್ನಾಗಿ ಕುಡೀರಿ, ನಿಮ್ಗೆ ಖಂಡಿತವಾಗ್ಲೂ ಹೀಲಿಂಗ್ ಇನ್ನೂ ಚೆನ್ನಾಗಾಗುತ್ತೆ. ಇದು ಒಂದು ಸರಿ ಪ್ಯೂರ್ ಪ್ರೋಗ್ರಾಮ್ ಕಂಪ್ಲೀಟ್ ಆದ ನಂತರ 1 hour ಆಫ್ ಗ್ಯಾಪ್ ಕೊಡಬೇಕು. ಒಂದು ಪ್ಯೂರ್ ಪ್ರೋಗ್ರಾಮ್ ಆದ ನಂತರ ಸೆಕೆಂಡ್ ಪ್ಯೂರ್ ಪ್ರೋಗ್ರಾಮ್ಗೆ. ಮಾರ್ನಿಂಗ್ ಇಂದ ಈವ್ನಿಂಗ್ ಒಳಗಡೆ ನಾವು 3 times ಪ್ಯೂರ್ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಮಾಡ್ಬಿಡ್ಬೇಕು. ಜೊತೆಗೆ ಬ್ಲೂ ಆಪ್ ಅಲ್ಲಿ ನಾವು 38 seconds 7 times, 27 minutes 2 times ಶೆಡ್ಯೂಲ್ ಅನ್ನ ಕಂಪ್ಲೀಟ್ ಮಾಡಬೇಕು. ಇದು ಇವತ್ತಿಂದು. ನಾಳೆದೇನಾಗುತ್ತೆ, ನಾಳೆದೇನ್ ಮಾಡ್ತೀರಾ ನೀವು, ನಾಳೆದು ಕೂಡ ಕೇರ್ ಸೆಕೆಂಡ್ ಪ್ರೋಗ್ರಾಮ್ ಯಾವ್ದಿದೆ ಇಲ್ಲಿ ಲಿಸ್ಟ್ ಪ್ರಕಾರ ಕೇರ್ ಇದೆ. ಕೇರ್ ಅನ್ನ ಬೆಳಿಗ್ಗೆ ಒಂದ್ಸರಿ ತೋತೀರಾ, ತಗೊಂಡಾಗ ನೀವು 250 ml ವಾಟರ್ ಸ್ಟಾರ್ಟ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ ತೋತೀರಾ, ಮಿಡ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ 250 ml ವಾಟರ್ ನ ತೋತೀರಾ, ಮತ್ತೆ ಎಂಡ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ 250 ml ವಾಟರ್ ನ ತೋತೀರಾ. ಆಮೇಲೆ 1 hour ಗ್ಯಾಪ್ ಅನ್ನ ಕೊಡ್ತೀರಾ, ಆಮೇಲೆ ಇನ್ನೊಂದ್ಸರಿ ಕೇರ್ನ ತಗೋತೀರಾ. ಆಮೇಲೆ ಇನ್ನೊಂದ್ಸರಿ ಕೇರ್ ತಗೊಂಡಾಗ್ಲೂ ಕೂಡ ನೀರ್ ಕುಡಿತೀರಾ, 250 ml 250 ml 250 ml. ಆಮೇಲೆ ಮತ್ತೆ ಥರ್ಡ್ ಟೈಮು ಕೂಡ ನೀವು ಕೇರ್ ಅನ್ನ ತಗೋತೀರಾ, ಆವಾಗ 3 times ಕಂಪ್ಲೀಟ್ ಆಗುತ್ತೆ. ಈ ತರ ನೀವು 7 days ಶೆಡ್ಯೂಲ್ ಅನ್ನ ಕಂಪ್ಲೀಟ್ ಮಾಡ್ತೀರಾ. ಕಂಪ್ಲೀಟ್ ಆದ ನಂತರ ಇಷ್ಟರಲ್ಲಿ ನಿಮ್ಗೆ ಸಾಕಷ್ಟು ಬದಲಾವಣೆ. ಕೆಲವ್ರು ಹೇಳ್ತಾರೆ ನನಗೆ ಫಿನಾನ್ಷಿಯಲ್ ಬ್ಲಾಕ್ ಆಗಿತ್ತು, ಬರ್ತಾ ಇರ್ಲಿಲ್ಲ, ಅಮೌಂಟ್ ಬರಕ್ ಚಾಲು ಆಗಿದೆ ಅಂತಾರೆ. ಕೆಲವ್ರು ಹೇಳ್ತಾರೆ ನನ್ನ ಸ್ಲೀಪ್ ಇಂಪ್ರೂವ್ ಆಗಿದೆ ಅಂತ. ಹಲವಾರು ತರದ ಟೆಸ್ಟಿಮೋನಿಸ್ ಈ 7 ದಿನದಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ. ಇದು ಬಹಳ ಪವರ್ಫುಲ್ ಪ್ರೋಸೆಸ್, ಬಹಳ ಪವರ್ಫುಲ್ ಪ್ರೋಸೆಸ್. ಸಾಕಷ್ಟು ಜನಕ್ಕೆ ಬದಲಾವಣೆಗೆ ನೋಡಿದ್ದಾರೆ, ನಿಮ್ಗೂ ಕೂಡ ಬದಲಾವಣೆ ಆಗುತ್ತೆ. ಬದಲಾವಣೆಗೋಸ್ಕರನೇ ನೀವು ಕೂಡ ಇಲ್ಲಿನ ತಗೊಂಡಿರೋಂಥದ್ದಂತ ಗೊತ್ತಿದೆ. ಓಕೆನಾ? ಸೊ ಇದು ಇಲ್ಲಿನ ಪಿಂಕ್ ಆ್ಯಪಿನ ಶೆಡ್ಯೂಲ್ ಆಗುತ್ತೆ. ಪಿಂಕ್ ಆ್ಯಪಿನ 7 ದಿನದಲ್ಲಿ ಬೈ ಎನಿ ಚಾನ್ಸ್ ಮೂರನೇ ದಿನ 4 ದಿನದಿಂದ ನೀವೇನು ಪ್ರೋಗ್ರಾಮ್ ತಗೊಳಕ್ ಆಗ್ಲಿಲ್ಲ ಅನ್ನೋ ತರ ಇದ್ದಾಗ ನೀವು ಮತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಆಗಿರೋ ಕಾರಣದಿಂದ ನಾನು ನಿಮ್ಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಆ ತರ ಮಧ್ಯದಲ್ಲಿ ಒಂದಿನ ಬಿಟ್ಬಿಡೋ ಅಂತದನ್ನ ಮಾಡಬೇಡಿ. ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಬಹಳ ಇಂಪಾರ್ಟೆಂಟ್ ಇದೆ. ರೆಗ್ಯುಲರ್ ಆಗಿ 7 days ನ ಕಂಪ್ಲೀಟ್ ಮಾಡಿ, ಅದರಿಂದ ನಿಮ್ಗೆ ಸಿಕ್ಕಬೇಕಾಗಿರುವಂತ ಅಷ್ಟು ಬೆನಿಫಿಟ್ ಕೂಡ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಓಕೆನಾ? ಸೊ ಇವಾಗ ನೀವು ಇಲ್ಲಿ ಪ್ರೋಗ್ರಾಮ್ ರನ್ ಆಗ್ತಾ ಇರ್ಬೇಕಾದ್ರೆ ಬರೀ ಪ್ರೋಗ್ರಾಮ್ ಡೌನ್ಲೋಡ್ ಆದ ನಂತರ ನೀವು ಬ್ಲೂಟೂತ್ ಅನ್ನ ಆಫ್ ಮಾಡ್ಬಿಡ್ಬೋದು. ಬ್ಲೂಟೂತ್ ಅನ್ನ ಆಫ್ ಮಾಡ್ಬಿಟ್ರು ಕೂಡ ಕನೆಕ್ಟಿವಿಟಿ ಆಪ್ ಹೋಗಿದ್ರು ಕೂಡ ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕಿಂಗ್ ಇರುತ್ತೆ. ಹೀಲ್ ಡಿವೈಸ್ ಅಲ್ಲಿ ಗ್ರೀನ್ ಲೈಟ್ ಬ್ಲಿಂಕಿಂಗ್ ಇದ್ದಾಗ ನಿಮ್ಮ ಪ್ರೋಗ್ರಾಮ್ ಬ್ಯಾಕ್ ಎಂಡ್ ಅಲ್ಲಿ ನಡೀತಾ ಇದೆ ಅಂತ ಅರ್ಥ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬ್ಯಾಕ್ ಎಂಡ್ ಅಲ್ಲಿ ನಿಮ್ಮ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಅರ್ಥ. ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಕನೆಕ್ಟೆಡ್ ಮಾಡಿದೀನಿ. ಕನೆಕ್ಟೆಡ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಇದ್ರ ಪಾಡಿಗಿದು ರನ್ನಿಂಗ್ ಅಲ್ಲಿ ಇರುತ್ತೆ. ಇದ್ರ ಪಾಡಿಗಿದು ರನ್ನಿಂಗ್ ಅಲ್ಲಿ ಇರುತ್ತೆ. ನೀವೊಂದು ಫ್ಯೂ ಮಿನಿಟ್ಸ್ ಆದ್ಮೇಲೆ ಬ್ಲೂಟೂತ್ ಅನ್ನ ಆಫ್ ಮಾಡ್ಬಿಡಿ. ಬ್ಲೂಟೂತ್ ಅನ್ನ ಆಫ್ ಮಾಡ್ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ಬಿಸಿ ಆಗಿ, ತೊಂದರೆ ಇಲ್ಲ. ಹೀಲ್ ಡಿವೈಸ್ ಗ್ರೀನ್ ಲೈಟ್ ಬ್ಲಿಂಕಿಂಗ್ ಆಫ್ ಆದ ನಂತರ ಅದು ಆಟೋಮೆಟಿಕಲಿ ಇಂಡಿಕೇಟ್ ಆಗುತ್ತೆ, ಅದು ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು. ಇವಾಗ ನಾನು ಒಂದು 10 seconds ಆದ ನಂತರ ನಾನು ಬ್ಲೂಟೂತ್ ನ ಆಫ್ ಮಾಡ್ಬಿಟ್ಟು ಮತ್ತೆ ಕನೆಕ್ಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಇದೆ ಅಂದ್ಬಿಟ್ಟು. ಓಕೆನಾ? ಫ್ಲೈಟ್ ಟೇಕ್ ಆಫ್ ಆಗೋ ಮುಂಚೆ ನಾನು ಪ್ರೋಗ್ರಾಮ್ ಡೌನ್ಲೋಡ್ ಮಾಡ್ಬಿಡ್ತೀನಿ. ಪ್ರೋಗ್ರಾಮ್ ಅದ್ರ ಪಾಡ್ಗೆ ಅದು ರನ್ನಿಂಗ್ ಇರುತ್ತೆ. ರೈಟ್? ಸೊ ನಾನು ಜಸ್ಟ್ ಇವಾಗ ಬ್ಲೂಟೂತ್ ಅನ್ನ ಆಫ್ ಮಾಡ್ತೀನಿ ನೋಡಿ. ಬ್ಲೂಟೂತ್ ಅನ್ನ ಆಫ್ ಮಾಡ್ತೀನಿ, ಅದು ಮತ್ತೆ ಆಫ್ ಮಾಡ್ಬಿಟ್ಟು ಮತ್ತೆ ಆನ್ ಮಾಡ್ಬಿಟ್ಟು ಮತ್ತೆ ಕನೆಕ್ಟ್ ಮಾಡ್ತೀನಿ. ಇದೇ ಆ್ಯಪ್ಗೆ ನಾನು ಇವಾಗ ಮತ್ತೆ ಕನೆಕ್ಟ್ ಮಾಡ್ತೀನಿ. ಸೊ ಇಟ್ ಜಸ್ಟ್ ಗೆಟ್ಸ್ ಕನೆಕ್ಟೆಡ್. ಕನೆಕ್ಟ್ ಆದ ನಂತರ ನೀವು ಮತ್ತೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕರೆಂಟ್ಲಿ ಇವಾಗ 2 ಹೀಲ್ ಡಿವೈಸ್ ಆಜು ಬಾಜು ಅಲ್ಲಿ ಇರೋ ಕಾರಣದಿಂದ ಅದು ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ಡಿಲೇ ಆಗ್ತಾ ಇದೆ. ಸೊ ಅದು ಆಟೋಮೆಟಿಕಲಿ ನಿಮ್ಗೆ ಕನೆಕ್ಟೆಡ್ ಆಗ್ಬಿಡುತ್ತೆ. ಆಟೋಮೆಟಿಕಲಿ ನಿಮ್ಗೆ ಹೀಲ್ ಡಿವೈಸ್ ಕನೆಕ್ಟೆಡ್ ಆಗ್ಬಿಡುತ್ತೆ. ಆಟೋಮೆಟಿಕಲಿ ಅದು ಬ್ಯಾಕ್ ಎಂಡ್ ಅಲ್ಲಿ ಪ್ರೋಗ್ರಾಮ್ ರನ್ನಿಂಗ್ ಅಲ್ಲೇ ಇರುತ್ತೆ. ದಿಸ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಹೀಲಿ. ಬ್ಲೂಟೂತ್ ಯಾವಾಗ್ಲೂ ಆನ್ ಅಲ್ಲೇ ಇರಬೇಕು ಅನ್ನೋಂತ ಅವಶ್ಯಕತೆ ಎಂತದ್ದು ಇಲ್ಲ.
ಓಕೆನಾ. ಆರಾಮಾಗಿ ನಿಮ್ಮಷ್ಟಕ್ಕೆ ನೀವು ಹೀಲಿ ಪ್ರೋಗ್ರಾಮ್ ಅನ್ನ ಯೂಸ್ ಮಾಡ್ಕೋಬಹುದು. ನೋಡಿ, ರನ್ನಿಂಗ್ ಅಲ್ಲಿ ಇರೋದು ನಿಮ್ಗೆ ಗೊತ್ತಾಗುತ್ತೆ. ನೀವೇನು ಯೋಚನೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ದಿಸ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಹೀಲಿ. ಇವಾಗ ನಾವು ಗೋಲ್ಡ್ ಸೈಕಲ್ ಪಿಂಕ್ ಆಪ್ ಯೂಸೇಜ್ ಕುರಿತಾಗಿ ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಏನಾದ್ರೂ ಕ್ವಶನ್ ಇದ್ದಾಗ ನನ್ ಕೇಳಿ. ನೀವು ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ ನಿಮ್ಮ ಕ್ವಶನ್ಸ್ ಅನ್ನ ಕೇಳಿ. ಸ್ಕ್ರೀನ್ ಶೇರಿಂಗ್ ಅನ್ನ ಸ್ಟಾಪ್ ಮಾಡ್ತೀನಿ ಸೊ ದಟ್ ನೀವು ನನಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಕೇಳಿ ನಿಮ್ಮ ಕ್ವಶನ್ಸ್ ಏನಿದ್ರು ಕೂಡ. ಇದು ಗೋಲ್ಡ್ ಸೈಕಲ್ ಹೌ ಟು ಯೂಸ್ ಫಾರ್ ಫಸ್ಟ್ 7 days ಕುರಿತಾಗಿ. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಯಾ? ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ, ಇಲ್ಲಾಂದ್ರೆ ಚಾಟ್ ಮುಖಾಂತರ ಕೇಳಿ. ಓಕೆ, ರಾಘವೇಂದ್ರ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ ರಾಘವೇಂದ್ರ ಅವರೇ ಹೇಳಿ. ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ ಮೇಡಮ್, ಹೇಳಿ. ಇನಿಷಿಯಲ್ 7 days ಅದು ಆದ ನಂತರನೇ ಬೇರೆ ಏನೇ ಪ್ರೋಗ್ರಾಮ್ ಲೈಕ್ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಸಮ್ ಇಶ್ಯೂ ಇದ್ರೆ ಅದಕ್ಕೆ ರಿಲೇಟೆಡ್ ಪ್ರೋಗ್ರಾಮ್ ನಾವು ರನ್ ಮಾಡ್ಬೋದಾ, ಅಥವಾ ಇದು ಎಲ್ಲ ಆದ್ಮೇಲೆನೆ ರನ್ ಮಾಡ್ಬೇಕಾ? ಈ 7 days ಅಲ್ಲೇ ಯಾವುದೇ ತರದ ಇಶ್ಯೂ ಇದ್ರೂ ಕೂಡ ಅಡ್ರೆಸ್ ಆಗ್ಬಿಡುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರವಾಗಿ. ಇದು ಆದ ನಂತರ ನೀವು ಸ್ಪೆಸಿಫಿಕ್ ಇಶ್ಯೂಗೆ ನೀವು ಪ್ರೋಗ್ರಾಮ್ ತೊಗೊಳ್ಳೋ ಮುಖಾಂತರ ನಿಮ್ಮ ಬಾಡಿ ಅದಕ್ಕೆ ರೆಡಿ ಆಗುತ್ತೆ ಆ ಪ್ರೋಗ್ರಾಮ್ ತೊಗೊಳೋದಕ್ಕೆ. ಡಿಟಾಕ್ಸಿಫಿಕೇಶನ್ ಅಂದ್ರೆ ಏನು? ನಮ್ಮ ಬಾಡಿಗೆ ಬೇಡದಿರೋದನ್ನ ತೆಗೆಯುವಂಥದ್ದು. ಬೇಡದಿರೋದಂತ ತೆಗೆದು ಬಿಟ್ರೆ ನಿಮ್ಮ ಸ್ಪೆಸಿಫಿಕ್ ಹೀಲಿಂಗ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಬಹಳ ಅವಶ್ಯಕತೆ ಇದೆ. ಗೋಲ್ಡ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡಿದ ನಂತರನೇ ನಿಮ್ಮ ಬಾಡಿಗೆ ಏನ್ ಅವಶ್ಯಕತೆ ಇದೆ ಅದರದ್ದು ಸ್ಪೆಸಿಫಿಕ್ ಹೀಲಿಂಗ್ ಆಮೇಲೆ ನೀವು ಮಾಡಬಹುದು. ಒನ್ ಮೋರ್ ಥಿಂಗ್ ಮೇಡಮ್, ಇದು ಚಾರ್ಜ್ ಮಾಡೋದು ಯಾವ ಚಾರ್ಜರ್ ಇಂದ ಆದ್ರೂ ಮಾಡ್ಬೋದಾ, ಅಥವಾ ಅದಕ್ಕೆ ಪರ್ಟಿಕ್ಯುಲರ್ ಸ್ಪೆಸಿಫಿಕೇಶನ್? ಯಾಕಂದ್ರೆ 6000 mAh ಬರುತ್ತೆ, 7000 mAh ಎಲ್ಲ ಚಾರ್ಜರ್ ಬರುತ್ತೆ. ಇದು ಓವರ್ ವೋಲ್ಟೇಜ್ ಆಗಿ ಏನಾದ್ರು ಒಳಗಡೆ ಐಸಿ ಸುಟ್ಟೋಗಿ ಆತರ ಆಗಿದ್ರೆ ಅಂತ. ಆತರ ಎಲ್ಲ ಇವತ್ತವರೆಗೂ ಸಿಚುವೇಶನ್ಸ್ ಆಗಿಲ್ಲ. ನಾನು ಹೇಳ್ತೀನಿ, ಒಂದು ಪುಟ್ಟದಾದ ಒಂದು ಚಾರ್ಜರ್ ಅನ್ನ ಇಟ್ಕೊಳ್ಳಿ ಹೀಲಿಗೋಸ್ಕರ. ಒಂದು ಪುಟ್ಟದಾದ ಏನೊಂದು 30-40 ವೋಲ್ಟ್ದು ಬರುತ್ತಲ್ಲ ಹೀಲಿ, ಐ ಮೀನ್ ಅದ್ರದ್ದು ಯಾವ್ದಾದ್ರು ಇಟ್ಕೊಳ್ಳಿ, ಸಾಕಾಗತ್ತೆ. ಅಷ್ಟೇ ಸಾಕಾಗತ್ತೆ. ಮತ್ತೆ ಇದಕ್ಕೆ ಸಪರೇಟ್ ಆಗಿ ಕೊಂಡ್ಕೋಬೇಕಾಗುತ್ತೆ ಮೇಡಮ್, ಅಥವಾ ಇರೋ ಸಪರೇಟ್ ಮೊಬೈಲ್ ಆಗಿ ಅಲ್ಲೇ? ಮೊಬೈಲ್ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಎಕ್ಸಿಸ್ಟಿಂಗ್ ಮೊಬೈಲ್ ಮುಖಾಂತರನೇ ನೀವು ಯೂಸ್ ಮಾಡಿ. ನಿಮ್ಮ ಯಾವುದೇ ಎಕ್ಸಿಸ್ಟಿಂಗ್ ಮೊಬೈಲ್ ಇದ್ರೂ ಕೂಡ ಅದ್ರ ಮುಖಾಂತರನೇ ನೀವು ಯೂಸ್ ಮಾಡಿ. ಬೇರೆ ಹೊಸ ಮೊಬೈಲ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಏನಾದ್ರೂ ಏನೋ ನಿಮ್ಮ ಹತ್ರ ಬೇರೆ ಮೊಬೈಲ್ ಇದೆ ಅನ್ನೋ ತರ ಇದ್ದಾಗ ನೀವು ಅದನ್ನ ತಗೊಳ್ಳಿ, ಪರವಾಗಿಲ್ಲ. ಅದನ್ನೇ ಐ ಮೀನ್ ಹಳೆ ಮೊಬೈಲ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಎಕ್ಸಿಸ್ಟಿಂಗ್ ಮೊಬೈಲ್ ಅಲ್ಲೇ ನೀವು ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಓಕೆ ಮೇಡಮ್, ರೈಟ್. ಎನಿ ಸೈಡ್ ಎಫೆಕ್ಟ್ಸ್ ಮೇಡಮ್ ಇನ್ ದಿಸ್ 7 days? ಸೈಡ್ ಎಫೆಕ್ಟ್ಸ್ ಒಂದೇ, ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್ ಡೇ ಬೈ ಡೇ. ಸೈಡ್ ಎಫೆಕ್ಟ್ಸ್ ಅಂತ ಯಾವುದು ಬರಲ್ಲ. ಇದು ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಆಗಿರೋ ಕಾರಣದಿಂದ ಪಾಸಿಟಿವ್ಸ್, ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಎನರ್ಜಿ, ಸ್ಟ್ರೆಸ್ ಪ್ಯಾಟರ್ನ್ಸ್ ಕಡಿಮೆ ಇರುತ್ತೆ ಎಲ್ಲಾನು. ಸೈಡ್ ಎಫೆಕ್ಟ್ ಅಂತ ಏನು ಹೇಳಕ್ ಹೋಗಲ್ಲ. ಬಾಡಿ ಡಿಟಾಕ್ಸಿಫೈ ಆಗ್ಬೇಕಾದ್ರೆ ಕೆಲವರಿಗೆ ಲೂಸ್ ಮೋಷನ್ಸ್ ಆಗುವಂತ ಪಾಸಿಬಲ್ಸ್ ಇರುತ್ತೆ. ಕೆಲವ್ರಿಗೆ ತುಂಬಾ ಟಾಕ್ಸಿನ್ಸ್ ಹೆವಿ ಇದ್ದಾಗ ಫೀವರ್ ಬರುವಂತ ಪಾಸಿಬಲ್ಸ್ ಇರುತ್ತೆ. ಫೀವರ್ ಒಂದು 2 days ಅಲ್ಲಿ ಬಂದು ಹೋಗ್ಬಿಡುತ್ತೆ. ಸೊ ಆ ತರದ ಎಲ್ಲಾದ್ರೂ ರೇರ್ ಕೇಸಲ್ಲಿ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ. ಅದು ನಾವು ಸೈಡ್ ಎಫೆಕ್ಟ್ಸ್ ಅಂತ ಕರೆಯಲ್ಲ, ಎಂತಕ್ಕಂದ್ರೆ ಇಟ್ಸ್ ಎ ಹೀಲಿಂಗ್ ಜರ್ನಿ. ಹೀಲಿಂಗ್ ಜರ್ನಿಯಲ್ಲಿ ಟಾಕ್ಸಿನ್ಸ್ ಹೊರಗಡೆ ಹೋಗ್ಬೇಕಂದ್ರೆ ಅಟ್ ಟೈಮ್ಸ್ ನಿಮ್ಮ ಬಾಡಿ ಇಟ್ ವಿಲ್ ಗೆಟ್ ರೆಸ್ಪಾಂಡೆಡ್ ಟು ಇಟ್ ಅಷ್ಟೇ. ಅದು 1-2 days ಆ ಕಡೆ ಈ ಕಡೆ ಆದ್ರೂ ಕೂಡ, ಬಟ್ ಬೈ 7th day ಯು ವಿಲ್ ಬಿ ಹೈಲಿ ಎನರ್ಜೈಸ್. ನಿಮ್ಮ ಎನರ್ಜಿ ಲೆವೆಲ್ ಆಗಿರ್ಲಿ, ನಿಮ್ಮ ಎಮೋಷನಲ್ ಸ್ಟೆಬಿಲಿಟಿ ಆಗಿರ್ಲಿ, ಅದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಎಕ್ಸ್ಪೀರಿಯನ್ಸ್ ಕೂಡ ಬೇರೆದಾಗಿರುತ್ತೆ. ಗೋಲ್ಡ್ ಸೈಕಲ್ ಮಂತ್ಲಿ ಒನ್ಸ್ ನಾನು ಕೂಡ ಗೋಲ್ಡ್ ಸೈಕಲ್ ತಗೋತೀನಿ, ಯಾಕಂದ್ರೆ ವೆರಿ ಪವರ್ಫುಲ್ ಪ್ರೋಗ್ರಾಮ್. ಓಕೆನಾ? ನಿಮ್ಮ ಕ್ವಶನ್ಸ್ ಕ್ಲಾರಿಫೈ ಆಗಿದೆ ರಾಘವೇಂದ್ರ ಅವರೇ? ಇವಾಗ ನೆಕ್ಸ್ಟ್ ಯಾರಿದ್ದಾರೆ? ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ ಹೇಳಿ, ನಿಮ್ಗೆ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಹಾ, ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ. ಹಾ ಹೇಳಿ. ಓಕೆ ಮೇಡಮ್, ನಮಸ್ಕಾರ. ಈಗ ತಾನೇ ಕೇಳಿದೆ, ನಮ್ದಿನ್ನು ಡಿವೈಸ್ ಬಂದಿಲ್ಲ ಆಕ್ಚುಲಿ ಮೇಡಮ್. ಓಕೆ, ಡಿವೈಸ್ ಬಂದಿಲ್ಲ. ಮೋಸ್ಟ್ಲಿ ಮೇ ಬಿ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ ಬರ್ಬೋದು, ಮಂಡೇ ಬರ್ಬೋದು ಅಟ್ ಎನಿ ಕಂಡೀಷನ್. ವೆರಿ ಗುಡ್ ಯೂಸ್ ಮಾಡಿ. ಎಸ್. ಆಮೇಲೆ ಫಸ್ಟ್ ಪ್ರೋಸೆಸ್ ಚಾರ್ಜಿಂಗ್, ಹೌದು. ಸೆಕೆಂಡು ಹೀಲಿ ಪಿಂಕ್ ಅಂಡ್ ಬ್ಲೂ ಆಪ್ ಡೌನ್ಲೋಡ್ ಮಾಡ್ಕೋಬೇಕು. ಕರೆಕ್ಟ್. ಥರ್ಡ್ ಲಾಗಿನ್ ಆಗಬೇಕು, ಯೂಸರ್ ID ಪಾಸ್ವರ್ಡ್, OTP ಬರುತ್ತೆ.
ಅದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಪ್ರೊಫೈಲ್ ಹೌದು. ಮಾಡ್ಕೋಬೇಕು. ಪ್ರೊಫೈಲ್ ಜನರೇಟ್ ಆದ್ಮೇಲೆ ಫಿಫ್ತ್ ಇದಕ್ಕೆ ಬ್ಲೂ ನಾವು ಆಪ್ ಅಲ್ಲಿ ಫಸ್ಟ್ ಪ್ರೊಫೈಲ್ ಬ್ಲೂ ಆಪ್ ಅಲ್ಲಿ ಬ್ಲೂ ಆಪ್ ಅಲ್ಲಿ ಆಮೇಲೆ ಫಸ್ಟ್ 7 days ಗೋಲ್ಡ್ ಸೈಕಲ್ ಅಂತ ಹೇಳಿದಿರಿ. ಹೌದು. ಫಸ್ಟ್ 7 days ಗೋಲ್ಡ್ ಸೈಕಲ್ ಪಿಂಕ್ ಆಪ್ ನಲ್ಲೋ ಬ್ಲೂ ಆಪ್ ನಲ್ಲೋ? ಎರಡಲ್ಲೂ ಗೋಲ್ಡ್ ಸೈಕಲ್, ಬ್ಲೂ ಆಪ್ ಅಲ್ಲೂ ಗೋಲ್ಡ್ ಸೈಕಲ್ ದೇ ಹೀಲಿಂಗ್ ತೋತೀರಾ ಅನಾಲಿಸಿಸ್ ಮಾಡ್ಬಿಟ್ಟು, ಪಿಂಕ್ ಆಪ್ ಅಲ್ಲೂ ಕೂಡ ಗೋಲ್ಡ್ ಸೈಕಲ್ ಅನ್ನೇ ತೋತೀರಾ. ಎರಡು ಕಡೆ ತಗೋಬೇಕು ಏನ್ ಅಂದ್ರೆ ಬ್ಲೂ ಆಪ್ ಪಿಂಕ್ ಆಪ್ ಅಂದ್ರೆ, ಗೋಲ್ಡ್ ಸೈಕಲ್ ಬ್ಲೂ ಆಪ್ ಹೀಲಿಂಗ್ ಬಂದು ಪೂರ್ತಿ ನಿಮ್ಮ ಎನರ್ಜಿ ಬಾಡಿಗೆ ಹೀಲಿಂಗ್ ಕೊಡುತ್ತೆ. ಬ್ಲೂ ಆಪ್ ಅದೇ ಗೋಲ್ಡ್ ಸೈಕಲ್ ನೀವು ಪಿಂಕ್ ಆಪ್ ಮುಖಾಂತರ ವೆಸ್ಟ್ ಬ್ಯಾಂಡ್ ಇಂದ ತಗೊಳ್ಳೋ ಮುಖಾಂತರ ನಿಮ್ಮ ಸೆಲ್ಯುಲರ್ ಲೆವೆಲ್ ಅಲ್ಲಿ ಹೀಲಿಂಗ್ ಹೋಗುತ್ತೆ. ಎರಡು ಕಾಂಬಿನೇಷನಲ್ ಕೊಟ್ಟಾಗ ಯಾವುದೇ ಒಂದು ಚಾಲೆಂಜ್ ಫಸ್ಟ್ ಔರಿಕ್ ಬಾಡಿಗೆ ಬರುತ್ತೆ, ದೆನ್ ಅದು ಔರಿಕ್ ಬಾಡಿಗೆ ಆದ ನಂತರ ದೆನ್ ಫಿಸಿಕಲ್ ಬಾಡಿಗೆ ಬರುತ್ತೆ. ಇಲ್ಲಿ ಎರಡು ಹೀಲ್ ಆದಾಗ ಒಬ್ಬ ವ್ಯಕ್ತಿ ಹೀಲ್ ಆಗುವಂತ ಪಾಸಿಬಿಲಿಟಿ 360 ಡಿಗ್ರಿ ಆಂಗಲ್ ಇಂದ ಅದು ಪಾಸಿಬಲ್ ಆಗುತ್ತೆ. ಅದಕ್ಕೋಸ್ಕರನೇ ಬ್ಲೂ ಆಪ್ ಪಿಂಕ್ ಆಪ್ ಎರಡು ಅವಶ್ಯಕತೆ ಇರುವಂತದ್ದು. ಈಗ ಬ್ಲೂ ಆಪ್ ಕೊಟ್ಟ ಆದ್ಮೇಲೆ ನೆಕ್ಸ್ಟ್ ಪಿಂಕ್ ಆಪ್ ತಗೋಬೇಕನ್ರಿ? ಯಾವ್ದಾದ್ರು ತಗೋಬಹುದು. ಫಸ್ಟ್ ಬ್ಲೂ ಇಂದಾನು ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಫಸ್ಟ್ ಪಿಂಕ್ ಇಂದಾನು ಸ್ಟಾರ್ಟ್ ಮಾಡ್ಬೋದು. ಇದೇ ಬೇಕು ಅದೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾವ್ದಿದ್ರು ಪರವಾಗಿಲ್ಲ. ಆಮೇಲೆ 38 ಸೆಕೆಂಡ್ ಅಂತ ಹೇಳಿದ್ರಿ ಮೇಡಮ್. 38 ಸೆಕೆಂಡ್ 7 times. ಹೌದು. 7 times ಫಸ್ಟ್ ಒಂದು ತಗೊಂಡಿತ್ತು ಅದ್ರ ಗ್ಯಾಪ್ ಬೇಕನ? 38 ಸೆಕೆಂಡ್ ತಗೊಂಡೆ, ಆಮೇಲೆ ಗ್ಯಾಪ್ ಕೊಡಬೇಕು ಕೊಡಬಾರ್ದು? ಬ್ಲೂ ಆಪ್ ಅಲ್ಲಿ ಯಾವ್ದಕ್ಕೂ ಕೂಡ ಗ್ಯಾಪ್ ಅವಶ್ಯಕತೆ ಇಲ್ಲ. ಬ್ಲೂ ಆಪ್ ನಲ್ಲಿ ಪಿಂಕ್ ಆಪ್ ಗೆ ಮಾತ್ರ ಗ್ಯಾಪಿನ ಅವಶ್ಯಕತೆ ಇದೆ. ಬ್ಲೂ ಆಪ್ ಗೆ ಯಾವ್ದು ಕೂಡ ಗ್ಯಾಪಿನ ಅವಶ್ಯಕತೆ ಇಲ್ಲ. ಪಿಂಕ್ ಆಪ್ ನಲ್ಲಿ ಇದನ್ನೇ ಕೊಟ್ಟರು ಕೂಡ ಗ್ಯಾಪ್ ಬೇಕಂದಂಗ ಆಯ್ತು. ಹೌದು, ಗ್ಯಾಪ್ ಪಿಂಕ್ ಆಪ್ ನಲ್ಲಿ ಗ್ಯಾಪ್ ಎಷ್ಟು ಬೇಕು ಮೇಡಮ್? ಮಿನಿಮಮ್ 1 hour ಗ್ಯಾಪ್ ಕೊಡಿ. ಮಿನಿಮಮ್ 1 hour ಗ್ಯಾಪ್ ಪಿಂಕ್ ಆಪ್ ಅಲ್ಲಿ. 1 hour ಗ್ಯಾಪ್ ಅಂದ್ರೆ 7 times ಕೊಡ್ಬೇಕಂತ ಹೇಳಿದ್ರಿ ನೀವು ಡೈಲಿ. ಅದು ಬ್ಲೂ ಆಪ್ ಶೆಡ್ಯೂಲ್. ಬ್ಲೂ ಆಪ್ ಶೆಡ್ಯೂಲಿಗೆ ಪಿಂಕ್ ಆಪ್ ಶೆಡ್ಯೂಲಿಗೆ 7 times 38 seconds ನ ಕೊಡಬೇಕು. ನೀವು ಇನ್ನೊಂದ್ಸರಿ ಟ್ರೈನಿಂಗ್ ರೆಕಾರ್ಡಿಂಗ್ ನಿಮ್ಗೆ ಸಿಗುತ್ತೆ, ಇನ್ನೊಂದ್ಸರಿ ನೀವು ಕೇಳಿಸ್ಕೊಳ್ಳಿ ಪೂರ್ತಿ ಆಗ ನಿಮ್ಗೆ ಮತ್ತೆ ಕ್ಲಾರಿಟಿ ಸಿಗುತ್ತೆ. 38 seconds ಗ್ಯಾಪ್ ಕೊಡ್ಬೇಕಾಗಿರೋದು ಪಿಂಕ್ ಆಪ್ ಅಲ್ಲಿ 1 hour. ಬ್ಲೂ ಆಪ್ ಗೆ ಯಾವುದೇ ತರದ ಗ್ಯಾಪ್ ಅವಶ್ಯಕತೆ ಇಲ್ಲ. 1 hour. ಓಕೆನಾ? ಓಕೆ ಮೇಡಮ್. ರೈಟ್. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ? ಮೇಡಮ್ ಇದು 7 days ಆದ್ಮೇಲೆ ನೆಕ್ಸ್ಟ್ 3 days ಫ್ಲವರ್ ಥೆರಪಿ ಅಂತ ಹೇಳಿದ್ರಿ. ಫ್ಲವರ್ ಥೆರಪಿ ಹೇಳಿದ್ರಿ. ಗೋಲ್ಡ್ ಸೈಕಲ್ ಅಲ್ಲಿ 3rd day ಇಂದ ನೀವು 7 days ಅಲ್ಲೇ 3rd day ಇಂದ ಬ್ಯಾಕ್ ಫ್ಲವರ್ ರೆಮಿಡೀಸ್ ಅನ್ನೋ ಅಂತ ಪ್ರೋಗ್ರಾಮ್ ರೆಸೊನೆನ್ಸ್ ಡೇಟಾ ಬೇಸ್ ಅಲ್ಲಿ ಸಿಗುತ್ತೆ. ಅಲ್ಲಿಂದ ನೀವು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. 3rd day ಇಂದ 2 ಆಗ್ತಾ ಒಂದಂಗ ಆಯ್ತು. ಇದು ಗೋಲ್ಡ್ ಸೈಕಲ್ ಇರುತ್ತೆ ಪ್ಲಸ್ ಇದನ್ನು ತಗೋಬೇಕಂದಂಗ ಆಯ್ತು. ಹೌದು ಹೌದು ಹೌದು. ಕರೆಕ್ಟ್. ಇದು 38 seconds 7 times 28 minutes 2 times ಇದು ಕೂಡ. ಹೌದು ಕರೆಕ್ಟ್. 27 minutes 2 times. ಹೌದು. ಮೇಡಮ್ ಇದು ಏನಾದ್ರು ಮೇಡಮ್ ಇದು ಚಾರ್ಟ್ ಇದೆನಾ? ಇದು ಡೀಟೇಲ್ಸ್ ಏನು ಹೇಳಿದಿರಲ್ಲ. ಹೌದು, ಚಾರ್ಟ್ ಪ್ರೋಗ್ರಾಮ್ ಡೀಟೇಲ್ಸ್ ಇದ್ರೆ ಅದನ್ನ ಸೆಂಡ್ ಮಾಡಿಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಇನ್ನೂ ಸ್ವಲ್ಪ. ಆಯ್ತು, ಡೆಫಿನೆಟ್ಲಿ. ನಿಮ್ಗೆ ಯಾರ ಮುಖಾಂತರ ಈ ಲಿಂಕ್ ಸಿಕ್ಕಿದೆ? ನಮ್ಮ ಹೇಮಲತಾ ಮೇಡಮ್. ಹೇಮಲತಾ ಮೇಡಮ್ ಅವರು ಸೆಂಡ್ ಮಾಡ್ತಾರೆ ಬಿಡಿ, ಯೋಚನೆ ಮಾಡಬೇಡಿ. ನಾನು ಕೂಡ ಅವ್ರಿಗೆ ಸೆಂಡ್ ಮಾಡ್ತೀನಿ, ಅವರು ಕೂಡ ನಿಮ್ಗೆ ಸೆಂಡ್ ಮಾಡ್ತಾರೆ. ಓಕೆನಾ? ಬೇರೆ ಏನಾದ್ರು ಕ್ವಶನ್ ಇದೆಯಾ? ಮತ್ತೇನಿಲ್ಲ ಮೇಡಮ್. ಅದು ಬಂದ ಮೇಲೆ ನೋಡ್ತೀನಿ, ಯೂಸ್ ಮಾಡೋ ಟೈಮ್ನಾಗ ಏನ್ ಬರುತ್ತೆ ಕೇಳ್ತೀನಿ ಮತ್ತೆ ಹೊಳ್ಳಿ. ಖಂಡಿತವಾಗ್ಲೂ ಕೇಳಿ. ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಇವಾಗ ನೆಕ್ಸ್ಟ್ ಯಾರಿದ್ದಾರೆ? ನಿಮ್ಮ ಕ್ವಶನ್ಸ್ ಎಲ್ಲ ಕ್ಲಾರಿಫೈ ಆಯ್ತಾ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ? ಓಕೆ ಮೇಡಮ್. ಥ್ಯಾಂಕ್ ಯು. ಹ್ಯಾಪಿ ಹೀಲಿಂಗ್. ವೆಲ್ಕಮ್. ಥ್ಯಾಂಕ್ ಯು. ನೆಕ್ಸ್ಟ್ ನೇತ್ರ ಅವರಿದ್ದಾರೆ. ನೇತ್ರ ಅವರೇ, ನಿಮ್ಮ ಕ್ವಶನ್ ರೈಸ್ ಮಾಡಿ. ನಿಮ್ಮ ವಿಡಿಯೋ ಅಲ್ಲಿ ಬಂದು ನಿಮ್ ಕ್ವಶನ್ಸ್ ಅನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ, ನಾವು ಕೂಡ ನಿಮ್ಮನ್ನ ನೋಡಿದಾಗುತ್ತೆ. ಹೇಳಿ ನೇತ್ರ ಅವರೇ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇದು ನೀವು ಹೇಳಿದ್ರಲ್ಲ ಗೋಲ್ಡ್ ಸೈಕಲ್ ಮತ್ತೆ ಬ್ಲೂ ಆಪ್ ಎರಡು ಒಟ್ಟೊಟ್ಟಿಗೆ ರನ್ ಮಾಡ್ಬೇಕರಾ ಫಸ್ಟ್ 7 days? ಹೌದು, ಫಸ್ಟ್ ಬ್ಲೂ ಆಪ್ ರನ್ ಮಾಡಿ ಆಮೇಲೆ ಪಿಂಕ್ ಆಪ್ ರನ್ ಮಾಡಿ, ಇಲ್ಲಾಂದ್ರೆ ಫಸ್ಟ್ ಪಿಂಕ್ ಆಪ್ ರನ್ ಮಾಡಿ ಆಮೇಲೆ ಬ್ಲೂ ಆಪ್ ರನ್ ಮಾಡಿ. ಬಟ್ ಬೈ ಎಂಡ್ ಆಫ್ ದಿ ಡೇ ಬ್ಲೂ ಆಪ್ ಪಿಂಕ್ ಆಪ್ ಎರಡು ಶೆಡ್ಯೂಲ್ ಕಂಪ್ಲೀಟ್ ಆಗಿರ್ಬೇಕು. ಬೈ ಚಾನ್ಸ್ ನಮ್ಗೆ ಆಗ್ಲಿಲ್ಲ, ಮಿಸ್ ಆಗಿದ್ರೆ ಏನ್ ಮಾಡೋದು ಮೇಡಮ್? ಒಂದೊಂದ್ಸತಿ ಒಂದೇ ಮಾಡಕ್ ಆಗತ್ತೆ. ಬ್ಲೂ ನಾನು ಮಾಡ್ತೆ, ಆಮೇಲೆ ಒಂದು ಸೈಕಲ್ 7 days ಆದ್ಮೇಲೆ ಸ್ಟಾರ್ಟಿಂಗ್ ಇಂದ ಬನ್ನಿ ಮತ್ತೆ.
ಅಲ್ಲ ಒನ್ ಟೈಮ್ ಮಾಡಕ್ಕಾಗಿದೆ, ಮಿಸ್ ಆಗಿಲ್ಲ. ಅಂದ್ರೆ ಜಸ್ಟ್ ಒನ್ಸ್ ಬ್ಲೂ ಪಿಂಕ್ ಆಪ್ ರನ್ ಮಾಡಿದೀನಿ. ಬಟ್ ಬ್ಲೂ ಅಟ್ ಎ ಟೈಮ್ ಮಾಡ್ತಾ ಇಲ್ಲ. ಫಸ್ಟ್ 7 days ಬರೀ ಬ್ಲೂ ಆಪ್ ಮಾಡಿದೆ. ಸೆಕೆಂಡ್ ವೀಕ್ ಅಲ್ಲಿ ಸಾರಿ ಪಿಂಕ್ ಆಪ್ ಫಸ್ಟ್ ವೀಕು, ಸೆಕೆಂಡ್ ವೀಕು ಬ್ಲೂ ಆಪ್ ಮಾಡಿದೆ. ಸೊ ಈಸ್ ದಟ್ ಓಕೆ? ಲೈಕ್ ಹಾಗೂ ಮಾಡ್ಬೋದಾ? ಇಲ್ಲ ಬೇಡ, ಈ ತರ ಮಾಡಿ. ಇದು ಬಹಳ ಪವರ್ಫುಲ್ ಇದೆ, ಇದು ಬಹಳ ಪವರ್ಫುಲ್. ಹೌದಾ? ಬ್ಲೂ ಆಪ್ ಪಿಂಕ್ ಆಪ್ ಅಟ್ ಎ ಟೈಮ್ ಎರಡು ಒಂದೇ ದಿನದಲ್ಲೇ ಮಾಡಿದಾಗ ಅದ್ರದ್ದು ಬೆನಿಫಿಟ್ಸ್ ಬಹಳ ಡೀಪರ್ ಲೆವೆಲ್ ಅಲ್ಲಿ ಇರುತ್ತೆ. ಆತರ ಮಾಡಿ. ಹೌದಾ? ಓಕೆ ಮೇಡಮ್. ಆಮೇಲೆ ಡಿಸ್ಟೆಂಟ್ ಹೀಲಿಂಗ್ ಮಾಡೋರಿಗೆ ವಾಟರ್ ಹೇಗೆ ಇದ್ ಮಾಡೋದು? ನಾವಂದ್ರೆ ಎಷ್ಟು 250 ml ಏನೋ ಹೇಳಿದ್ರಲ್ಲ ನೀವು? ಹಾ ಡಿಸ್ಟೆಂಟ್ ಹೀಲಿಂಗ್ ಬರೀ ಬ್ಲೂ ಆಪ್ ಆಗಿರೋ ಕಾರಣದಿಂದ ಅವರು ರಿಸಿಪ್ಟಿವ್ ಆಗಿರ್ಬೇಕು ಎನರ್ಜೀಸ್ಗೆ. ಅವಾಗ ಅವ್ರಿಗೆ ಹೀಲಿಂಗ್ ರೀಚ್ ಆಗುತ್ತೆ. ಅವ್ರಿಗೆ ನೀವು ಒಂದು ಮೆಸೇಜ್ ಅನ್ನ ಹಾಕಿ ದೆನ್ ದೇ ವಿಲ್ ಸ್ಟಾರ್ಟ್ ಅಬ್ಸರ್ವಿಂಗ್ ದಿ ಎನರ್ಜೀಸ್, ಬಿ ರಿಸಿಪ್ಟಿವ್ ಅಂತ ಹೇಳಿ ಜಸ್ಟ್ ಒಂದು ಥಾಟ್ ಅವರಲ್ಲಿ ಮೈಂಡ್ ಅಲ್ಲಿ ಪಾಸಿಟಿವ್ ಥಾಟ್ ಇರ್ಲಿ ಅನ್ನೋ ಕಾರಣಕ್ಕೆ ಅವ್ರು ದೇ ಆಟೋಮೆಟಿಕಲಿ ರಿಸೀವ್ ದಟ್ ಎನರ್ಜೀಸ್. ಅಬ್ಸಲ್ಯೂಟ್ಲಿ ಫೈನ್. ಓಕೆನಾ? ಮತ್ತೆ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಥ್ಯಾಂಕ್ ಯು ಮೇಡಮ್. ಇಲ್ಲ ಅದೇ ಬ್ಲೂ ಅದು ವಾಟರ್ ಅದೇ ಕೇಳಬೇಕಿತ್ತು ಒಂದು. ಓಕೆ ಡೆಫಿನೆಟ್ಲಿ. ಸೊ ಓಕೆ ಮೇಡಮ್. ಓಕೆ, ಮತ್ತೆ ಅದು ಈಗ ಇದು ಹೊಸದ್ ರೆಕಾರ್ಡಿಂಗ್ ಕಳಿಸ್ತೀರಾ ಇವತ್ತಿಂದು? ಇವತ್ತು ಕಳಿಸ್ತೀವಿ. ಎಸ್. ಓಕೆ ಮೇಡಮ್. ಥ್ಯಾಂಕ್ ಯು. ಯಾರ ಕಡೆಯಿಂದ ನೀವು ಹೀಲ್ ಡಿವೈಸ್ ತಗೊಂಡಿರೋದು? ಹೇಮಲತಾ ಮೇಡಮ್ ಇಂದಾನೆ ನನ್ನ ಹತ್ರ. ವೆರಿ ಗುಡ್. ಮೇಡಮ್ ಶಿ ಇಸ್ ಲೀಡಿಂಗ್. ಶಿ ಇಸ್ ಆಕ್ಚುಲಿ ವೆರಿ ಹೆಲ್ಪ್ಫುಲ್. ಬಟ್ ಅವ್ರು ಅಷ್ಟೇ ಬಿಸಿ ಆಗು ಇದ್ದಾರೆ. ಬಟ್ ಅದಕ್ಕಾಗಿ ಅಟೆಂಡ್ ಮಾಡಿದ್ರೆ ನಮ್ಗೆ ಮತ್ತೆ ಕ್ಲಾರಿಫಿಕೇಶನ್ ಸಿಕ್ಕತ್ತಲ್ಲ. ಕರೆಕ್ಟ್. ಆಬ್ವಿಯಸ್ಲಿ ಟ್ರೂ. ಸೊ ನಂದಾ ಅವರು ನಿಮ್ ಕ್ವಶನ್ ಮುಗ್ದಿದ್ಯಾ ನೇತ್ರ ಅವರೇ? ಥ್ಯಾಂಕ್ ಯು. ಎಸ್ ಓಕೆ ನಂದಾ ಅವರೇ, ಹೇಳಿ ನಿಮ್ ಕ್ವಶನ್ ಏನಿದೆ? ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಎಲ್ಲಿಂದ? ಸೂಪರ್ ಮ್ಯಾಮ್. ನಾನು ಬ್ಲಾಕ್ ಹೀಲಿ ತಗೊಂಡಿದ್ದೀನಿ, ಅಬ್ಸಿಡಿಯನ್ ಮಾಡೆಲ್. ಮ್ಯಾಮ್ ನಂದು ಒಂದು ಡೌಟ್ ಏನಂದ್ರೆ, ಈ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೇಕಾದ್ರೆ ಇವಾಗ ನಾವು ಆಫೀಸಲ್ಲಿ ಇರ್ತೀವಿ, ಸೊ ಮನೇಲಿ ಇರ್ತಾರೆ, ಅವ್ರಿಗೆ ನಾವು ಹೀಲಿಂಗ್ ಕೊಡ್ಬೇಕು. ಗೋಲ್ಡ್ ಸೈಕಲ್ ಕೊಡ್ತೀವಿ ಅಂತ ಅನ್ಕೊಳ್ಳಿ. ಅವಾಗ ಗೋಲ್ಡ್ ಸೈಕಲ್ ನೀವ್ ಹೇಳ್ದಂಗೆ 38 ಸೆಕೆಂಡ್ 7 times ರನ್ ಮಾಡಿ, ಆಮೇಲೆ 27 minutes 2 times ರನ್ ಮಾಡೋದು ಅಷ್ಟೇ ಸಾಕ ಮ್ಯಾಮ್? ಮತ್ತೆ ಏನಾದ್ರು? ಅಷ್ಟೇ ಸಾಕು. ಮತ್ತೆ ಕೊಡಿ 38 seconds 7 times, 27 minutes 2 times. ಬ್ಯಾಕ್ ಫ್ಲವರ್ ರೆಮಿಡೀಸ್ ಕೂಡ ಕೊಡಿ ಅವ್ರಿಗೆ. ಯಾರಿಗೆ ನೀವು ಡಿಸ್ಟೆಂಟ್ ಹೀಲಿಂಗ್ ಮಾಡ್ತಿದ್ದೀರಾ ಅದನ್ನು ಕೂಡ ಕೊಡಿ, ಸಾಕು ಮ್ಯಾಮ್. ಬ್ಯಾಕ್ ಫ್ಲವರ್ ರೆಮಿಡೀಸ್ ಅದು ಎಷ್ಟು ಹೊತ್ತು ಕೊಡ್ಬೇಕು ಮ್ಯಾಮ್? ಎಷ್ಟು? ಸೇಮ್ ಬ್ಲೂ ಆಪ್ ಅಲ್ಲಿ ಎಲ್ಲದಕ್ಕೂ ಕೂಡ 38 seconds 27 minutes ಕಾಮನ್ ಬೇಸ್ ಇದೆ. ಅದು ಬೇಸ್ ಫೌಂಡೇಶನ್. ಯಾವುದೇ ಪ್ರೋಗ್ರಾಮ್ ಆಗಿರ್ಲಿ 38 seconds 7 times, 27 minutes 2 times, ಅದು ಬೇಸ್ ಫೌಂಡೇಶನ್. ಯಾವುದೇ ಪ್ರೋಗ್ರಾಮ್ ಇದ್ರೂ ಕೂಡ. ಓಕೆ, ಅದಕ್ಕಿಂತ ಜಾಸ್ತಿ ಎಲ್ಲ ಇದೆ ಅಲ್ಲ, ಅದನ್ನ ತಗೋಬಹುದಾ ನಾವು ಒಂದ್ ವೇಳೆ? ನಾನು ಕರೆಂಟ್ಲಿ ನಿಮ್ಗೆ ಅದನ್ನ ರೆಕಮೆಂಡ್ ಮಾಡಲ್ಲ, ನೀವು ಗೋಲ್ಡ್ ಸೈಕಲ್ ಮುಗಿಯೋವರೆಗೂ ಕೂಡ. ಗೋಲ್ಡ್ ಸೈಕಲ್ ಮುಗಿದ್ಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೈನಿಂಗ್ ಅಲ್ಲಿ ಕೊಡ್ತೀನಿ. ನಾವೆಲ್ಲಾ ಟ್ರೈನಿಂಗ್ ಅಟ್ ಎ ಟೈಮ್ ನಿಮ್ಗೆ ಕೊಟ್ಬಿಡ್ಬೋದು, ಬಟ್ ನೀವು ವಿಲ್ ಬಿ ಕನ್ಫ್ಯೂಸ್ಡ್. ನಾ ಏನ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕನ್ಫ್ಯೂಸ್ಡ್ ಆಗ್ಬಿಡ್ತೀರಾ. ಆ ಕನ್ಫ್ಯೂಷನ್ ಬೇಡ. ಕರೆಂಟ್ಲಿ ಗೋಲ್ಡ್ ಸೈಕಲ್ ಮೇಲೆನೆ ಫೋಕಸ್ ಮಾಡಿ. ಗೋಲ್ಡ್ ಸೈಕಲ್ ಮುಗಿದ ನಂತರ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೈನಿಂಗ್ ನಾನು ನಿಮ್ಗೆ ಹೇಳ್ಕೊಡ್ತೀವಿ. ಓಕೆ ಮ್ಯಾಮ್. ಓಕೆ, ಇವಾಗ ಬೇರೆ ಯಾರಿಗೆ ಡಿಸ್ಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಕೊಡ್ಬೇಕು ಅಂತಂದ್ರೆ ಹೊಸಬ್ರು ಕಂಪ್ಲೀಟ್ ಆಗಿದೆಯಾ ಗೋಲ್ಡ್ ಸೈಕಲ್? ಮ್ಯಾಮ್ ನಂದು ಆತರ ಹೀಗೆ ಗ್ಯಾಪ್ ಆಗಿದೆ, ಫುಲ್ ಕಂಪ್ಲೀಟ್ ಆಗಿಲ್ಲ. ಇವತ್ತು ನೀವು ಹೇಳಿದ್ರಲ್ವಾ, ಇದೇ ತರನೇ ನಾನು ತಗೊಂತೀನಿ. ನಾನು ಇದ್ರಲ್ಲಿ ಡಿಸ್ಟೆನ್ಸ್ ಅಲ್ಲಿ ತಗೊಂಡಿದೀನಿ, ಆದ್ರೆ ಕೆಲವೊಂದ್ಸರಿ ನಾನು ಡೈರೆಕ್ಟ್ ಆಗಿ ಇದ್ರಲ್ಲಿ ತಗೊಳಕ್ ಆಗಿಲ್ಲ ನಂಗೆ. ಹೌದಾ? ಇಲ್ಲ, ಡೈರೆಕ್ಟ್ ಆಗಿ ತಗೋಬೇಕು, ಬಹಳ ಇಂಪಾರ್ಟೆಂಟ್ ಇದೆ. ಯೂಸ್ ಮಾಡಿ ಒಳ್ಳೇದಾಗುತ್ತೆ. ಯಾರ ಕಡೆಯಿಂದ ನೀವು ಇಲ್ಲಿಂದ ತಗೊಂಡಿದ್ದು? ಹೇಮಾ ಮೇಡಮ್, ಹೇಮಲತಾ ಮೇಡಮ್. ವೆರಿ ಗುಡ್. ಯೂಸ್ ಮಾಡಿ, ರೆಗ್ಯುಲರ್ ಆಗಿ ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ಅವರುನು ಗೈಡ್ ಮಾಡ್ತಾರೆ, ತುಂಬಾ ಹೆಲ್ಪ್ ಮಾಡ್ತಾರೆ. ವೆರಿ ಗುಡ್. She's an amazing person. You got it from a right person. Very good. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹೇಳಿ ಪಟೇಲ್ ಅವರೇ. CM ಪಟೇಲ್. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ನಂದು ಡೌಟ್ ಇರೋದು ಇದ್ರಲ್ಲಿ ಪಿಂಕ್ ಸೈಕಲ್ ಅಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಮಾಡಿ ಆದ್ಮೇಲೆ ನೀವ್ ಹೇಳಿದ್ರಿ ಎಲ್ಲ ವೇವ್ ಅದು ಸರಿ ಫ್ಲೋ ಆಗ್ತಿಲ್ಲ ಅಂದಾಗ ನಾವ್ ಇದನ್ನ ಆಡ್ ಮಾಡ್ಬೇಕು ಅಂತ. ಟಿಲ್ ಎಲ್ಲಿವರೆಗೂ ಮಾಡ್ಬೇಕು ಮ್ಯಾಮ್? ಅದಕ್ಕೇನಾದ್ರು ಅದು ಫ್ಲೋ ಬರೋವರೆಗೂ ಮಾಡ್ಬೇಕು. ಅದು ವೇವ್ ತರ ಮೂವ್ ಆಗೋವರೆಗೂ ಮಾಡ್ಬೇಕು ಅಷ್ಟೇನಾ ಮ್ಯಾಮ್? ಬಂದ್ಬಿಡುತ್ತೆ ಎಲ್ಲರಿಗೂ. ಬರ್ತಾ ಇಲ್ಲ ಅಂದ್ರೆ ಸ್ವಲ್ಪ ಹೈಡ್ರೇಟ್ ಮಾಡ್ಕೊಳ್ಳಿ, ನೀರ್ ಕುಡೀರಿ, ಬರಕ್ ಸ್ಟಾರ್ಟ್ ಆಗುತ್ತೆ.
ಓಕೆ 40-50 ಅಲ್ಲಿ ಮ್ಯಾಮ್. ಮತ್ತೆ 40 ಇನ್ನೊಂದು ಬರ್ತದೆ. ಓಕೆ ಮ್ಯಾಮ್. ನೆಕ್ಸ್ಟ್ ಫಾರ್ ಗರ್ಲ್ಸ್ ಮೆನ್ಸಸ್ ಇದ್ದಾಗ ತಗೊಳ್ಬೋದಾ? ಖಂಡಿತವಾಗ್ಲು ಬಹಳ ಅವ್ರು ತಗೊಂಡ್ರೆ ಇನ್ನೂ ಒಳ್ಳೇದು ಮೆನ್ಸಸ್ ಇದ್ದಾಗ, ಯಾಕಂದ್ರೆ ಪೇನ್ ಆಗಿರ್ಲಿ, ಅವ್ರಿಗೆ ಕ್ಲಾಟ್ಸ್ ಆಗಿರ್ಲಿ, ಅದೆಲ್ಲ ನಾರ್ಮಲೈಸ್ ಆಗುತ್ತೆ. ಓಕೆ ಬ್ಯಾಕ್ ಮ್ಯಾಮ್. ಪೇನ್ ಆಗಿರ್ಲಿ, ಸ್ಟಮಕ್ ಪೇನ್ ಆಗಿರ್ಲಿ, ಅದೆಲ್ಲ ಅವ್ರಿಗೆ ನಾರ್ಮಲೈಸ್ ಆಗುತ್ತೆ. ಖಂಡಿತವಾಗ್ಲು ಮತ್ತೆ ಮ್ಯಾಮ್ ಇದು ತಗೊಂಡು ಕೋರ್ಸ್ ಕಂಪ್ಲೀಟ್ ಆಗೋ ಟೈಮಿಗೆ ನಮಗೆ ಅದ್ರದ್ದು ಐ ಥಿಂಕ್ ಹೀಲಿಂಗ್ ಕ್ರೈಸಿಸ್ ತರ ಏನಾದ್ರು ಸಿಂಪ್ಟಮ್ಸ್ ಬರುತ್ತಾ? ಹೀಲಿಂಗ್ ಏನು? ಹೀಲಿಂಗ್ ಅಂದ್ರೆ ಹೀಲಿಂಗ್ ಆಗ್ತಿದೆ ಆ ತರದ್ದು ಏನಾದ್ರು ನಮ್ಗೆ ಏನು ಹೇಗ್ ಗೊತ್ತು ಮಾಡ್ಕೋಬೇಕು ಅಂತ? ನಿಮ್ಮ ಎಮೋಷನ್ಸ್ ಅಲ್ಲಿ ಬ್ಯಾಲೆನ್ಸ್ಡ್ ಇರ್ತೀರಾ, ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಡೈಜೆಷನ್ಸ್ ಹಲವಾರು ನಿಮ್ಗೆ ಗೊತ್ತಾಗುತ್ತೆ. ನೀವು ಸ್ಟಾರ್ಟ್ ಮಾಡಿ. ನೀವೇ ಓಕೆ 2-3 ದಿನ ಆದ್ಮೇಲೆ ನೀವೇ ಹೇಳ್ತೀರಾ ನನ್ಗೆ ಇದ್ದಿದ್ದು ಕಾಣಿಸ್ತಾ ಇದೆ ಬೆಟರ್ಮೆಂಟ್ ಅಂತ, ನೀವೇ ಬಂದು ಹೇಳ್ತೀರಾ ನಮ್ಮ ಹತ್ರ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೊ ನೇತ್ರ ಅವರೇ, 1 ನಿಮಿಷ ನಿಮ್ಮ ಹತ್ರ ಬರ್ತೀನಿ. ಶಿವಶಂಕರ್ ಭಾವನಾ ಅವ್ರದ್ದು ಕ್ವಶನ್ ಕೇಳ್ಬಿಟ್ಟು ನಿಮ್ಮ ಹತ್ರ ಬರ್ತೀನಿ ನೇತ್ರ ಅವರೇ, 1 ನಿಮಿಷ. ಸೊ ಹೇಳಿ ಶಿವಶಂಕರ್ ಅವರೇ, ನಮಸ್ತೆ. ಅನ್ಮ್ಯೂಟ್ ಮಾಡಿ ನಿಮ್ ಕಡೆಯಿಂದ. ಗುಡ್ ಈವ್ನಿಂಗ್ ಮೇಡಮ್. ಹಾ, ನಮ್ ಕ್ವಶನ್ ಮುಗ್ದಿದ್ರೆ, ಯಾರ್ಯಾರ್ದು ಕ್ವಶನ್ಸ್ ಮುಗ್ದಿದ್ಯೋ ವಿರ್ಚುವಲ್ ಹ್ಯಾಂಡ್ ಅನ್ನ ಇಳಿಸ್ಬಿಡಿ, ನಿಮ್ದು ಕ್ವಶನ್ ಕಂಪ್ಲೀಟ್ ಆಗಿದ್ರೆ. ಹಾ ಹೇಳಿ ಶಿವಶಂಕರ್ ಅವರೇ. ಮೇಡಮ್ ನಮ್ಗೆ ಇದು 2 ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಎಲ್ಲಿದ್ದೀರಾ ನೀವು? ಈಗ ಫ್ಲವರ್ ಮೆಡಿಟೇಷನ್ ಅಂತ ಹೇಳಿದ್ರಲ್ಲ, ಅದು ಬ್ಲೂ ಆಪ್ ಅಲ್ಲಿ ಎಷ್ಟು ಟೈಮ್ ಕೊಡ್ಬೇಕು? ವೀಕ್ಲಿ 1 ಟೈಮ್ ಕೊಡ್ಬೇಕಾ? ಈಗ ನಂದು ಆಲ್ರೆಡಿ ಅದು ಮುಗ್ದಿದ್ದೇವೆ. ಈಗ ಬೇರೆಯವ್ರಿಗೆ ನಾವು ಸಜೆಷನ್ ಕೊಡ್ಬೇಕಾದ್ರೂ ಕೂಡ ಆ ಫ್ಲವರ್ ಮೆಡಿಟೇಷನ್ ಎವ್ರಿ ವೀಕ್ ಕೊಡ್ಬೇಕಾ ಅಥವಾ? ಬ್ಯಾಕ್ ಫ್ಲವರ್ ರೆಮಿಡೀಸ್ ನ ಗೋಲ್ಡ್ ಸೈಕಲ್ ನ 3ನೇ ದಿನದಿಂದ ನೀವು ಚಾಲು ಮಾಡ್ಬೇಕು. 3ನೇ ದಿನದಿಂದ 7ನೇ ದಿನವರೆಗೂ ಕೂಡ ಕಂಟಿನ್ಯೂಸ್ ಆಗಿ ನೀವು ಕೊಡ್ಬೇಕು. ಓಕೆ, ದಟ್ ಮೀನ್ಸ್ 4 days. 4 days, yes. 38 seconds 3 times, 27 minutes 2 times. ಓಕೆ, ಇದು ಕಂಪಲ್ಸರಿ, ಇದು ಮಾಮೂಲಿ ಎವ್ರಿ ಮಂತ್ ಅಲ್ಲಿ 1 ಟೈಮ್ ಕೊಟ್ಕೊಬೇಕು? ಹೌದು ಹೌದು, ಎವ್ರಿ ಮಂತ್ ಅಲ್ಲಿ 1 ಟೈಮ್ ಅಲ್ಲ. ಗೋಲ್ಡ್ ಸೈಕಲ್ ನೀವು ಯೂಸ್ ಮಾಡಿದಾಗೆಲ್ಲ ಕೊಡಿ, ಬಟ್ ಬ್ಯಾಕ್ ಫ್ಲವರ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ. 21 days, 10 days, 11 days ಆತರ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಸಾಕಷ್ಟು ಎಮೋಷನಲಿ ಬ್ಯಾಲೆನ್ಸ್ ಬರ್ತೀರಾ, ಸಾಕಷ್ಟು ಬರ್ತೀರಾ. ಓಕೆ ಮೇಡಮ್. ಆಮೇಲೆ 1 more ಕ್ವಶನ್ ಏನಂದ್ರೆ, ಇದೇ ಗೋಲ್ಡ್ ಸೈಕಲ್ ನ ಪಿಂಕ್ ಆಪ್ ಅಲ್ಲಿ ಏನ್ ಆರ್ಡರ್ ಆಗಿದೆ, ಈಗ ಪ್ಯೂರ್ ರಿಲ್ಯಾಕ್ಸ್ ಅಂತ ಏನ್ ಆರ್ಡರ್ ಅಲ್ಲಿ ಇದೆ ಹಂಗೆ ತಗೋಬೇಕಾ? ಹೌದು, ಅದೇ ಆರ್ಡರ್ ಪ್ರಕಾರನೇ ತಗೋಬೇಕು. ನಿಮ್ಗೆ ಇಷ್ಟ ಇಲ್ಲ ಬ್ಲೂ ಆಪ್ ಅಲ್ಲಿ ಅನಲೈಸ್ ಮಾಡಿದಾಗ ಬರುತ್ತಲ್ಲ, ಆತರ ತಗೊಂಡ್ರೆ? ಇಲ್ಲ, ಅದು ತಗೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಬರುತ್ತೆ ನಿಮ್ಗೆ ಪಿಂಕ್ ಆಪ್ ಅಲ್ಲಿ ನಾವೇನ್ ಆರ್ಡರ್ ಕೊಟ್ಟಿದೀವಿ ಅದೇ ಆರ್ಡರ್ ಪ್ರಕಾರವಾಗಿಯೇ ನೀವು ತಗೋಬೇಕು, ಅದಲ್ಲೇನು ಬದಲಾವಣೆ ಇಲ್ಲ. ಓಕೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆನಾ? ಓಕೆ ಫೈನ್. ಮತ್ತೆ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಓಕೆ ಶಿವಶಂಕರ್, ಫೈನ್. ಸೊ ಭಾವನಾ, ಹೇಳಿ ಭಾವನಾ ಅವರೇ, ನಿಮ್ ಕಡೆಯಿಂದ ಕ್ವಶನ್ಸ್ ನ ಕೇಳಿ ಅನ್ಮ್ಯೂಟ್ ಮಾಡಿ ಹೇಳಿ ಭಾವನಾ ಅವರೇ. ಹಲೋ ಅಶ್ವಿನಿ ಅವರೇ, ತುಂಬಾ ಥ್ಯಾಂಕ್ಸ್. ತುಂಬಾ ಡೀಟೇಲ್ ಆಗಿ ನಮ್ಗೆ ಗೈಡ್ ಮಾಡಿದ್ರಿ. ಸೊ ನನ್ ಕ್ವಶನ್ ಏನಿದೆ ಅಂತಂದ್ರೆ, ಸೊ ನಾನು ಇದನ್ನಾಗ್ಲೇ ನೀವ್ ಹೇಳಿರೋ ಪ್ರಕಾರ 7 days + 7 days ಯೂಸ್ ಮಾಡಿದ್ದೀನಿ. ಬಟ್ ಏನಂತಂದ್ರೆ ಫಸ್ಟ್ 7 days ನೀವೇನ್ ಆರ್ಡರ್ ಕೊಟ್ಟಿದ್ದೀರಲ್ಲ, ಆ ಆರ್ಡರ್ ಪ್ರಕಾರ ನಾನು ಮಾಡಿಲ್ಲ. ಓಕೆ, ಸೊ ಅದು ಆಪ್ ಅಲ್ಲಿ ಏನ್ ತೋರಿಸ್ತಾ ಇದೆ ಅಲ್ವಾ, ಆ ಪ್ರಕಾರ ಮಾಡ್ಕೋತಾ ಹೋಗಿದ್ದೇನೆ. ಅಂಡ್ ಈಗ ಮತ್ತೆ ಇನ್ನೊಂದ್ಸರಿ ವಾಂಟ್ ಮೀ ಟು ಅಂದ್ರೆ ರಿಪೀಟ್ ಮಾಡಿ ಅಂತ ಹೇಳ್ತೀರಾ ಅಥವಾ? ಪ್ಲೀಸ್ ರಿಪೀಟ್ ಮಾಡಿ. ಯಾವ ಆರ್ಡರ್ ಪ್ರಕಾರ ಇದೆ ಅದೇ ಆರ್ಡರ್ ಪ್ರಕಾರವಾಗಿ ತಗೊಳ್ಳಿ. ಬ್ಲೂ ಆಪ್ ಪಿಂಕ್ ಆಪ್ 2 ಜೊತೆಗೆ ನಡೆಸಬೇಕು. ಓಕೆ, ಅಂದ್ರೆ ವಾರ ಅಲ್ಲ, 2 ಒಂದೇ ದಿನಕ್ಕೆ ಬ್ಲೂ ಆಪ್ ಶೆಡ್ಯೂಲ್ ಕಂಪ್ಲೀಟ್ ಆಗ್ಬೇಕು, ಒಂದೇ ದಿನಕ್ಕೆ ಪಿಂಕ್ ಆಪ್ ಶೆಡ್ಯೂಲ್ ಏನಿದೆ ಅದನ್ನು ಕಂಪ್ಲೀಟ್ ಆಗ್ಬೇಕು. ಯು ವಿಲ್ ಗೆಟ್ ದಟ್ ಎಕ್ಸಾಕ್ಟ್ ಡಿಟಾಕ್ಸಿಫಿಕೇಶನ್. ಎಕ್ಸಾಕ್ಟ್ ನಮ್ಸಿ ಮಾಡದ್ ಮಾಡ್ತೀವಿ, 100% ತಗೊಳ್ಳೋಣ, 50% ಆಗ್ತೀರಾ ಅಲ್ವಾ? ಓಕೆ ಫೈನ್. ಹಂಗಂದ್ರೆ ಇದನ್ನ ಐ ವಿಲ್ ರಿಪೀಟ್, ಇನ್ನೊಂದ್ಸರಿ ಮಾಡ್ತೀನಂತೆ. ಆಮೇಲೆ ಇನ್ನೊಂದು ಕ್ವಶನ್, ಈ ಡಿಸ್ಟೆನ್ಸ್ ಹೀಲಿಂಗ್ ಎಲ್ಲ ಇದೆ ಅಲ್ವಾ, ಇದು ಬೋತ್ ಅವರಿಗೆ ನಾವು ಪಿಂಕ್ ಆಪ್ ಮತ್ತೆ ಬ್ಲೂ ಆಪ್ 2 ಹೇಗೆ ಮಾಡೋದು? ನಾವು ಬ್ಲೂ ಆಪ್ ಅಲ್ಲಿ ಅಷ್ಟೇ ಮಾಡೋದಲ್ವಾ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ? ಬ್ಲೂ ಆಪ್ ಒಂದೇ ಮಾಡೋದು, ಅವ್ರಿಗೆ ಪಿಂಕ್ ಆಪ್ ಮಾಡಕ್ಕಾಗಲ್ಲ. ಸೊ ಬ್ಲೂ ಆಪ್ ಅಲ್ಲಿ ಅಂತಂದ್ರೆ ನೀವೇನ್ ಕೊಟ್ಟಿದ್ದೀರಲ್ವಾ ಸೈಕಲ್, ಅದೇ ನಾನ್ ಫಾಲೋ ಮಾಡ್ಬೇಕು ಅವರಿಗೆ 7 days. ಓಕೆ. ಸೊ ವಿಲ್ ದಟ್ ವರ್ಕ್ ಅಂತ ಹೇಳ್ತಿದ್ದೀರಾ? ಡೆಫಿನೆಟ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಯೂಸ್ ಮಾಡಿ. they will give 100% ರಿಸಲ್ಟ್ 100% ನೀವು ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಅದೇ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ಬೇಕಾಗಿತ್ತು. ಸಾರಿ, ನನ್ ತಪ್ಪು, ಅಂದ್ರೆ ನೆಟ್ವರ್ಕ್ ಸರಿಯಾಗಿ ಕೇಳಿಸ್ಲಿಲ್ಲ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀರಾ? ಸಾಕಷ್ಟು ಟೆಸ್ಟಿಮೋನೀಸ್ ಇದೆ.
ಡಿಸ್ಟೆಂಟ್ ಡೀಲಿಂಗ್ ಅಲ್ಲೂ ಕೂಡ ಸಾಕಷ್ಟು ಟೆಸ್ಟಿಮೋನೀಸ್ ಇದೆ, ನೀವು ಯೂಸ್ ಮಾಡಿ ಆರಾಮಾಗಿ. ಪ್ರತಿಯೊಬ್ಬ ವ್ಯಕ್ತಿಯ ಓಕೆ ಹೇಳಿ. ಅಬ್ಸಾರ್ಪ್ಷನ್ ಡಿಪೆಂಡ್ ಆಗುತ್ತೆ. ಬಟ್ ಸಾಕಷ್ಟು ಲೆವೆಲ್ ಅಲ್ಲಿ ಅವ್ರು ರೆಗ್ಯುಲರ್ ಆಗಿ ಕೊಟ್ಟಾಗ 7 days ಅಲ್ಲಿ ಕೆಲವರಿಗೆ ಫಸ್ಟ್ ಡೇ ಇಂದ ಚೇಂಜಸ್ ಕಾಣಿಸ್ಬೋದು, ಕೆಲವರಿಗೆ ಸೆಕೆಂಡ್ ಡೇ ಇಂದ ನೋಟಿಸ್ ಬರ್ಬೋದು. ಡೆಫಿನೆಟ್ಲಿ ಬರುತ್ತೆ, ನೀವು ಯೂಸ್ ಮಾಡಿ. ಓಕೆ ಹೇಳಿ. ಥ್ಯಾಂಕ್ ಯು ಅಶ್ವಿನಿ ಅವರೇ. ವೆಲ್ಕಮ್. ಹಾ ಚಂದ್ರಿಕಾ ಅವರೇ, ನಿಮ್ ಕ್ವಶನ್ಸ್ ಅನ್ನ ಕೇಳಿ. ಅನ್ಮ್ಯೂಟ್ ಮಾಡಿ ನಿಮ್ ಕಡೆಯಿಂದ. ನಾ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನಿಮ್ಗೆ ಆಪ್ಷನ್. ಮೇಡಮ್ 2 ಬಟನ್ಸ್ ಇದೆಯಲ್ಲ ಮೇಡಮ್, ಅದು ನೀ ಪೇನಿಗೆ ಹಾ ಅದು ಒಂದ್ಸರಿ ಯೂಸ್ ಮಾಡಿದ್ರೆ ಪುನಃ ಯೂಸ್ ಮಾಡ್ಲಿಕ್ಕೆ ಆಗಲ್ವಾ ಮೇಡಮ್? ಅದು ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ಅಲ್ಲ ಮೇಡಮ್, ಅದು ನೀವು ಅದೇ ಸ್ಟಿಕ್ ಮೇಲೆ ಅಂಟಿಸ್ಬಿಡಿ. ಯೂಸ್ ಮಾಡಿದಾದ ನಂತರ ತೆಗೆದು ಬಿಟ್ಟು ಅದೇನ್ ಹಾ. ಪೇಪರ್ ಇದೆ ಅದೇ ಪೇಪರ್ ಮೇಲೆ ನೀವು ಅಂಟಿಸ್ಬೇಕು. ಅದೇ ಪೇಪರ್ ಮೇಲೆ ಅಂಟಿಸ್ಬಿಟ್ಟು ನೀವು ರೀಯೂಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಅದೇ ಈ ಪೇಪರ್ ಮೇಲೆ ಅಂಟಿಸ್ತದೆ ಹಾ ಮೇಡಮ್. ಅದೇ ಪೇಪರ್ ಮೇಲೆ ಅಂಟಿಸ್ಬಿಟ್ಟು ನೀವು ರೀಯೂಸ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ ಮೇಡಮ್, ಅದೊಂದು ಡೌಟ್ ಇತ್ತು ಮೇಡಮ್. ಒಂದ್ ನೀವು ನೀ ಪೇನ್ ಅಂದ್ರೆ ರೆಗ್ಯುಲರ್ ಆಗಿ ನೀವು 2 ಸರಿ ರನ್ ಮಾಡಿ, ಅದು ಹ್ಮ್. ಪೇನ್ ಪ್ರೋಗ್ರಾಮ್ ಅನ್ನ 2 ಸರಿ ರನ್ ಮಾಡಿ ಎವ್ರಿ ಯಾವ ಡೇ. ಪ್ರೋಗ್ರಾಮ್ ರನ್ ಮಾಡ್ಬೇಕು ಮೇಡಮ್ ನಾನು ಅದಕ್ಕೆ? ಅದು ಆಲ್ಫಾಬೆಟಿಕಲ್ ಆರ್ಡರ್ 2 ಇದೆಯಲ್ಲ, ಅದು ರೋಮನ್ ನಂಬರ್ 2 ಇದೆಯಲ್ಲ, ಅದನ್ನ ತಗೊಳ್ಳಿ. ಓಕೆ ಮೇಡಮ್. ರೋಮನ್ ನಂಬರ್ 2 ಲೋಕಲ್ ಸ್ಟಿಮ್ಯುಲೇಷನ್ ಅಲ್ಲಿ ನಿಮ್ಗೆ ಬರುತ್ತೆ. ಪಿಂಕ್ ಕ್ಯಾಪ್ ರೋಮನ್ ನಂಬರ್ 2 ಹಾ. ಲೋಕಲ್ ಸ್ಟಿಮ್ಯುಲೇಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಇವಾಗ ನೆಕ್ಸ್ಟ್ ಯಾರು? ರಾಘವೇಂದ್ರ ಅವರೇ ಇರಿ, ನಿಮ್ಗೆ ಸೆಕೆಂಡ್ ರೌಂಡ್ ಆಫ್ ಕ್ವಶನ್ ಅಲ್ವಾ? ಬರ್ತೀನಿ, 1 ಸೆಕೆಂಡ್. ರಾಮಲಕ್ಷ್ಮಿ ಅವ್ರಿಗೆ ಕೇಳ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ನಿಮ್ದು ಕ್ವಶನ್ ಕಂಪ್ಲೀಟ್ ಆಗಿದ್ರೆ ವಿರ್ಚುವಲ್ ಹ್ಯಾಂಡ್ ಅನ್ನ ಡೌನ್ ಮಾಡಿ. ಕ್ವಶನ್ ಇದೆ ಅಂದ್ರೆ ವಿರ್ಚುವಲ್ ಹ್ಯಾಂಡ್ ಅನ್ನ ಹಾಗೆ. ಮ್ಯಾಮ್ ಗುಡ್ ಈವ್ನಿಂಗ್ ಮ್ಯಾಮ್. ಹಾ ಗುಡ್ ಈವ್ನಿಂಗ್, ಹೇಳಿ, ಹೇಗಿದ್ದೀರಾ? ಆರಾಮ? ಎಸ್ ಮ್ಯಾಮ್. ಮ್ಯಾಮ್ ಇಂಗ್ಲಿಷ್ ಓಕೆ ಮ್ಯಾಮ್? ಓ ಪ್ಲೀಸ್ ಕಂಟಿನ್ಯೂ, ಪ್ಲೀಸ್. Yes. Sorry. Little I could understand whatever you spoke. I could be able to understand. So I have one doubt. Okay. You have told 37 seconds for 8 times and 7 times. 7 times and 27 seconds for 27 2 minutes. minutes. Yeah, 27 minutes for 2 times you told to ma'am. So initially for 7 days, the golden cycle, when we use 3 times, we are using for 3 times, right? So Yes. morning, afternoon, and night. So 3 times are the same. This also we have to use like blue. 3 times is pink cap schedule. Blue Okay. app schedule is 38 seconds 7 times, 27 minutes 2 times. So pink For cap one time. schedule is different, blue app schedule is different. Okay. Okay. So Pink that is cap- one time if we one time only we have to use. Pink cap you have to use 3 times. Same program 3 times. Blue Okay. app, same analysis report, 38 seconds 7 times, 27 minutes 2 times. Oh, okay. So Blue app schedule is what- different, pink yeah, cap yeah. schedule is different. Different. Understood it? So attested continuously we can use for 7 times and 2 times, right? Is it okay? Correct. Yeah, Blue app, okay. you can use it continuously. Pink app, you have to give 1 hour of gap between one program to another program. Another Pink program. use according to the sheet what is given to you. Okay, ma'am. There is a Sure. specific sheet of usage. First, which Yes. program should go, second, which program should come. There is specific sheet. Use accordingly to that. Definitely, ma'am. Definitely. The bash flower from first day onwards, Axe shall we flower use from 3rd day onwards. 3rd day onwards? Yes. So, yeah, okay. So only once we have to use or thrice, ma'am? Yes. Bash flower? Back flowers 38 seconds 7 times, 27 minutes 2 times. Okay. Right. Blue app. Yes. Thank you so much. Welcome. Thank you so much. Welcome. Always. Yeah, thank you. ಸಂಗಮೇಶ್, ನಿಮ್ಮ ಕ್ವಶನ್ ಅನ್ನ ಕೇಳಿ. ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಅಲ್ಲಿ ಬಂದ್ರೆ Hello. ಸಂಗಮೇಶ್. ಹಲೋ. ಹಲೋ ಎಸ್ ಹೇಳಿಮಾ. ಅಕ್ಕ ಕೇಳಿಸ್ತಿದ್ಯಾ ಅಕ್ಕ? ಕೇಳಿಸ್ತಿದೆ, ಹೇಳಿಪಾ. ಅಕ್ಕ ವಿಡಿಯೋ ಪ್ರಾಬ್ಲಮ್ ಇದೆ. ಪರವಾಗಿಲ್ಲ, ಹೇಳಿ. ಅಕ್ಕ 7 days ಗೋಲ್ಡ್ ಪ್ರೋಗ್ರಾಮ್ಸ್ ಹೇಳಿದ್ರಲ್ಲ ನೀವು? ಹೌದು. ಸೊ ಇವಾಗ ಬ್ಲೂ ಆಪ್ ಪಿಂಕ್ ಆಪ್ ನ ಪ್ಯಾರಲಿ ಹಾಕ್ತಿರ್ಲಿಲ್ಲ. ಪಿಂಕ್ ಆಪ್ ಅಲ್ಲಿ 3 times ನಾವ್ ಹಾಕ್ತಿದ್ದು ಸೀಕ್ವೆನ್ಸ್ ಅಲ್ಲಿ. ಆದ್ರೂ ಕೂಡ ನಮ್ಗೆ ಇದು ರಿಸಲ್ಟ್ಸ್
ಕರೆಕ್ಟ್ ಆಗಿ ಬಂದಿಲ್ಲ ಅಕ್ಕ. ಹಾ ಕರೆಕ್ಟ್. ನೀವು ಬ್ಲೂ ಆಪ್ ಪಿಂಕ್ ಆಪ್ ಎರಡು ಜೊತೆಗೆ ಸೇರಿಸ್ಕೊಂಡಾಗ್ಲೇನೆ ಅದು ರಿಸಲ್ಟ್ ನಿಮ್ಗೆ ಕರೆಕ್ಟ್ ಆಗಿ ಬರೋದಕ್ಕೆ ಸಾಧ್ಯ. ನಾವ್ ಒಂದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಆಗಲ್ಲ. ನಾವು ಊಟ ಒಂದೇ ಮಾಡ್ತೀವಿ, ನೀರ್ ಕುಡಿಯಲ್ಲ ಅಂದ್ರೆ ಆಗತ್ತಾ ಹೇಳಿ? ನೀರ್ ಒಂದೇ ಕುಡಿತೀವಿ, ಊಟ ಬೇಡ ಅಂದ್ರೆ ಆಗತ್ತಾ? ಎರಡು ಜೊತೆಗೆ ನಡಿಬೇಕಲ್ವಾ? ಓಕೆ ಅಕ್ಕ. ಸೊ ಹೀಲಿಂಗ್ ಅಲ್ಲಿ ನಿಮ್ಮ ಔರಾ ಕ್ಲೆನ್ಸಿಂಗ್ ಇಂಪಾರ್ಟೆಂಟ್, ಫಿಸಿಕಲ್ ಬಾಡಿ ಕ್ಲೆನ್ಸಿಂಗ್ ಇಂಪಾರ್ಟೆಂಟ್. ಬ್ಲೂ ಆಪ್ ಬಂದು ನಿಮ್ಮ ಔರಿಕ್ ಕ್ಲೆನ್ಸಿಂಗ್ ನ ನೋಡ್ಕೊಳ್ಳುತ್ತೆ, ಪಿಂಕ್ ಆಪ್ ಬಂದು ನಿಮ್ಮ ಫಿಸಿಕಲ್ ಕ್ಲೆನ್ಸಿಂಗ್ ನ ನೋಡ್ಕೊಳ್ಳುತ್ತೆ. ಎರಡು ಜೊತೆಗೆ ಸೇರಿದಾಗ್ಲೇನೆ ಅದು ಸರಿಯಾಗಿ ಆಗುವಂತದ್ದು. ಸೊ ಇನ್ನೊಂದ್ಸರಿ ಯೂಸ್ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಚೇಂಜಸ್ ಕಾಣುತ್ತೆ. ಅದಕ್ಕೋಸ್ಕರ ನೀವು ಟ್ರೈನಿಂಗ್ಸ್ ಅಟೆಂಡ್ ಮಾಡ್ಬೇಕು. ಟ್ರೈನಿಂಗ್ಸ್ ಅಟೆಂಡ್ ಮಾಡಿದಾಗ್ಲೇ ನಿಮ್ಗೆ ಕ್ಲಾರಿಟಿ ಸಿಗೋದು. ಓಕೆ ಅಕ್ಕ. ಅಕ್ಕ ಇನ್ನೊಂದು ಕ್ವಶನ್ ಇದೆ. ಹೇಳಿಪ್ಪ. ಬ್ಲೂ ಆಪ್ ನ ನೀವು ಹೇಳಿದ್ರೆ 38 ಸೆಕೆಂಡ್ಸ್ 7 ಟೈಮ್ಸ್ ಮತ್ತೆ 27 ಮಿನಿಟ್ಸ್ 2 ಟೈಮ್ಸ್, ಇದು ಒಂದ್ ಸರ್ತಿ ಗೋಲ್ಡ್ ಸೈಕಲ್. ಮತ್ತೆ ಬ್ಯಾಚ್ ಫ್ಲವರ್ ಕೂಡ ಅದನ್ನು ಕೂಡ ಒಂದ್ ಸರ್ತಿನೇ ಸಾಕಲ್ವಾ ಅಕ್ಕ? ಬ್ಯಾಕ್ ಫ್ಲವರ್ಸ್ ನಿಮ್ಗೆ 38 ಸೆಕೆಂಡ್ 7 ಟೈಮ್ಸ್ 27 ಮಿನಿಟ್ಸ್ 2 ಟೈಮ್ಸ್ ತಗೊಳ್ಳಿ. ಬ್ಯಾಕ್ ಫ್ಲವರ್ ಕೂಡ ಅದೇ ಒನ್ಸ್ ಇನ್ ಅ ಡೇ ಅಷ್ಟೇ ಸಾಕಲ್ವಾ? ಒನ್ಸ್ ಇನ್ ಅ ಡೇ ಸಾಕು. ಒನ್ಸ್ ಇನ್ ಅ ಡೇ ಸಾಕು. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಬೇರೆ ಯಾರಿಗೆ ಕ್ವಶನ್ ಇದೆ? ಕುಮಾರ್ ಅವ್ರಿಗೆ ಕ್ವಶನ್ ಇದೆ. ಆಮೇಲೆ ನೆಕ್ಸ್ಟ್ ರಾಘವೇಂದ್ರ ಅವ್ರಿಗೆ ಭಾವನ ಅವ್ರಿಗೆ ಬರ್ತೀನಿ, ದೆನ್ ರಾಘವೇಂದ್ರ ಅವ್ರಿಗೆ ಬರ್ತೀನಿ. 1 ಸೆಕೆಂಡ್. ಕುಮಾರ್ ಅವ್ರೆ ನಿಮ್ ಕ್ವಶನ್ ಅನ್ನ ಕೇಳಿ. ನಿಮ್ಗೆ ಅನ್ಮ್ಯೂಟ್ ಮಾಡ್ತಾ ಇದೀನಿ. ಕುಮಾರ್ ಅವ್ರೆ ಕೇಳಿ. ಮೇಡಮ್ ಇದು ಗೋಲ್ಡ್ ಸೈಕಲ್ ಆದ್ಮೇಲೆ ಚಕ್ರದು ಪ್ರೋಗ್ರಾಮ್ ಇಮಿಡಿಯೇಟ್ ಆಗಿ ಮಾಡ್ಬೋದಾ? ಅಂದ್ರೆ 7 ಡೇಸ್ ಗೋಲ್ಡ್ ಸೈಕಲ್ ಆದ್ಮೇಲೆ? ಬೇಡ. ಗೋಲ್ಡ್ ಸೈಕಲ್ ಆದ ನಂತರ ಹಾಲ್ ಹೀಲಿ ಅನಾಲಿಸಿಸ್ ಮೇಲೆ ಮಾಡ್ಬೇಕು. ಅದ್ರದ್ದು ಟ್ರೈನಿಂಗ್ ನಾನು ನೆಕ್ಸ್ಟ್ ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಅಲ್ಲಿ ನಿಮ್ಮ ಕ್ವಶನ್ ಅನ್ನ ಕೇಳಿ. ಇಮಿಡಿಯೇಟ್ಲಿ ನೀವು ಯಾವ್ದಕ್ಕೂ ಹೋಗ್ಬೇಡಿ ಗೋಲ್ಡ್ ಸೈಕಲ್ ಆಗಿದ ತಕ್ಷಣ. ಆಲ್ ಹೀಲಿ ನಿಮ್ಮ ಬಾಡಿಗೆ ಏನ್ ಬೇಕಾಗಿದೆ ಅದನ್ನೇ ಅನಲೈಸ್ ಮಾಡಿ ಕೊಡುವಂತ ಪ್ರೋಗ್ರಾಮೇ ಆಲ್ ಹೀಲಿ. ನಮ್ಮ ಬಾಡಿಗೆ ಬೇಕಾಗಿರೋದು ನೀರು, ನಾವು ಊಟನೇ ಕೊಡಕ್ಕಾಗಲ್ಲ. ಊಟ ಬೇಕಾದ್ರೆ ಊಟ ಕೊಡ್ಬೇಕು, ನೀರ್ ಬೇಕಾದಾಗ ನೀರ್ ಕೊಡ್ಬೇಕು. ಅದು ಏನ್ ಬಾಡಿಗೆ ಬೇಕಾಗಿದೆ ಅನ್ನೋದನ್ನ ಹೀಲಿ ನಿಮ್ಗೆ ಅನಲೈಸ್ ಮಾಡ್ಬಿಟ್ಟು ಹೇಳುತ್ತೆ. ಅದ್ರ ಪ್ರಕಾರ ನೀವು ತಗೊಳ್ಳಿ. ಅವಾಗ ನಿಮ್ಮಲ್ಲಿ 10% ನಾವು ಓನ್ ಆಗಿ ಬ್ರೈನ್ ಯೂಸ್ ಮಾಡಿ ಪ್ರೋಗ್ರಾಮ್ ತಗೊಳೋದಕ್ಕಿನ್ನೂ ಜಾಸ್ತಿ. ಅಲ್ಲಿ ಏನ್ ತೋರಿಸ್ತಾ ಇದೆ ಅದನ್ನ ನಾವು ತೋಳದಾಗ ಅಲ್ಲಿ ಬೆನಿಫಿಟ್ ನಿಮ್ಗೆ ಜಾಸ್ತಿ ಇರುತ್ತೆ. ನಿಮ್ಮ ಹೀಲಿಂಗ್ ಕ್ವಿಕ್ ಆಗುತ್ತೆ, ನಿಮ್ಮ ಹೀಲಿಂಗ್ ಪ್ರೊಸೆಸ್ ಕ್ವಿಕ್ ಆಗುತ್ತೆ. ಮತ್ತೆ ಇದು ಓಕೆ. ಮತ್ತೆ ಆಲ್ ಹೀಲಿ ಪ್ರೋಗ್ರಾಮ್ ಅಂದ್ರೆ ಅದು ಬ್ಲೂ ಆಪ್ ಅಲ್ಲಿ ಮಾತ್ರ ಅಲ್ವಾ ಮಾಡೋದು? ಆಲ್ ಹೀಲಿ ಪ್ರೋಗ್ರಾಮ್ ಹೌದು ಬ್ಲೂ ಆಪ್ ಅಲ್ಲೇ ಮಾಡೋದು ಅನಾಲಿಸಿಸ್. ಹೌದು. ಪಿಂಕ್ ಆಪ್ ಅಲ್ಲಿ ಬರಲ್ಲ ಅದು ಅನಲೈಸ್, ಬರೀ ಓನ್ಲಿ ಬ್ಲೂ ಆಪ್ ಅಲ್ಲಿ ಆಗುತ್ತೆ. ಹೌದು, ಬ್ಲೂ ಆಪ್ ಅಲ್ಲೂ ಮಾಡ್ಬೇಕು, ಪಿಂಕ್ ಆಪ್ ಅಲ್ಲೂ ಮಾಡ್ಬೇಕು. ಅದ್ರ ನಿಮ್ಗೆ ನೆಕ್ಸ್ಟ್ ಟ್ರೈನಿಂಗ್ ನಾನು ಇನ್ನೊಂದು 2 ಡೇಸ್ ಅಲ್ಲಿ ಅನೌನ್ಸ್ ಮಾಡ್ತೀನಿ. ನೀವು ಆ ಟ್ರೈನಿಂಗ್ ಅಟೆಂಡ್ ಮಾಡಿ ಅಲ್ಲಿ ಡೀಟೇಲ್ ಆಗಿ ಕವರ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಬರೀ ಒಬ್ಬರೇ ಇರೋ ಕಾರಣದಿಂದ ನಾನು ಆಲ್ ಹೀಲಿ ಬಗ್ಗೆ ಮಾತಾಡಕ್ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ ಎಲ್ಲರಿಗೂ. ಅದಕ್ಕೋಸ್ಕರ ವೆಲ್ಕಮ್. ಸೊ ದೀಪಿಕಾ ಅವರೇ 1 ನಿಮಿಷ ರೀ. ಭಾವನಾ ಅವ್ರು ತುಂಬಾ ಹೊತ್ತಿಂದ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ ಭಾವನಾ ಅವ್ರೆ ಕೇಳಿ ನಿಮ್ ಕ್ವಶನ್ ಅನ್ನ. ಸಾರಿ ಅಶ್ವಿನಿ ಅವರೇ, ನಾನು ಆಗ್ಲೇ ಕೇಳಿದ್ದೀನಲ್ವಾ? ಕೇಳಿದ್ದೀರಾ? ಹಾ ಕೇಳಿದ್ದೀನಿ. ಓಕೆ, ವಿರ್ಚುವಲ್ ಹ್ಯಾಂಡ್ ಡೌನ್ ಮಾಡಿ ಕೇಳಿದ್ರೆ. ಹಾ ಸರಿ, ಓಕೆ ಡೌನ್ ಮಾಡಿ. ರಾಘವೇಂದ್ರ ಅವರೇ ನಿಮ್ಮ ಕ್ವಶನ್ ಅನ್ನ ಕೇಳಿ. ಮೇಡಮ್ ನಂದು ಕ್ವಶನ್ ಬಂದು ಡಿಸ್ಟೆನ್ಸ್ ಹೀಲಿಂಗ್ ಬಗ್ಗೆ. ಹಾ ಓಕೆ, ಪರ್ಸನಲ್ ಹೀಲಿಂಗ್ ನಮ್ಗೆ ಅದು ರಿಸಲ್ಟ್ಸ್ ಗೊತ್ತಾಗುತ್ತೆ, ವಿ ಕ್ಯಾನ್ ಕನ್ವಿಕ್ಷನ್ ಬರುತ್ತೆ. ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ಪರ್ಟಿಕ್ಯುಲರ್ ಪರ್ಸನ್ಗೆ ಅದು ಹೇಗೆ ವರ್ಕ್ ಆಗುತ್ತೆ? ಯಾಕಂದ್ರೆ ಈಗ ಒಬ್ಬ ಪರ್ಸನ್ಗೆ ಅವ್ರದ್ದು ಸ್ಕ್ಯಾನ್ ಮಾಡಿ ಎಲ್ಲ ಮಾಡಿ ಆದ್ಮೇಲೆ ಆ ಪರ್ಸನ್ ಸಪೋಸ್ ಲಂಡನ್ಗೆ ಹೋಗಿ ಕೂತ್ಕೊಂಡ್ರು ಅನ್ಕೊಳ್ಳಿ, ಇಲ್ಲಿಂದ ನಾನು ಹೀಲಿಂಗ್ ಮಾಡಿದ್ರೆ ಅವ್ರಿಗೆ ಆಗುತ್ತಾ ಅಂತ? ಖಂಡಿತವಾಗ್ಲೂ ಆಗುತ್ತೆ. ಏಂತಕ್ಕಂದ್ರೆ ಹೀಲಿ ಬಂದು ಒಂದು ಸ್ಪೆಸಿಫಿಕ್ ಇದ್ರ ಮೇಲೆ ವರ್ಕ್ ಆಗುತ್ತೆ. ಒಂದು ಸರಿ ಆ ವ್ಯಕ್ತಿಯ ವೈಬ್ರೇಷನ್ ಕ್ಯಾಪ್ಚರ್ ಆದ ನಂತರ ಎಲ್ಲೇ ಆ ವ್ಯಕ್ತಿ ಇದ್ರೂ ಕೂಡ ನೀವು ಆ ವ್ಯಕ್ತಿಗೆ ಹೀಲಿಂಗ್ ಕೊಡಬಹುದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅವ್ರದ್ದು ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಅವ್ರದ್ದು ಪ್ರೊಫೈಲ್ ಕ್ರಿಯೇಟ್ ಆದ ನಂತರ ಅವ್ರಿಗೆ ಏನ್ ಹೀಲಿಂಗ್ ಬೇಕಾಗಿದೆ ಅನ್ನೋದಂತ ನೀವು ಅನಲೈಸ್ ಮಾಡಿ ನೀವು ಅವ್ರಿಗೆ ಕೊಡಬಹುದು. ಡೆಫಿನೆಟ್ಲಿ ಪಾಸಿಬಲ್ ಆಗುತ್ತೆ. ಸಾಕಷ್ಟು ಬದಲಾವಣೆಗಳು ಮೇಡಮ್, ಪ್ರಪಂಚದಲ್ಲಿ ಎಷ್ಟೊಂದು ರೇಡಿಯೇಷನ್ಸ್ ಇದೆ, ಎಷ್ಟೊಂದು ನೆಗೆಟಿವಿಟೀಸ್ ಇದೆ. ಅದು ಹೋಗಿ ಕರೆಕ್ಟ್ ಆಗಿ ಅದೇ ಪರ್ಸನ್ ಹೋಗಿ ಅಲ್ಲೇ ಹೋಗಿ ಹೀಲ್ ಮಾಡುತ್ತೆ ಅದೇ ವ್ಯಕ್ತಿ ಅನ್ನೋದಕ್ಕೆ ಫೋಟೋ ಅಲ್ವಾ ಅದು? ಅದೇ ವ್ಯಕ್ತಿದೆ ಫೋಟೋ, ಅದೇ ವ್ಯಕ್ತಿದೆ ವೈಬ್ರೇಷನ್, ಅದೇ ವ್ಯಕ್ತಿದೆ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ಅಲ್ಗಾರಿದಮ್ ಬೇಸ್ಡ್ ಆಗಿರೋ ಕಾರಣದಿಂದ ಆ ವ್ಯಕ್ತಿಗೆ ರೀಚ್ ಆಗ್ಲೇಬೇಕು. ಎನಿ ಟೆಸ್ಟಿಮೋನಿಯಲ್ ಇದೆಯಾ ಮೇಡಮ್? ಹೂ ಗಾಟ್ ಹೀಲ್ಡ್ ಅಂಡ್ ಡಿಸ್ಟೆಂಟ್ ಹೀಲಿಂಗ್ ಸಾಕಷ್ಟು ಟೆಸ್ಟಿಮೋನಿಸ್ಗಳಿದೆ. ನಿಮ್ದೇ ಅದೊಂದು ಪರ್ಸನ್ ಇದ್ರೆ ಹೇಳಿ. ಡೆಫಿನೆಟ್ಲಿ ನೀವ್ ಯಾರ ಮುಖಾಂತರ ಹೀಲಿನ ತಗೊಂಡಿರೋದು ರಾಘವೇಂದ್ರ ಅವರೇ? ಕುಮಾರ್ ಅವ್ರ ಕಡೆ. ಕುಮಾರ್ ಅವ್ರ ಕಡೆಯಿಂದನಾ? ಅವ್ರ ಮುಖಾಂತರ ಶಿವಯೋಗಿಜಿ ಅವ್ರಿಗೆ ಕನೆಕ್ಟ್ ಆಗಿ ಶಿವಯೋಗಿಜಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಓಕೆ ಓಕೆ ಮೇಡಮ್. ನೀವು ಶಿವಯೋಗಿಜಿ ಅವ್ರ ಟೀಮ್ ಅಲ್ವಾ? ಹೌದು ಮೇಡಮ್.
ಹಾ ಓಕೆ. ಶಿವಯೋಗಿಜಿ ಅವ್ರು ಕನೆಕ್ಟ್ ಆಗಿ ಇಲ್ಲ ಅವ್ರ ಮುಖಾಂತರ ನನ್ನ ಜೊತೆ ಕನೆಕ್ಟ್ ಆಗಿ, ನಾನು ಚೇತನ್ ಅವ್ರ ಮುಖಾಂತರ ನನ್ನ ಜೊತೆ ಕನೆಕ್ಟ್ ಆಗಿ, ಚೇತನ್ ಅವ್ರ ಟೀಮ್ ಅಲ್ವಾ ನೀವು ರಾಘವೇಂದ್ರ ಅವರೇ? ಹೌದು ಹೌದು ಮೇಡಮ್ ಹೌದು. ಹಾ ನನ್ನ ಜೊತೆ ಕನೆಕ್ಟ್ ಆಗಿ ನಾನು ನಿಮಗೆ ತೋರಿಸ್ತೀನಿ, ನಿಮಗೆ ಟೆಸ್ಟ್ ಮುನಿಸ್ ಕಳಿಸ್ಕೊಡ್ತೀನಿ. ನನಗೆ ಅದೊಂದು ನನ್ನ ಒಪ್ಕೊಳಕ್ ಆಗ್ತಾ ಇಲ್ಲ ಡಿಸ್ಟೆನ್ಸ್ ಹೀಲಿಂಗ್. ಡೆಫಿನೆಟ್ಲಿ ನೀವು ಪರ್ಸನಲಿ ಯೂಸ್ ಒಪ್ಕೊಳ್ತಾ ಮಾಡ್ಬೋದು, ಯಾಕಂದ್ರೆ ಅದು ಎಲೆಕ್ಟ್ರೋಡ್ಸ್ ನಾವೇ ಇಟ್ಕೊಂಡು ಓಕೆ ಏನೋ ಡಿವೈಸ್ ಇದೆ ಹೌದಪ್ಪ ಬಟ್ ಎಲ್ಲೋ ಕೂತಿರೋಂಗೆ ಹೋಗಿ ಅದು ಹೋಗುತ್ತೆ ಮಾಡುತ್ತೆ ಅನ್ನೋದು ನಾಟ್ ಕನ್ವಿಕ್ಷನ್. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯು ಜಸ್ಟ್ ಯೂಸ್ ಇಟ್ ಫಾರ್ ಯುವರ್ ಓನ್ ಸೆಲ್ಫ್, ನಿಮ್ಗೆ ಗೊತ್ತಾಗುತ್ತೆ. ನೀವು ಬ್ಯಾಕ್ ಫ್ಲವರ್ ರೆಮಿಡೀಸ್ ನ ನೀವೇ ಕರೆಕ್ಟ್ ಆಗಿ ನಿಮ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಬ್ಲೂ ಆಪ್ ಅಲ್ಲಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಬಿಲೀಫ್ ಬರುತ್ತೆ. ಅಲ್ಲ ಪರ್ಸನಲ್ ಯೂಸೇಜ್ ಓಕೆ ಮೇಡಮ್, ಡಿಸ್ಟೆನ್ಸ್ ಹೀಲಿಂಗ್ ಇದೆ. ಪರ್ಸನಲ್ ಯೂಸೇಜು ಅಷ್ಟೇ, ನೀವು ಬೇರೆಯವ್ರಿಗೋಸ್ಕರ ನಿಮ್ ಮನೇಲಿರೋರ್ಗೂ ಡಿಸ್ಟೆಂಟ್ ಹೀಲಿಂಗ್ ಕೊಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು. ಓಕೆನಾ? ಯು ಡೂ ಇಟ್, ಯು ಲಿಸನ್ ಟು ದಿ ಟೆಸ್ಟಿಮೋನೀಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಬೆನಿಫಿಷಿಯಲ್ ಇಟ್ ಇಸ್ ಅಂತ. ಓಕೆ ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಸೊ ಈಗ ನೆಕ್ಸ್ಟ್ ಯಾರು? ಕುಮಾರ್ ಅವರು ಮತ್ತೆ ದೀಪಿಕಾ ಅವರು. ಒಂದ್ ನಿಮಿಷ. ದೀಪಿಕಾ ಅವರು ನಿಮ್ಮ ಕ್ವಶನ್ಸ್ ಅನ್ನ ಫಸ್ಟ್ ದೀಪಿಕಾ ಅವ್ರಿಗೆ ಕೇಳ್ಬಿಡೋಣ, ಆಮೇಲೆ ರಾಮಲಕ್ಷ್ಮಿ ಅವ್ರ ಕಡೆ ಬರೋಣ. ಯಾಕಂದ್ರೆ ರಾಮಲಕ್ಷ್ಮಿ ಅವರೇ ನಿಮ್ ಕ್ವಶನ್ ಇದ್ರೆ, ಎಲ್ಲದ್ದು ಕ್ವಶನ್ ಮುಗ್ದಿದ್ರೆ ವಿರ್ಚುವಲ್ ಹ್ಯಾಂಡ್ ಅನ್ನ ಡೌನ್ ಮಾಡಿ ನನ್ನ ಮತ್ತೆ ನಿಮ್ಮ ಹೆಸರು ಕರಿತೀನಿ. ಓಕೆ ದೀಪಿಕಾ ಅವರೇ ಕೇಳಿ ನಿಮ್ ಕ್ವಶನ್ ಅನ್ನ. ಮ್ಯಾಮ್ ಫಸ್ಟ್ ನೀವು ಬ್ಲೂ ಹಿಲಿನ ಇದನ್ ಮಾಡಕ್ ರೆಫರ್ ಮಾಡ್ತೀರಾ ಅಥವಾ ಪಿಂಕ್ ಹಿಲಿನ ರನ್ ಮಾಡ್ಬೇಕಾ ಮ್ಯಾಮ್? ಯಾವ್ದಾದ್ರು ಮಾಡ್ಬೋದು, ಇದಾದ್ರೂ ಫಸ್ಟ್ ಪರವಾಗಿಲ್ಲ, ಅದಾದ್ರೂ ಫಸ್ಟ್ ಪರವಾಗಿಲ್ಲ, ಯಾವ್ದಾದ್ರು ಮಾಡ್ಬೋದು, ತೊಂದ್ರೆ ಇಲ್ಲ. ಇದೇ ಪಿಂಕ್ ಹಿಲಿಯಲ್ಲಿ ಹೇಳ್ತಾ ಇದ್ರೆ 1 hour ಡಿಸ್ಟೆನ್ಸ್ ಬಿಟ್ಟು ನೀವು 3 ಸಲ ರನ್ ಮಾಡಿ ಅಂತ, ಬೆಳಿಗ್ಗೆ ಆಫ್ಟರ್ನೂನ್ ಮತ್ತೆ ಈವ್ನಿಂಗ್ ಅಲ್ವಾ? ಹೌದು. ಓಕೆ. ಸೊ ಅದೇ ಮಧ್ಯಾಹ್ನ ಆಗ್ಬೇಕಂತಾನೆ ಏನಿಲ್ಲ, ಮಿನಿಮಮ್ 1 hour ಗ್ಯಾಪ್ ಕೊಟ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಓಕೆ, ಈಗ ನಾನು ಪಿಂಕ್ ಹಿಲಿನ ಮುಗಿಸ್ತೀನಿ ಒಂದ್ ಪ್ರೋಗ್ರಾಮ್, ಇಮಿಡಿಯೇಟ್ ಆಗಿ ನಾನು ಇದಿಗೆ ಬ್ಲೂ ಹಿಲಿಗೆ ಹೋಗ್ಬೋದಲ್ವಾ? ಹೋಗ್ಬೋದು, ತೊಂದ್ರೆ ಇಲ್ಲ. ಇಮಿಡಿಯೇಟ್ ಆಗಿ ಪಿಂಕ್ ಆಗಿದ ತಕ್ಷಣ ನೀವು ಬ್ಲೂ ಇಲ್ಲಿಗೆ ಹೋಗ್ಬೋದು. ಓಕೆ, ಅಲ್ಲಿ 37 minutes ನಾವು 7 times ರನ್ ಮಾಡಿ ಅಗೇನ್ 27 minutes 2 times ಅಲ್ವಾ ಅಲ್ಲಿ? ಹೌದು ಕರೆಕ್ಟ್. ಎವ್ರಿ ಡೇ ಬ್ಯಾಚ್ ಫಾರ್ ರೆಮಿಡೀಸ್ ಕೂಡ ಎವ್ರಿ ಡೇ ರನ್ ಮಾಡ್ಬೇಕಮ್ಮ? ಹೌದು. ಫ್ರಮ್ ಡೇ 1 ಇಂದಾನೆ? ಡೇ 3 ಇಂದ. ಡೇ 3 ರೆಕಾರ್ಡಿಂಗ್ ನಿಮಗೆ ಸಿಗುತ್ತೆ, ಇನ್ನೊಂದ್ಸರಿ ನೀವು ಕೇಳಿಸ್ಕೊಳ್ಳಿ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ ಮ್ಯಾಮ್, ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದೇನೆ, ಸ್ಟಾರ್ಟಿಂಗ್ ಹೇಳ್ದ ನಾನು ಕೇಳಿಸ್ಕೊಂಡಿಲ್ಲ. ಸೊ ಡೆಫಿನೆಟ್ಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ನಂದಾ ಅವರು ಕೇಳ್ತಾ ಇದ್ದಾರೆ, ಒಂದ್ ನಿಮಿಷ ನಂದಾ ಅವರು ಕ್ವಶನ್ ಅನ್ನ ಕ್ಲಾರಿಫೈ ಮಾಡ್ಬಿಡೋಣ, ದೆನ್ ವಿ ಶಲ್ ಆಸ್ಕ್. ಹೇಳಿ ನಂದಾ ಅವರೇ, ನಿಮ್ ಕ್ವಶನ್ ಏನಿದೆ ಕೇಳಿ, ಅನ್ಮ್ಯೂಟ್ ಮಾಡಿ. ಮ್ಯಾಮ್ ಇವಾಗ ಇನ್ನೊಂದು ಕ್ವಶನ್, ನನ್ನ ತಾಯಿಗೆ ಅವ್ರಿಗೆ ಆಸ್ತಮಾ ತರ ಕಫ ಕೆಮ್ಮು ಅವ್ರಿಗೆ ತುಂಬಾ ಜಾಸ್ತಿ ಇದೆ, ರಾತ್ರಿ ಎಲ್ಲ ಅವ್ರಿಗೆ ಮಲ್ಗಕ್ ಆಗದೇ ಇಲ್ಲ. ಇವಾಗ ಗೋಲ್ಡ್ ಸೈಕಲ್ ಹೇಳಿದ್ರಲ್ಲ, ಗೋಲ್ಡ್ ಸೈಕಲ್ ಹಾಕ್ತೀನಿ 1 ವಾರ, ಅದಾದ್ಮೇಲೆ ಅವ್ರಿಗೆ ಯಾವ ಪ್ರೋಗ್ರಾಮ್ ರನ್ ಮಾಡೋದು ಮ್ಯಾಮ್? ಫಸ್ಟ್ ಗೋಲ್ಡ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡಿ, ಅದಾದ ನಂತರ ನನ್ನ ಕೇಳಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಮಲತಾ ಮೇಡಮ್ ಹತ್ರ? ಹೇಮಲತಾ ಅವ್ರ ಮೇಡಮ್ ಮುಖಾಂತರ ನನ್ನ ಜೊತೆ ಕನೆಕ್ಟ್ ಆಗಿ, ಶಿವಯೋಗಿಜಿ ಅವ್ರಿಗೂ ಕನೆಕ್ಟ್ ಆಗಿ, ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಡೆಫಿನೆಟ್ಲಿ. ಓಕೆ. ಇನ್ನೊಂದು ಮೊಬೈಲ್ ಅಡಿಕ್ಷನ್ ಬಗ್ಗೆನೂ ಕೇಳ್ಬೇಕಿತ್ತು ನಾನು. ಡೆಫಿನೆಟ್ಲಿ ಗೋಲ್ಡ್ ಸೈಕಲ್ ಅಲ್ಲೇ ಹಲವಾರು ಬೆನಿಫಿಟ್ಸ್ ಇದೆ. ಗೋಲ್ಡ್ ಸೈಕಲ್ ಅನ್ನೇ ಫಸ್ಟ್ ಸ್ಟಾರ್ಟ್ ಮಾಡಿ. ಗೋಲ್ಡ್ ಸೈಕಲ್ ಅಡಿಕ್ಷನ್ ಇಶ್ಯೂಸ್ಗೂ ಕೂಡ ಅಡ್ರೆಸ್ ಮಾಡುವಂತ ಎಲ್ಲಾ ತರದ್ದ ಇದೆ, ನೀವು ಯೂಸ್ ಮಾಡಿ ಫಸ್ಟ್ ಗೋಲ್ಡ್ ಸೈಕಲ್ ಅನ್ನು. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ವೆಲ್ಕಮ್. ನೆಕ್ಸ್ಟ್ ಯಾರು? ಮಂಜುನಾಥ್ ತುಮಕೂರ್ ಅವರು. ನಿಮ್ಮ ಕ್ವಶನ್ ಅನ್ನ ಕೇಳಿ ಮಂಜುನಾಥ್ ಅವರೇ. ಮೇಡಮ್ ಹಲೋ. ಈಗ ನಾವು ಫಸ್ಟ್ ಗೆ ಗೊತ್ತಿಲ್ದಾನೆ ನಮ್ಗೆ ಪಿಂಕ್ ಆಪ್ ಅಲ್ಲೇನೆ ಕೈಗೆ ಬೆಲ್ಟ್ ಹಾಕೊಂಡು 7 days ಮಾಡಿದ್ವಿ. ಅವಾಗ ಬ್ಲೂ ಆಪ್ ನಮ್ಗೆ ಅವ್ರು ಹೇಳ್ಕೊಡ್ಲಿಲ್ಲ, 2 ರನ್ ಒಟ್ಟಿಗೆ ರನ್ ಮಾಡ್ಬೇಕು ಅಂತ. ಇವಾಗ ನೀವ್ ಹೇಳಿರಿ, ಇವಾಗ ಮತ್ತೆ ಹೊಸದಾಗಿ 2 ರನ್ ಮಾಡ್ಬೇಕಾ? ಮಾಡಿ, ತೊಂದರೆ ಇಲ್ಲ, ಮಾಡಿ, ಒಳ್ಳೇದೇ. ಇನ್ನು ಡೀಪರ್ ಲೆವೆಲ್ ಅಲ್ಲಿ ಹೀಲಿಂಗ್ ಆಗ್ಲಿ, ಯಾಕೆ ಬೇಡ ಅಂತೀರಾ, ಮಾಡಿ. ಒಂದು ಆಮೇಲಿಂದ ಇವಾಗ ಫಸ್ಟ್ ಅಂದ್ರೆ ಒಂದ್ ದಿವಸಕ್ಕೆ ಅದನ್ನ ಹೇಳಿರಿ, ಬ್ಲೂ ಆಪ್ ಅಲ್ಲಿ 38 seconds ಮತ್ತೆ 27 minutes, ಇದನ್ನ ಡೈಲಿ 3 time ಮಾಡ್ಬೇಕಾ ಅಥವಾ 1 time ಮಾಡ್ರೆ ಸಾಕ? ಪಿಂಕ್ ಆಪ್ ಶೆಡ್ಯೂಲ್ 3 time, ಬ್ಲೂ ಆಪ್ ಶೆಡ್ಯೂಲ್ 27 minutes 2 times, 38 seconds 7 times. ಈ ಟ್ರೈನಿಂಗ್ ರೆಕಾರ್ಡಿಂಗ್ ನ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ನಿಮ್ಗೆ ಇನ್ನೊಂದ್ಸರಿ ಕ್ಲಾರಿಟಿ ಸಿಗುತ್ತೆ. ಸರಿ ಮೇಡಮ್. ಇನ್ನ ಒಂದು, ಈಗ ಯಾರು ಕುಮಾರ್ ಅಂತ ಒಬ್ರು ಯಾರೋ ಕ್ವಶನ್ ಕೇಳಿರಲ್ಲ, ಅವರು ಎಲ್ಲೇ ಲಂಡನ್ ಆಗಿದ್ದವ್ರಿಗೆ ಹೆಂಗ್ ಹೋಗುತ್ತೆ ಅಂತ ಕೇಳಿರೋ ಕ್ವಶನ್ಸ್. ಮೇಡಮ್ ಇವಾಗ ನಾನು ಆಕ್ಚುಲಿ ಪ್ರಾಣಿ ಕೀಲಿಂಗ್ ಅಲ್ಲಿ 25 ವರ್ಷ ಪ್ರಾಣಿ ಕೀಲಿಂಗ್ ಮಾಡ್ತಾ ಇದ್ದೀನಿ ಬೇರೆಯವ್ರಿಗೆ, ಡಿಸ್ಟೆನ್ಸ್ ಕೀಲಿಂಗ್ ಅಲ್ಲಿ. ಈಗ ಅವ್ರಿಗೆಲ್ಲಾನು ನಾನು ಅವ್ರ ಫೋಟೋ ಒಂದು ಮೊಬೈಲ್ ತೋರಿಸ್ಕೊಂಡು ನಾನು ಹೀಲ್ ಮಾಡ್ತಾ ಇದ್ದೆ. ಅವ್ರಿಗೆ ಆಟೋಮೆಟಿಕಲಿ ನಾನು ಹೀಲಿಂಗ್ ಹೋಗಿ ಕ್ಯಾಚ್ ಆಗಿ ಅವ್ರಿಗೆಲ್ಲಾನು ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಆಗ್ತಾ ಇದೆ ಮೇಡಮ್. ಒಂದು, ಈಗ ನಾನು ಈ ಡಿವೈಸ್ ಮುಖಾಂತರ ಮಾಡ್ತಿದ್ದ
ಅದು ಇನ್ನೂ ಫಾಸ್ಟ್ ಆಗಿ ವರ್ಕ್ ಆಗ್ತದೆ. ಈಗ ನನಗೆಲ್ಲ ಜಾಸ್ತಿ ಜನ ಕ್ಯಾಂಡಿಡೇಟ್ ಬರ್ತಾ ಇದೆ ಡಿಸ್ಟೆನ್ಸ್ ಸೀಲಿಂಗಿಗೆ. ಇವಾಗ ಇವಾಗ ಅದು ನಮ್ಗೆ ಒಂದು ಪ್ರಾಪರ್ ವೇನಲ್ಲಿ ವಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ ಈಗ ಡಿಸ್ಟೆನ್ಸ್ ಸೀಲಿಂಗ್ ಅಲ್ಲಿ. ಸೊ ಕುಮಾರ್ ಅವ್ರೆ, ನಿಮ್ಮ ಕ್ವಶನ್ ಕುಮಾರ್ ಅವ್ರು ರಾಘವೇಂದ್ರ ಅವ್ರು ಯಾರು ಕೇಳಿದ್ದು, ನಿಮ್ಮ ಕ್ವಶನ್ಗೆ ಟೆಸ್ಟಿಮೋನಿ ಇಲ್ಲೇ ಸಿಕ್ಬಿಟ್ಟಿದೆ ನೋಡಿ. ಓಕೆನಾ? ಸೊ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇಷ್ಟು ಬಿಲೀಫ್ ಆಗಿ ಓಪನ್ ಆಗಿ ಹೇಳ್ತೀವಿ ಯೂಸ್ ಮಾಡಿ ಅನ್ಬಿಟ್ಟು ಅಲ್ವಾ. ನೈಸ್. ಈ ಡಿವೈಸ್ ಬರೋಕ್ಕಿಂತ ಮುಂಚೆ 25 years ಇಂದಲೂ ಇದೆ ಡಿಸ್ಟೆನ್ಸ್ ಸೀಲಿಂಗ್. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಡಿವೈಸ್ ಬಂದ್ಮೇಲೆ ಲೈಫ್ ಬ್ಯೂಟಿಫುಲ್ ಆಗಿದೆ. ಕರೆಕ್ಟ್. ಹೌದೌದು. ಪ್ರಾಣಿ ಕೀಲಿಂಗ್ ಅಲ್ಲಿ ನಾವು ಅದನ್ನೇ ಮಾಡ್ತಾ ಇದ್ದೆ ಮೇಡಮ್. 2001 ಇಂದಲೂ ಮಾಡ್ತಾ ಇದ್ದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಡೆಫಿನೆಟ್ಲಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ ಬಂದು ಶೇರ್ ಮಾಡಿದ್ದಕ್ಕೆ. ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ ಮಂಜುನಾಥ್ ಅವರೇ? ಇಲ್ಲ ಮೇಡಮ್, ಅಷ್ಟೇ. ವೆರಿ ಗುಡ್. ಓಕೆ. ಸೊ ಸುಮಂತ್ ಅವ್ರನ್ನ ಕೇಳೋಣ ಏನ್ ಕ್ವಶನ್ ಇದೆ ಅಂತ. ಹೇಳಿ ಸುಮಂತ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಆರಾಮ? ಗೋಲ್ಡ್ ಸೈಕಲ್ ಮಂತ್ಲಿ ಹಾಕ್ಬೇಕೇನ್ ಮೇಡಮ್? ಹಾಕಿದ್ರೆ ಒಳ್ಳೇದು. ಹಾಕಿದ್ರೆ ಒಳ್ಳೇದು ಅಂದೆ. ಓಕೆ ಮೇಡಮ್. ಮಂತ್ಲಿ ಹಾಕಿದ್ರೆ ಒಳ್ಳೇದು. ಪಿಂಕ್ ಒಂದೇ ಯೂಸ್ ಮಾಡ್ತೇವೆ ಮೇಡಮ್. ಇಲ್ಲ, ಬ್ಲೂ ಪಿಂಕ್ ಎರಡು ಒಟ್ಟಿಗೆ ಯೂಸ್ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್. ಓಕೆನಾ? ಯೂಸ್ ಮಾಡಬಹುದು ಮೇಡಮ್. ರಿಪೀಟ್ ಕ್ಯಾಪ್ ಮಾಡಿ ಖಂಡಿತವಾಗ್ಲೂ ಮಾಡಿ. ಬ್ಲೂ ಆಪ್ ಪಿಂಕ್ ಆಪ್ ಯೂಸ್ ಮಾಡಿ, ಎರಡು ಸೇರಿ ಮತ್ತೆ ಇನ್ನೊಂದ್ಸರಿ ಮಾಡಿ, ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ಮಂತ್ಲಿ ಒನ್ಸ್ ಗೋಲ್ಡ್ ಸೈಕಲ್ ಮಾಡೋದ್ರಿಂದ ಒಳ್ಳೇದೇ ಆಗುತ್ತೆ. ಎಷ್ಟ್ ಸರಿ ಮಾಡಿದ್ರು ಗೋಲ್ಡ್ ಸೈಕಲ್ ಒಳ್ಳೇದೇ ಆಗುತ್ತೆ. ಇಟ್ಸ್ ಎ ವೆರಿ ಬೆಸ್ಟ್. ಯಾವ್ದು ಮಾಡ್ಬೇಕು ಮೇಡಮ್? ಮಂಡಿ ನೋವಿಗೆ ಮೇಡಮ್. ಮಂಡಿ ನೋವಿಗೆ ನೀವು ಲೋಕಲ್ ಸ್ಟಿಮ್ಯುಲೇಷನ್ ಇಂದ ರೋಮನ್ ನಂಬರ್ 2 ಅನ್ನ ತಗೊಳ್ಳಿ, ಅಡ್ಡಸಿವ್ ಎಲೆಕ್ಟ್ರಾಲ್ ಮುಖಾಂತರ ತಗೊಳ್ಳಿ, ಹೆಲ್ಪ್ ಆಗುತ್ತೆ. ಎಷ್ಟು ಟೈಮ್ ಮೇಡಮ್? 2 ಟೈಮ್? 2 ಟೈಮ್ಸ್ ತಗೊಳ್ಳಿ. ಓಕೆ ಮೇಡಮ್. ಓಕೆ, ಆಲ್ ದಿ ಬೆಸ್ಟ್. ಬೇರೆ ಏನಾದ್ರು ಕ್ವಶನ್ ಇದೆಯಾ ಸುಮಂತ್ ಅವರೇ? ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಸೊ ರಾಮಲಕ್ಷ್ಮಿ, ನಿಮ್ಮ ಕ್ವಶನ್ ಅನ್ನ ಕೇಳಿ. ನಿಮ್ಗೆ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ರಾಮಲಕ್ಷ್ಮಿ ಅವರೇ. ರಾಮಲಕ್ಷ್ಮಿ ಅವರೇ, ನಿಮ್ಮ ಕ್ವಶನ್ ಅನ್ನ ಕೇಳಿ. Sorry, I didn't lower my hand. I have cleared my doubt. ನಿಮ್ಮ ವಾಯ್ಸ್ ಕ್ಲಾರಿಟಿ ಇಲ್ಲ. Already cleared, ma'am. The doubts you cleared already. Okay, fine. Yeah, kindly down your virtual hand so that I can. Okay, ठीक है. So anybody else, any other questions? ಬೇರೆ ಏನಾದ್ರು questions ಇದೆಯಾ? ಚಾಟ್ ಬಾಕ್ಸ್ ಏನಾದ್ರು questions ಇದೆಯಾ? ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಏನು ಕ್ವಶನ್ಸ್ ಇಲ್ಲ. ಸುಮಂತ್ ಅವ್ರದ್ದು ಓಕೆ ಕ್ಲಾರಿಟಿ ಆಗಿದೆ. ಸಂಗಮೇಶ್ ಅವ್ರದ್ದು ಓಕೆ, ಇವ್ರದ್ದು ಕ್ಲಾರಿಟಿ ಆಗಿದೆ. ಇನ್ ಬ್ಲೂ ಆಪ್ 38 seconds 7 times 27 minutes 2 times only once in a day. ಎಸ್, ಕರೆಕ್ಟ್. 38 seconds 7 times once in a day. ಕರೆಕ್ಟ್. ಇದೇ ಶೆಡ್ಯೂಲ್ ಅಲ್ಲಿ ಬ್ಲೂ ಆಪ್ ಅಲ್ಲಿ ನೀವು ಮೇಂಟೈನ್ ಮಾಡಬೇಕು. ರೈಟ್. ಸೊ ಎಲ್ಲರಿಗೂ ಕ್ವಶನ್ಸ್ ಕ್ಲಾರಿಟಿ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಹೀಲಿ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಹೀಲಿಯನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಮತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆನ ತಗೊಂಬನ್ನಿ. ನಿಮ್ಗೆ ಆಗುವಂತ ಚೇಂಜಸ್ ನಮಗೂ ಕೂಡ ಹೇಳಿ, ನಾವು ಖುಷಿ ಪಡ್ತೀವಿ ಆ ಚೇಂಜಸ್ನ ನೋಡಿ. ಸೊ ಆಲ್ ದಿ ವೆರಿ ಬೆಸ್ಟ್, ಹ್ಯಾಪಿ ಹೀಲಿಂಗ್ ಆ್ಯಂಡ್ ಕೈಂಡ್ಲಿ ಯೂಸ್ ದಿ ಹೀಲಿ. ನೆಕ್ಸ್ಟ್ ಟ್ರೈನಿಂಗ್ ನಾವು ನೆಕ್ಸ್ಟ್ 2 days ಅಲ್ಲಿ ಇಲ್ಲ 3 days ಅಲ್ಲಿ ಮತ್ತೆ ನಾವು ಮಾಡೋಣ. ಆಗ ರಿಗಾರ್ಡಿಂಗ್ ದಿ ಮ್ಯಾಗೀಲಿ ನಾವು ಟ್ರೈನಿಂಗ್ ಅನ್ನ ಇಟ್ಕೊಳ್ಳೋಣ. ಹೌ ಟು ಯೂಸ್ ಮ್ಯಾಗೀಲಿ ಅಂದ್ಬಿಟ್ಟು ಎಷ್ಟೋ ಜನ ಆಕ್ಸಿಡಿಯನ್ ಬಂಡಲ್ ಪ್ರೋ ಬಂಡಲ್ ಅನ್ನು ಆರ್ಡರ್ ಮಾಡಿದ್ದೀರಾ. ನಿಮ್ಗೆ ಮ್ಯಾಗಿಲಿ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಇನ್ನೊಂದು 2 days ಅಲ್ಲಿ ಟ್ರೈನಿಂಗ್ ಇಟ್ಕೊಳ್ಳೋಣ. ಅದಾದ ನಂತರ ಹೌ ಟು ಯೂಸ್ ಹೀಲಿ ಫಾರ್ ಹಾಲಿಲಿ ಹೇಗೆ ಯೂಸ್ ಮಾಡೋದು 7 days ಆದ ನಂತರ ಅನ್ನೋದ್ರ ಕುರಿತಾಗಿ ನೆಕ್ಸ್ಟ್ ಟ್ರೈನಿಂಗ್ ಅನ್ನ ಇಟ್ಕೊಳ್ಳೋಣ. ಸೊ ಇದೆರಡು ಟ್ರೈನಿಂಗು ಬ್ಯಾಕ್ ಟು ಬ್ಯಾಕ್ ಇನ್ನೊಂದು 2-3 days ಅಲ್ಲಿ ಬರುತ್ತೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್, ಹ್ಯಾಪಿ ನೈಟ್ ಅಂಡ್ ಹ್ಯಾಪಿ ಹೀಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಮೀ. ಇಷ್ಟೊತ್ತಿದ್ದು ನಮ್ಮ ಜೊತೆಗೆ ನೀವು ಕೂಡ ಸೆಷನ್ಗೆ ಎನರ್ಜಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ and namaste. Let's meet again. Namaste.